ಭಗವಾನ್ ಶ್ರೀಕೃಷ್ಣನಿಗೆ ವಂದನೆಗಳನ್ನು ಅರ್ಪಿಸುತ್ತಾ, ಗುರು ಪರಂಪರೆಗೆ ನಮಿಸುತ್ತಾ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತಾ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಶಂಕರ ಭಗವತ್ಪಾದರ ಜಯಂತಿ, ಭಗವಾನ್ ಶ್ರೀರಾಮಾನುಜರ ಜಯಂತಿ ಇವತ್ತೇ ಬಂದಿದೆ. ಎಲ್ಲರಿಗೂ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಮತ್ತು ಇವತ್ತು ಜಯಂತಿ ದಿವಸನೇ ಈ ಕೊನೆಯ ಅಧ್ಯಾಯನ ಮಾಡ್ತಾ ಇದ್ದೀವಿ. ಅತ್ಯಂತ ಪ್ರಮುಖವಾಗಿರುವ ಮೊದಲನೇ ಅಧ್ಯಾಯದಂತೆ ಕಾಣುವ ಇದು ಎಲ್ಲ ಅಧ್ಯಾಯಗಳನ್ನು ಮುಟ್ಟಿ ಆಚೆ ಬರುತ್ತದೆ. ಆದ್ದರಿಂದ ಮೋಕ್ಷ ಸನ್ಯಾಸ ಯೋಗ ಅನ್ನುವುದು ನಮಗೆ ಈಗಿರತಕ್ಕಂಥ ಪ್ರಸ್ತುತ. ಅಂದರೆ ನಾವು ಇವಾಗ ಏನನ್ನು ನೋಡ್ತಾ ಇದ್ದೀವಿ, ಏನು ನೋಡ್ತಾ ಇದ್ದೀವಿ? ಶಂಕರರು ಏನು ಮಾಡ್ತಾ ಇದ್ದಾರೆ ಇವಾಗ? ಪಾಠ ಅವರ ಪ್ರವಚನದಲ್ಲಿ ಏನಿದೆ? ಬದುಕಿರುವಾಗಲೇ ಮೋಕ್ಷದ ಅನುಭವ ಆಗಬೇಕು. ಬೇರೆ ಯಾರು ಇದನ್ನೇ ಬೇರೆ ಯಾವ ಆಚಾರ್ಯರು ಹೇಳಿಲ್ಲ. ಅಂದರೆ ಏನಂತ ಕರೀತಾರೆ ಇದನ್ನ? ಜೀವನ್ ಮುಕ್ತಿ ಯೋಗ. ಜೀವನ್ ಮುಕ್ತಿ ಅಂದರೆ ಜೀವನದಲ್ಲಿರುವಾಗಲೇ, ಬದುಕಿರುವಾಗಲೇ ಇದು ನಮಗೆ ಗೊತ್ತಿರಬೇಕು ಅಂತ. ನಮಗೆ ಈಗ ಅನುಭವ ಆಗದೆ ಇದ್ರೆ ಇದು ಅನುಭವ ಪಡೆಯೋಕ್ಕೆ ಏನು ಬೇಕು? ನಮಗೆ ಶರೀರ, ಇನ್ನೊಂದು ಶರೀರ ಬೇಕು. ಅದಕ್ಕೋಸ್ಕರ ಕಾಯಬೇಕಾಗುತ್ತೆ. ಇನ್ನೊಂದು ಶರೀರ ನಮಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಅದರಲ್ಲೂ ಮನುಷ್ಯ ಶರೀರ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ದರಿಂದ ಶಂಕರರು ಏನು ಮಾಡಿದ್ರು? ಈಗ ನಿನಗೆ ಮಾನವ ಜನ್ಮ ಸಿಕ್ಕಿದೆ, ಈಗ ನಿನಗೆ ಮುಕ್ತಿ ಅನುಭವ ಆಗಬೇಕು ಅನ್ನೋ ಬೋಧನೆಯನ್ನು 48 ಕೀರ್ತಿದ್ವಿ. ಅದೇ ಇವಾಗ ಕಂಟಿನ್ಯೂಷನ್ ಸಾಂಖ್ಯ ಮತ ಖಂಡನೆ. ನಿಲ್ಸಿದ್ರಲ್ಲ ಶ್ಲೋಕ ಓದಿ. ಸಹಜಂ ಕರ್ಮ ಕೌಂತೆಯ, ಸಹಜಂ ಕರ್ಮ ಕೌಂತೆಯ, ಸದೋಷಮಪಿ ನ ತ್ಯಜೇತ್, ಸದೋಷಮಪಿ ನ ತ್ಯಜೇತ್, ಸರ್ವಾರಂಭಾ ಹಿ ದೋಷೇಣ, ಧೂಮೇನಾಗ್ನಿರಿವಾವೃತಾ. ಇದು ಅರ್ಥ ಆದರೆ ಮುಖ್ಯದೆಲ್ಲ ಅರ್ಥ ಆಗ್ಬಿಡುತ್ತೆ. ಸಹಜಂ ಕರ್ಮ ಕೌಂತೆಯ, ನಿನ್ನ ಮಾಡುವ ಕರ್ಮಗಳೆಲ್ಲವೂ ಅತ್ಯಂತ ಸಹಜವಾಗಿರಲಿ. ನಾನು ಮಾಡಿದೆ ಎಂಬ ಅಭಿಪ್ರಾಯವೇ ಬೇಡ ಇರೊಳಗೆ ಅಂತ ಅರ್ಥ. ಸಹಜ ಅಂದ್ರೆ ಏನರ್ಥ? ಸಹಜತೆಯಲ್ಲಿ ಜಾಜನ್ಯವಾದದ್ದು ರೀತಿಯಲ್ಲಿ ಎಲ್ಲ ಕರ್ಮಗಳು ಆಗಿರುತ್ತೆ. ನಾನು ಮಾಡೋದು ಇದರೊಳಗೆ ಏನೂ ಇಲ್ಲ. ನನ್ನಿಂದ ಮಾಡಿಸಲ್ಪಡುತ್ತದೆ, ಆಗಲ್ಪಡುತ್ತದೆ. ಅರ್ಥ ಆಯ್ತಾ? ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್. ದೋಷ ಇದ್ದರೂ ಕೂಡ ಇದನ್ನು ನಾವು ಬಿಡಬಾರದು, ಕಾಮೆಂಟು ಮಾಡಬಾರ್ದು. ಅರ್ಥ ಆಯ್ತಾ ನಿಮಗೆ? ಹೋದವಾರ ಅರ್ಥ ಆಗಿರ್ಲಿಲ್ವಾ? ಏನಾದ್ರು ಹೇಳಿಪ್ಪ. ಹಾಂ, ಏನಂತ ಹೇಳಿದ್ದೆ? ಅಲ್ಲ, ಅದಕ್ಕೆ ಈ ಶ್ಲೋಕಕ್ಕೆ ಅರ್ಥ ಏನು? ಸಹಜಂ ಕರ್ಮ ಕೌಂತೆಯ, ಕರ್ಮ ಸಹಜವಾಗಿ ಮಾಡು ಕೌಂತೆಯನೇ, ಕುಂತಿಯ ಮಗನೇ. ಅದನ್ನು ನಾವು ನೇರವಾಗಿ ಅಪ್ಲೈ ಮಾಡ್ಕೋಬೇಕು. ನಮಗೆ ನಾವು ಮಾಡುವ ಕರ್ಮ ಎಲ್ಲವೂ ಸಹಜವಾಗಿದೆ, ಅಸಹಜವಾಗಿ ಇಲ್ಲ ಅನ್ನೋದು ನಮಗೆ ಮೊದಲು ಅರ್ಥ ಆಗಬೇಕು, ಆಮೇಲೆ ಭಾವವಾಗಬೇಕು. ಅಲ್ಲ, ಅಕಸ್ಮಾತ್ ದೋಷ ಇತ್ತು ಅಂತ ಇಟ್ಕೊಳ್ಳಿ, ಆದರೂ ಕೂಡ ಇದನ್ನು ಮಾಡಬೇಕು. ನ ತ್ಯಜೇತ್, ಬಿಡೋ ಹಾಗಿಲ್ಲ. ಯಾಕೆ? ಸರ್ವಾರಂಭಾ ಹಿ ದೋಷೇಣ ಧೂಮೇನ ಅಗ್ನಿ ಯಾವುದೇ ಅಗ್ನಿಗೆ ಮೊದಲೇನು ಬರುತ್ತೆ? ಹೊಗೆ ಅಲ್ವಾ? ಹೊಗೆ ಬರುವ ರೀತಿಯಲ್ಲಿ ದೋಷಗಳು ಕೂಡ ಸಹಜವಾಗಿರುತ್ತದೆ. ಯಾವುದೊಳಗೆ? ಎಲ್ಲ ಕರ್ಮದಲ್ಲೂ ಕೂಡ. ಹೌದಾ? ನಾವು ಉಸಿರಾಡೋದಲ್ಲೂ ಕೂಡ ಅಂತ ಉಸಿರಾಡ್ತೀವಿ, ಎಳ್ಕೊತಿದ್ದೀವೋ ಬಿಡ್ತಿದ್ದೀವೋ ಏನಿಲ್ಲ. ಅವು ಪ್ರತಿ ದಿನ ಪ್ರಾಣಾಯಾಮನ ಜ್ಞಾಪಕ ಇಟ್ಕೊಂಡ್ಬಿಡಕ್ಕಾಗತ್ತಾ? ಆಗತ್ತಾ ಮಂಜು? ಪ್ರಾಣಾಯಾಮ ಮಾಡೋದು ಕರ್ಮ ಆಗ್ಬಿಡುತ್ತೆ. ಆದರೆ ಸಹಜಂ ಕರ್ಮ ಕೌಂತೆಯ ಅಂತ ಹೇಳ್ತಿರೋದು ಕೃಷ್ಣ. ನೀವು ಮಾಡುವ ಕರ್ಮಗಳೆಲ್ಲೂ ಅತ್ಯಂತ ಸಹಜವಾಗಿರಲಿ. ಮನುಷ್ಯನಾದವನು ಈ ಕರ್ಮವನ್ನು ಮಾಡಲೇಬೇಕು. ಕರ್ತವ್ಯ ಕರ್ಮವಾಗಿದ್ದರೆ ಮಾತ್ರ ಸಹಜವಾಗಿರುತ್ತೆ. ಇಲ್ಲದೇ ಇದ್ದರೆ ಸದೋಷಮಪಿ ನ ತ್ಯಜೇತ್. ದೋಷ ಇದ್ದರೂ ಕೂಡ ಇದನ್ನು ತ್ಯಾಗ ಮಾಡಬಾರ್ದು ಅಂತ. ಇವಾಗ ಏನು ಹೇಳ್ತಾನೆ ನೋಡೋಣ. ನೆಕ್ಸ್ಟು ಸಾಂಖ್ಯರ ಮತನ ಖಂಡನೆ ಮಾಡ್ತಾರೆ ಇವತ್ತು. ವೈಶೇಷಿಕರದಾಯ್ತಲ್ವಾ? ಈಗ ಸಾಂಖ್ಯರ ಆಗಿನ ಕಾಲದಲ್ಲಿ, ಶಂಕರರ ಕಾಲದಲ್ಲಿ ಸಾಂಖ್ಯರು ಏನು ಹೇಳಿದ್ರು ಅದನ್ನು ಖಂಡನೆ ಮಾಡ್ತಾರೆ ಶಂಕರರು. ಸಹಜವಾಗಿರ್ಬೇಕು ನಮ್ಮ ಕರ್ಮ ಅನ್ನೋದನ್ನ ಎತ್ತಿ ಹಿಡಿತಾರೆ.
ಪೂರ್ವ ಪಕ್ಷಿ. ಹ್ಮ್ ಪ್ರಾಗ್ ಅಭಾವವು ಭಾವರೂಪವಾಗುವುದೆಂದು ನಾವು ಹೇಳಲೇ ಇಲ್ಲವಲ್ಲ ಹ್ಮ್ ಸಿದ್ಧಾಂತಿ. ಹಾಗಾದರೆ ಭಾವವೇ ಭಾವವಾಗುವುದೆಂದು ಹೇಳಿದಂತಾಯ್ತು. ಹ್ಮ್ ಗಡಿಗೆಯು ಗಡಿಗೆ ಆಗುವುದು ಅಥವಾ ಬಟ್ಟೆಯು ಬಟ್ಟೆ ಆಗುವುದು ಹೇಗೋ ಹಾಗೆ ಇದು. ಅಭಾವವು ಭಾವವಾಗುವುದೆಂಬ ವಾದದಂತೆ ಇದು ಸಹ ಪ್ರಮಾಣ ವಿರುದ್ಧವಾಗಿರುತ್ತದೆ. ಪ್ರಮಾಣ ವಿರುದ್ಧ ಹೌದೋ ಅಲ್ವಾ? ಮಡಕೆಯು ಮಡಕೆ ಆಗುತ್ತದೋ? ಆಗಲ್ಲ. ಮಣ್ಣಿ ಚೂರಾಗತ್ತಷ್ಟೇ, ಆದರೆ ಮಣ್ಣಿನಿಂದಲೇ ಮಡಕೆ ಆಗಬೇಕು. ಹೌದಾ? ಅದರಿಂದ ಯಾವುದು ಮೊದಲು ಇರಲಿಲ್ಲವೋ ಈಗ ಹೀಗೆ ಅಂದರೆ ಮೊದಲು ಇದೆ, ಯಾವುದೋ ಬೇರೆ ರೂಪದಲ್ಲಿದೆ. ಮಣ್ಣಿನ ರೂಪದಲ್ಲಿದ್ದ ಮಣ್ಣು ಮಡಕೆ ಆಯಿತು ಅಂತ ಹೇಳ್ಬೋದು ಹೊರತು ಮಡಕೆ ಆಯಿತು ಅಂತ ಹೇಳಕ್ಕಾಗ್ತಾ? ಅದನ್ನೇ ಹೇಳ್ತಾ ಇದ್ದಾರೆ ಶಂಕರರು. ನಿಮಗೆಲ್ಲ ಗೊತ್ತಿರೋದು ಮರ್ತೋಗಿದೆ ಅಷ್ಟೇ. ನೋಡಿ ಹೇಗಿದೆ ನೋಡಿ ಶಂಕರಾಚಾರ್ಯ ಟಿಪ್ಪಣಿ ಇದೆ. ಹಾಂ, ದ್ವಿಅಣುಕದ ಅಭಾವವು ಸಮವಾಯಿ ಕಾರಣವಲ್ಲ. ಹ್ಮ್ ಎರಡು ಪರಮಾಣುಗಳೇ ದ್ವಿಅಣುಕಗಳಾಗುವುದು ಹ್ಮ್ ಎಂದು ವೈಶೇಷಿಕನ ಅಭಿಪ್ರಾಯ. ಹ್ಮ್ ಆದರೂ ಮೊದಲು ದ್ವಿಅಣುಕ ಇರಲಿಲ್ಲ ಎಂದರೆ ಹ್ಮ್ ಅಭಾವವು ಭಾವವಾಯಿತೆಂದು ಒಪ್ಪಬೇಕಾಗುತ್ತದೆ. ಮೊದಲು ಗಣಕ ಅಂದರೆ ಎರಡು ಇರಲಿಲ್ಲ ಅನ್ನೋದಾದರೆ ಈಗ ಒಂದು ಹೇಗಾಗತ್ತೆ? ಈಗ ಮಡಕೆ ಮಣ್ಣಾಗಿರುವಾಗಲೂ ಮಣ್ಣಾಗಿತ್ತು, ಮತ್ತು ಗುಣ ಇನ್ನೊಂದು ಗುಣ ಇದೆ. ಏನು? ಮಡಕೆಯೂ ಆಗಬಹುದಾಗಿದೆ. ಮಾಡೋದಕ್ಕೆ ಬೇರೆ ನಿಮಗೆ ಉಪಾಧಿಗಳು ಬೇಕು, ಹೌದಲ್ವಾ? ಅದರಂತೆ ಇದನ್ನ ನಾವು ಯಾವಾಗಲೂ ಕೂಡ ಇಲ್ಲದೇ ಇರುವುದು ಇದ್ದಂತಾಗುತ್ತದೆ ಅಲ್ಲ, ಇರುವುದೇ ಇದ್ದಂತಾಗುತ್ತದೆ. ಅದಿಲ್ಲದೆ ಇದ್ರೆ ಆಗೋದೇ ಇಲ್ಲ. ನೀವು ಮೊದಲು ಇದ್ರೋ ಇಲ್ವಾ? ಈಗ ನೀವು ಏನಾಗಿದ್ದೀರೋ ಅದು ಆಗೋದಕ್ಕೆ ಮೊದಲು ಏನಾಗಿದ್ರಿ? ಏನಾದ್ರು ಒಂದು ಆಗಿರಲೇಬೇಕು ಅಂದರೆ ಇರಲೇಬೇಕು, ಹೌದಲ್ಲ? ಹಾಗೆ ಇರುವುದರಿಂದಲೇ ನಾವು ತಾಯಿಯ ಹೊಟ್ಟೆಗೆ ಬರುವಾಗ ತಂದೆಯ ವಿಧಾನಗಳ ಮೂಲಕ ನಾವು ಅಣು ಎರಡು ರೀತಿಯಲ್ಲಿ ಬಂದು ಹೊಟ್ಟೆಗೆ ಸೇರುತ್ತೇವೆ. ನಾವು ಇರ್ತೀವಿ, ಅಣುವಿನ ರೂಪದಲ್ಲಿರ್ತೀವಿ, ಆಮೇಲೆ ನಾವು ಬುಧವಾದಕಾರ ಮನುಷ್ಯರಾಗ್ತೀವಿ, ಹೌದಲ್ವಾ? ಇದೆಲ್ಲನೂ ಪ್ರೂಫ್ ಇದೆಯಲ್ಲ, ಇದಕ್ಕೆ ಪ್ರೂಫ್ ಇದೆಯಲ್ಲ, ಸುಮ್ಮನೆ ಹೇಳ್ತಾ ಇಲ್ಲ ಶಂಕರವರು. ಮೊದಲು ಇದ್ವಿ, ನಮ್ಗೆ ಗೊತ್ತಿರಲಿಲ್ಲ, ಆದರೆ ಅಣುವಿನ ರೂಪದಲ್ಲಿದ್ವಿ, ಆಮೇಲೆ ನಾವು ಅಣು ಆದವರು ಮಾನವರಾದ್ವಿ, ಉಂಟಾಯಿತು, ಹೌದಲ್ವಾ? ಅದನ್ನು ಒಪ್ಕೊಳ್ಳಿ ಅಂತ ಹೇಳ್ತಾರೆ. ಅದರಿಂದ ಸಾಂಖ್ಯ ಈಗ ಬುದ್ಧಿಯನ್ನು ಉಪಯೋಗಿಸೋದ್ರಿಂದ ತರ್ಕ ಉಂಟಾಗತ್ತೆ. ತರ್ಕದಿಂದ ತತ್ವ ಅಲ್ಲ, ತತ್ವ ಇರುವ ಕಡೆ ತರ್ಕವೇ ಇರುವುದಿಲ್ಲ. ನೆನ್ನೆ ಎಲ್ಲ ಹೇಳಿದ್ದೀನಿ, ಹೋದ ವಾರ ಹೇಳಿದ್ದೀನೋ ಇಲ್ವಾ? ತರ್ಕ ಇರುವ ಕಡೆ ತರ್ಕನೇ ಇರುತ್ತೆ, ತರ್ಕ ಎಂಡೇ ಆಗಲ್ಲ. ಎಂಡಾಗದೇ ಇರೋದೇ ತರ್ಕ. ಈಗ ನಾವೆಲ್ಲ ಮಾತಾಡ್ತೀವಲ್ಲ, ಇದು ತರ್ಕ, ಇದು ಎಂದೂ ಎಂಡಾಗಲ್ಲ. ನಾವು ಎಂಡಾಗ್ಬಿಡ್ತೀವಿ, ಅದು ಎಂಡಾಗೋದೇ ಇಲ್ಲ. ಆದರೆ ತತ್ವ ಬಂದ ತಕ್ಷಣವೇ ತರ್ಕ ಮರೆಯಾಗ್ಬಿಡುತ್ತೆ. ಎಲ್ಲವೂ ಒಂದರಿಂದಲೇ ಬಂದಿರುವುದು ಅನ್ನೋದು ತತ್ವ ಅಂತ ನೀವು ಒಪ್ಕೊಂಡ ತಕ್ಷಣವೇ ಆ ತತ್ವದಿಂದಲೇ ಎಲ್ಲವೂ ಬಂದಿರುವುದು ಅದು ಇಷ್ಟ ಆಗತ್ತೆ. ಪ್ರಮಾಣ ಇದೆ ಅಲ್ಲಿ, ಹೌದಲ್ವ? ಆದ್ದರಿಂದ ಈಗ ನಾವು ಹೇಳಲು ಹೊರಟಿರುವುದು ಶಂಕರರ ತತ್ವವನ್ನೇ ಹೊರತು ಇಲ್ಲದೇ ಇರುವುದು ಇದ್ದಂತಾಗುವುದಿಲ್ಲ. ಇರುವುದೇ ಈಗಲೂ ಇರುವುದು, ಆಮೇಲೂ ಇರುವುದು. ರೂಪಾಂತರವಾಗುತ್ತದೆ, ಆದರೆ ಅದು ಇದ್ದೇ ಇರುತ್ತದೆ ಮುಂದೆ. ಸಾಂಖ್ಯನು ಒಪ್ಪಿರುವ ಪರಿಣಾಮ ಪಕ್ಷ ಉಂಟಲ್ಲ, ಅದರಲ್ಲಿ ಮೊದಲಿಲ್ಲದ ಧರ್ಮದ ಉತ್ಪತ್ತಿಯನ್ನು ಬಳಿಕ ಅದರ ನಾಶವನ್ನೂ ಒಪ್ಪಿರುವುದರಿಂದ ಅದೂ ಸಹ ವೈಶೇಷಿಕ ಪಕ್ಷಕ್ಕಿಂತ ಬೇರೆ ಆಗಿರೋದಿಲ್ಲ. ಅಂದ್ರೆ ವೈಶೇಷಿಕರದು ಸಾಂಖ್ಯರದು ಒಂದೇ ಆಯ್ತಲ್ಲ, ಆದ್ರಿಂದ ಅದನ್ನ ಖಂಡನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಶಂಕರರು. ಇಲ್ಲದಿದ್ದ ಮಹತ್ತು ಪ್ರಧಾನದಿಂದ ಉಂಟಾಗುವುದೆಂದರೆ ಅಸತ್ಕಾರ್ಯವಾದವನ್ನು ಒಪ್ಪಿದಂತಾಗಿ ಅಪಸಿದ್ಧಾಂತವಾಗುವುದು. ಅಪಸಿದ್ಧಾಂತ ಅಂದ್ರೆ ಇಲ್ಲದೇ ಇರುವ ಸಿದ್ಧಾಂತ. ಸಿದ್ಧಾಂತ ಅಂದ್ರೆ ಫಸ್ಟ್ ಏನು ತಿಳ್ಕೊಂಬಿಡಿ, ಅಂತ ಕೊನೆಯುವುದು ಸಿದ್ಧವಾಗಿದೆ. ಏನು ಕೊನೆ ಸಿದ್ಧವಾಗಿದೆ? ಈಗ ನಾವೆಲ್ಲ ಸತ್ತೋಗ್ತೀವಿ, ಹೌದಲ್ವಾ? ಅದು ಸಿದ್ಧಾಂತ ಏನದ್ರೊಳಗೆ? ಹುಟ್ಟಿದವರೆಲ್ಲರೂ ಸಾಯಲೇಬೇಕು ಅನ್ನೋದು ಸಿದ್ಧಾಂತ, ನಿರ್ಣಯ. ಅದು ಮತ್ತೆ ಏನಿಲ್ಲ, ಏನಾರು ಆಗ್ಬೋದು, ತಿರ್ಗಾ ಮನುಷ್ಯ ಆಗ್ಬೋದು, ಮರ ಆಗ್ಬೋದು, ಗಿಡ ಆಗ್ಬೋದು, ಏನಾರು ಆಗ್ಬೋದು, ಏನೂ ಆಗದೇ ಇರಬಹುದು, ಜೀವನ್ಮುಕ್ತರಾಗಬಹುದು. ಅದೇನು ಅಂತ ಹೇಳಲು ಹೊರಟಿದ್ದಾರೆ ಶಂಕರ ಭಗವತ್ಪಾದರು. ಏನು? ಮೊದಲೇ ಇದ್ದದ್ದು ಉಂಟಾಯಿತು ಎಂದರೆ ಪ್ರಮಾಣ ವಿರೋಧವಾಗುತ್ತದೆ ಎಂದು ಭಾವ. ಸತ್ಗೂ ಉತ್ಪತ್ತಿ ಇಲ್ಲ ಎಂಬುದನ್ನು ಮಾಂಡೂಕ ಕಾರಿಕೆಯಲ್ಲಿ ಕಾಣಬಹುದು. ಸತ್ಗೆ ಉತ್ಪತ್ತಿ ಇಲ್ಲ ಏನಂತೀರ ಮಣಿ? ಸತ್ಗೆ ಉತ್ಪತ್ತಿ ಇಲ್ಲ. ಯಾಕಿಲ್ಲ ಅಂದ್ರೆ ಅದು ಯಾವಾಗಲೂ ಇರುತ್ತದೆ. ಅದು ಉತ್ಪತ್ತಿ ಸತ್ತೋಗ್ಬೇಕಲ್ಲ.
ಇನ್ನು ಸತ್ ಜಗತ್ತಿನಲ್ಲಿ ಇರುವುದೆರಡು, ಸತ್ ವಸ್ತು, ಅಸದ್ ವಸ್ತು. ಸತ್ ವಸ್ತು ಯಾವಾಗಲೂ ಇರುತ್ತೆ, ಬೇರೆ ಬೇರೆ ರೂಪದಲ್ಲಿ ಇರುತ್ತೆ, ನಮಗೆ ಗೊತ್ತಾಗೋದಿಲ್ಲ. ಅಸದ್ ವಸ್ತು ಅನ್ನೋದು ಚೇಂಜ್ ಆಗ್ತದೆ. ಈಗ ನಮ್ಮ ಶರೀರ ಎಲ್ಲ ಇದೆ, ಇದು ಅಸದ್ ವಸ್ತು, ಅಸದ್ ವಸ್ತುವ? ಅಸದ್ ವಸ್ತು, ಒಂದು ಹೊಟ್ಟೋಗುತ್ತೆ. ಹೀಗೆ ನೀವು ನೋಡುವ, ಕೇಳುವ, ಮುಟ್ಟುವ, ಮೂಸುವ ಎಲ್ಲ ಪದಾರ್ಥಗಳು ಕೂಡ ಇಂದ್ರಿಯಗಳ ಗೋಚರವಾಗುವ ಪ್ರತಿಯೊಂದು ಪದಾರ್ಥವು ಅಸದ್ವಸ್ತುವೇ. ಅದನ್ನು ತಿಳ್ಕೊಳ್ಳೋಕ್ಕೆ ನಾವು ತಿಳ್ಕೊಂಡವಲ್ಲ, ಅದೇ ಅಪರಜ್ಞಾನ. ಅರ್ಥ ಆಯ್ತಾ ಮಂಜು? ಪರ ಯಾವುದು? ಇದು ಯಾವುದರಿಂದ ಬಂದಿದೆಯೋ ಅದು ಸಿದ್ಧ ವಸ್ತು, ಸದ್ವಸ್ತು, ಹೌದಲ್ಲ? ಆಗಿರಲೇಬೇಕೋ, ಬೇರೆ ರೀತಿ ಇದೇ ಇಲ್ಲ. ಆದ್ದರಿಂದ ನಾವು ಇದನ್ನು ಅಲ್ಲಗಳೆಯುವಂತಿಲ್ಲ. ಆದ್ದರಿಂದ ಸಾಂಖ್ಯರ ಸಿದ್ಧಾಂತವು ವೈಶಾಖಿಕರ ಸಿದ್ಧಾಂತದಂತೆ ಏಕವಾಗಿದೆ. ಆದ್ದರಿಂದ ಇದನ್ನು ಖಂಡನೆ ಮಾಡ್ತೀವಿ. ಅಂದು ಕಾರ್ಯವು ತೋರುವುದು, ಮರೆಯಾಗುವುದು ಇವುಗಳನ್ನು ಮಾತ್ರ ಸಾಂಖ್ಯರು ಒಪ್ಪಿದರು. ಆ ಅಭಿವ್ಯಕ್ತಿ ತಿರೋಭಾವಗಳು ಮೊದಲು ಇರುವುದೋ ಇಲ್ಲವೋ ಎಂದು ವಿಚಾರ ಮಾಡಿದರೆ ಮೊದಲಿನಂತೆಯೇ ಪ್ರಮಾಣಕ್ಕೆ ವಿರೋಧವಾಗುತ್ತದೆ. ಅಲ್ವೇ? ಪ್ರಮಾಣಕ್ಕೆ ವಿರೋಧ ಅಂದ್ರೆ ಒಪ್ಪಕ್ಕೆ ಆಗಲ್ಲ, ಆ ತರ ವಿರೋಧ ಇರುತ್ತೆ. ಅಭಿವ್ಯಕ್ತಿಯು ತಿರೋಭಾವವು ಮೊದಲು ಇಲ್ಲದೆ ಉಂಟಾದರೆ ಅಸತ್ಕಾರ್ಯವಾದ, ಇದ್ದು ಉಂಟಾದರೆ ಪ್ರಮಾಣ ವಿರೋಧ. ಪ್ರಮಾಣ ಅದರಿಂದ ಏನ್ ಮಾಡ್ಬೇಕಾವಾಗ? ಆ ವಿಚಾರವನ್ನ ಬಿಟ್ಟು ಬಿಡಬೇಕಂದ್ರೆ ಅದು ಸರಿ ಇಲ್ಲ ಅಂತ ಒಪ್ಪಿಕೊಂಡು ಬಿಡಬೇಕು. ಹೌದಾ? ಇದೆಲ್ಲ ಆಗಿನ ಕಾಲದಲ್ಲಿ ಇದ್ದಂತ ಇದು. ಈಗ ನಮ್ಗೆ ಥಿಂಕ್ ಮಾಡೋಕ್ಕೆ ಟೈಮೇ ಇಲ್ವಲ್ಲ, ನಮ್ಗೆ ಬೇಕಾದಷ್ಟು ಲೋಕಲ್ಲೇ ಇದೆ. ಅವ್ನು ಕೊಡಬೇಕು, ಇವನು ಕೊಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಮನೆ ಕಟ್ಟಬೇಕು, ಯಾರೋ ಹೊಟ್ಟೋಗಿದ್ದಾರೆ ವೈಕುಂಠಕ್ಕೆ, ಬರೀ ಇಂಥದ್ದೇ ವೈಕುಂಠಕ್ಕೆ ಹೋಗ್ಬೇಕು. ಅದರಿಂದ ಯಾವಾಗಲೂ ತತ್ವ ಅನ್ನೋದಿದೆಯಲ್ಲ, ತತ್ವವು ಯಾವಾಗಲೂ ಇರತಕ್ಕಂಥದ್ದು, ಅದರಲ್ಲಿ ತರ್ಕವಿರುವುದಿಲ್ಲ. ತತ್ ಅಂದರೆ ಅದು, ತತ್ವ ಅಂದರೆ ಅದಕ್ಕೆ ಸೇರಿದ್ದು, ತತ್ವಜ್ಞಾನ ಅಂದರೆ ಅದಕ್ಕೆ ಸೇರಿದ ಜ್ಞಾನ. ಇನ್ನೆಷ್ಟು ಸರಳ ಮಾಡೋದಪ್ಪ, ಇಷ್ಟ ನಂಗೆ ಬರೋದು. ಮುಂದೆ ಈ ಖಂಡನೆಯಿಂದ ಉತ್ಪತ್ತಿಯೇ ಮುಂತಾದದ್ದು ಕಾರಣದ್ದೇ ಒಂದು ಆಕಾರವು ಎಂಬಿ ವಾದವನ್ನು ತಳ್ಳಿ ಹಾಕಿದಂತಾಯಿತು. ಆಕಾರವು ಮೊದಲಿಲ್ಲದೆ ಉಂಟಾಗುತ್ತದೆ. ಆದ್ದರಿಂದ ಈ ಪಕ್ಷದಲ್ಲಿಯೂ ಅಸತ್ಕಾರ್ಯವಾದವನ್ನು ಒಪ್ಪಿದಂತಾಗುವುದು. ಇದೆ. ಈ ಭಾಗವನ್ನು ಆಗಾಗ್ಗೆ ಓದ್ಕೋಬೇಕು ಮಣಿ. ಎಷ್ಟು ಸತಿ ಹೇಳಿದ್ರು, ಎಷ್ಟು ಸತಿ ಕೇಳಿದ್ರು ಬೇರೆ ಥರನೇ ಕಾಣ್ತಿರುತ್ತೆ. ಯಾಕೆಂದರೆ ನಮ್ಮ ಬುದ್ಧಿ ಯಾವಾಗಲೂ ಇಲ್ಲದೆ ಇರುವುದನ್ನು ಯೋಚನೆ ಮಾಡುತ್ತದೆ, ಇರುವುದನ್ನಲ್ಲ. ಭಗವಂತ ನಮಗೆ ಗೊತ್ತಾ, ಅವನು ಹೇಗಿರ್ಬೋದು ಅಂತ ಯೋಚನೆ ಮಾಡ್ತಾನೆ. ಎಲ್ಲವೂ ಭಗವಂತನೇ ಹೇಗೆ ಒಪ್ಕೊಳ್ಳೋದು ಅದನ್ನ? ಆದ್ದರಿಂದ ಈ ವಾದವನ್ನು ಒಪ್ಪುವಂತಿಲ್ಲ. ಏನಂತಾರೆ ನೋಡಿ. ಈ ಮೂರು ಪಕ್ಷವೂ ಸರಿಯಲ್ಲವಾದ್ದರಿಂದ ಉಳಿದ ಪಕ್ಷ ಯಾವುದು ಎಂದರೆ, ಸತ್ ಎಂಬ ಒಂದೇ ವಸ್ತು ಅವಿದ್ಯೆಯಿಂದ ಉತ್ಪತ್ತಿ, ನಾಶ ಮುಂತಾದ ಧರ್ಮಗಳಿಂದ ಕೂಡಿರುವಂತೆ ನಟನ ಹಾಗೆ ಅನೇಕ ಪ್ರಕಾರಗಳಿಂದ ವಿಕಲ್ಪಿತವಾಗುತ್ತಿರುವುದು. ಈಗ ಮಣಿ ಒಬ್ಬರೇನೆ, ಅವ್ರ ಮಗನಿಗೆ ಅಪ್ಪ, ಹೆಂಡತಿಗೆ ಗಂಡ, ಫ್ರೆಂಡ್ಗೆ ಅವರ ಸ್ನೇಹಿತ, ಹೌದಾ? ಆಫೀಸಿನಲ್ಲಿ ಆಫೀಸರು, ಆದರೆ ಅವರು ಮಾತ್ರ ಒಬ್ಬರೇ. ಆ ಥರ ಪಾತ್ರಗಳನ್ನು, ರೋಲ್ ಇದೆ, ನಮಗೆ ಮಾಡ್ತಾ ಇದ್ದೀವಿ ಅಲ್ವಾ? ಆದ್ದರಿಂದ ಎಲ್ಲರಿಗೂ ಒಂದೊಂದು ಪಾತ್ರ ಇದೆ. ಈಗ ಮಂಜುಗೆ ತೊಗೊಂಡ್ರು ಅಷ್ಟೇ, ನನಗೆ ತೊಗೊಂಡ್ರು ಅಷ್ಟೇ, ಇವ್ರಿಗೆ ತೊಗೊಂಡ್ರು ಅಷ್ಟೇ, ಭಾಗ್ಯಂಗೆ ತೊಗೊಂಡ್ರು ಅಷ್ಟೇ, ರವಿಗೆ ತೊಗೊಂಡ್ರು ಅಷ್ಟೇ, ಎಲ್ಲರಿಗೂ ಒಂದೊಂದು ಪಾತ್ರ ಇದೆ. ಒಂದೊಂದೇನು ಬೇಕಾದಷ್ಟು ಪಾತ್ರಗಳಿದೆ. ಅವ ನಟನಂತೆ ನಾವೇನು ಮಾಡ್ತಾ ಇರ್ತೀವಿ, ಆಯಾ ಪಾತ್ರಗಳಲ್ಲಿ ನ್ಯಾಯ ಒದಗಿಸೋದು, ಅದ್ರ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದೇ ಜೀವನ ಅಲ್ವಾ? ಈಗ ನೋಡಿಪ್ಪ, ಜೀವನ ಅಂದರೆ ಹುಟ್ಬಿಟ್ಟಿದ್ದೀವಲ್ವ, ಜನ್ಮ ಮತ್ತು ಮೃತ್ಯು ಎರಡು ನಮಗೆ ಗೊತ್ತು. ಜನ್ಮನ ನಾವು ಹುಟ್ಟಿದ್ದೀವಿ, ನಮ್ಮನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಮೃತ್ಯು ನಾವು ಬದುಕಿರುವಲ್ಲ, ಬೇರೆಯವ್ರದೆಲ್ಲ ನೋಡ್ತಾ ಇದ್ದೀವಿ. ಮೃತ್ಯು ಅವೆರಡರ ಮಧ್ಯೆ ಯಾವುದಿದೆ? ಜರ ಮತ್ತು ವ್ಯಾಧಿ. ಆ ಜರ ವ್ಯಾಧಿಯೇ ಜೀವನ. ನೀವು ಬದುಕಿರುವಲ್ಲ, ನಿಮಗೆ ವೃದ್ಧಾಪ್ಯ ಬರುತ್ತಾ ಇಲ್ವಾ ಮಂಜು? ಬರುತ್ತೆ. ಕಾಯಿಲೆ ಬೇಕಾದಷ್ಟು ಬರುತ್ತೋ ಇಲ್ಲೋ ಮಧ್ಯ? ಅದು ಹಸಿವು ಕೂಡ ಒಂದು ಕಾಯಿಲೆನೇ, ಪ್ರೇಮ ಕೂಡ ಒಂದು ಕಾಯಿಲೆನೇ, ಇನ್ನೊಬ್ರನ್ನ ಅನ್ನೋದು ಕಾಯಿಲೆನೇ. ನಮ್ಮ ಮನಸ್ಸು ಚಿಕ್ಕದಾಗಲ್ಲ, ನಮ್ಮ ಶರೀರವು, ಮನಸ್ಸು, ಬುದ್ಧಿ ಎಲ್ಲವೂ ವ್ಯಾಪಕವಾಗುತ್ತದೆ ವ್ಯಾಧಿಯಿಂದ ಅಲ್ವಾ? ಅದರಿಂದ ವ್ಯಾಧಿ ಅಂತ ಏನಿದೆ, ಜರ ಏನಿದೆ, ಇದೇ ಜೀವನ. ಇದನ್ನೇ ನಾವು ಜೀವನದಲ್ಲಿ ನೋಡೋದು.
ಮಿಕ್ಕಿದೆಲ್ಲವೂ ಗೊತ್ತಿರುತ್ತೆ. ಜನ್ಮ ವ್ಯಾಧಿ ಜರ ವ್ಯಾಧಿ ದುಃಖ ದೋಷಾನು ದರ್ಶನಂ. ಇದರಿಂದ ದುಃಖವೇ ನಮಗೆ ಒದಗುತ್ತದೆ. ಇದೇ ಜೀವನ, ಇದೇ ಬದುಕೋ. ಹೌದಾ ಮಂಜು? ವೃದ್ಧಾಪ್ಯನ ಮತ್ತು ಈ ವ್ಯಾಧಿಯನ್ನು ಬಿಟ್ಟು ಬೇರೆ ಏನಾದ್ರು ನೋಡಿದ್ದೀರಾ ಜೀವನದಲ್ಲಿ? ಹೇಳಿ ಮಂಜು. ಹಾಂ, ಇನ್ನೂ ಬರೋದಿದೆ ಏನು? ಇನ್ನೂ ಪೂರ್ತಿ ವೃದ್ಧಾಪ್ಯ ಬಂದಿಲ್ಲ ನಿಮಗೆ. ಆಮೇಲೆ ವ್ಯಾಧಿ ಯಾವ್ದು ಬರುತ್ತೋ ಯಾವ ಬರುತ್ತೋ ಗೊತ್ತಿಲ್ಲವಲ್ಲ. ಏನು ಅದು ಇದು ವಿಪರೀತ ಈಗಂತೂ ಕಾಯಿಲೆಗಳು. ಹೌದಾ? ಸುಮ್ಮನೆ ಡಾಕ್ಟ್ರು ಟೆಸ್ಟ್ ಮಾಡಿಸ್ಕೊಂಬಂದು ನಿಂತಾರೆ. ಟೆಸ್ಟ್ ಮಾಡಿಸಿದ್ರೆ ಅದು ಇನ್ನೊಂದು ಕಡೆ ಟೆಸ್ಟ್ ಮಾಡಿಸಿ ಟೆಸ್ಟ್ಗೆ 10-15 ಸಾವಿರ ಖರ್ಚಾಗ್ಬಿಡುತ್ತೆ. ಅದಕ್ಕೊಂದು ಹೆಸರು ಇಡ್ತಾರೆ, ಕ್ಯಾನ್ಸರ್. ಅಲ್ಲ, ಇದು ವಾಸಿ ಮಾಡೋಕ್ಕಲ್ಲ, ಇದಕ್ಕೆ ಸ್ಪೆಷಲಿಸ್ಟ್ ಒಬ್ರು ಇದ್ದಾರೆ, ಅವ್ರ ಹತ್ರಕ್ಕೆ ಹೋಗಿ ಅವನ ಹತ್ರಕ್ಕೆ ಹೋದರೆ 1 ಲಕ್ಷ ಬೇಕು ಅಂತಾನೆ ಅಲ್ವಾ? ಇದಕ್ಕಿಂತ ಸಾಯೋದೇ ವಾಸಿ ಅಲ್ವ ಮಂಜು? ಆದರೆ ಸುಲಭವಾಗಿ ಸಾಯಲ್ಲ, ಸುಮ್ಮನೆ ಬಿದ್ದಿರೋದು ಒಂದು ಕಡೆ. ಏನು ಇಷ್ಟು ಅಲ್ವಾ? ಹಾಗನ್ಸಲ್ವ ನಿಮಗೆ? ಅದಕ್ಕೋಸ್ಕರ ಜ್ಞಾನದಿಂದಲೇ ಅಜ್ಞಾನ ಹೋದಾಗ ಪುನರ್ಜನ್ಮ ನವಿದ್ಯತೆ, ತಿರುಗ ಇರುವುದಿಲ್ಲ. ಹುಟ್ಟೇ ಇಲ್ಲದ ಮೇಲೆ ಇನ್ನೇ ಕಾಯಿಲೆಯಲ್ಲಿ ಇದೆಲ್ಲಿ ಅಲ್ಲ. ಹುಟ್ಟಿದರೂ ಅದನ್ನು ಯಾವುದೇ ರೀತಿಯಲ್ಲೂ ಪರಿಗಣಿಸುವುದಿಲ್ಲ. ಅದನ್ನು ವಿಶದವಾಗಿ ಪೂರ್ತಿಯಾಗಿ ಹೇಳ್ತಾ ಇದ್ದಾರೆ ಶಂಕರರು. ಹೀಗೆಂಬ ಈ ಭಾಗವತ ಮತವನ್ನು ಭಗವಂತನ ಮತವು ಭಗವಂತನ ಮತ ಎಂಬ ಕಾರಣದಿಂದ ಮಾತ್ರವೇ ಮಾನ್ಯವಾಗಿಲ್ಲ, ಅದು ಯುಕ್ತಿಯುಕ್ತವೂ ಆಗಿದೆ ಅಂತ ಹೇಳಿದಂತಾಯಿತು. ಯುಕ್ತಿಯಿಂದ ಹೇಳಿದಂತಾಯಿತು. ಅದನ್ನು ಹೊಂದಿದಂಥದ್ದು ಯುಕ್ತಿ. ಅಂದರೆ ಯುಕ್ತಿಯನ್ನು ಹೊಂದಿದಂಥದ್ದು ಯುಕ್ತವಾದ. ಯುಕ್ತವಾದದ್ದು ಅಂದರೆ ಸಮಂಜಸವಾದದ್ದು, ಸರಿಯಾದದ್ದು, ನಿಲುಗಡೆ ಉಳ್ಳದ್ದು ಅಂತ ಅರ್ಥ. ಈ ಭಾಗವತ ಮತವನ್ನು ನಾಸತೋ ವಿದ್ಯತೆ ಭಾವ ಎಂಬ ಈ ಶ್ಲೋಕದಲ್ಲಿ ಸತ್ ಪ್ರತ್ಯಯವು ಇದೆ ಎಂಬ ಅರಿವು ಬೇರ್ಪಡದೆ ಇರುವುದರಿಂದಲೂ ಉಳಿದ ಅರಿವುಗಳು ಬೇರ್ಪಡುವುದರಿಂದಲೂ ಸತ್ ಒಂದೇ ನಿಜವಾದದ್ದು ಎಂದು ಹೇಳಿರುತ್ತದೆ. ಸತ್ ಒಂದೇ ನಿಜವಾದದ್ದು, ಮಿಕ್ಕಿದ್ದೆಲ್ಲವೋ ಅಸತ್ತು, ಬಂದು ಹೋಗುವಂತಹುದು ಅಂತ ಅರ್ಥ. ಅರ್ಥ ಆಯ್ತಾ ಮಂಜು? ಹೂನ್ನುವಾಗ ಗ್ಯಾರಂಟಿಯಾಗಿ ಹೇಳ್ಬೇಕು ಅಲ್ಲ. ಏನೋ ಒಂಥರ ಇದೆ ಇದು. ನಾ ಸತೋ ಭಾವೋ ವಿದ್ಯತೆ, ನಾ ಭಾವೋ ವಿದ್ಯತೆ ಸತಃ. ಸತ್ತ ಅಸತ್ ಯಾವುದು ಅನ್ನೋದು ಆ ಶ್ಲೋಕದಲ್ಲಿ ಭಾಳ ಚೆನ್ನಾಗಿ ಹೇಳಿದೆ ಅಲ್ವಾ ಮಣಿ? ಅದನ್ನು ಅಂಡರ್ಲೈನ್ ಮಾಡಿ ಇದೇ ಚಾಪ್ಟರ್ ಓದ್ತಾ ಇರಬೇಕು, ತಿಳ್ಕೊಳ್ತಾ ಪದೇ ಓದಬೇಕಪ್ಪ ಭಗವದ್ಗೀತೆ. ಅದೊಂದೇ ಪ್ರಾಬ್ಲಮ್ಮು. ಯಾಕೆ ಪದೇ ಓದಬೇಕು? ಇದಕ್ಕೆ ಜ್ಞಾಪಕ ಇರಲ್ವಲ್ಲ ಅಲ್ವಾ? ಎಷ್ಟು ಸತಿ ಓದಿದ್ದೀರಾ ಭಗವದ್ಗೀತೆನ ಮಂಜು? ಯಥಾರ್ಥ ಗೊತ್ತಾದರೆ ನಿಮಗೇನು ಪರಾರ್ಥ ಗೊತ್ತಾಗುತ್ತೆ. ಯಥಾರ್ಥ ಅಂದರೆ ಅರ್ಥ ಏನು ಅಂದರೆ ಇರುವುದು ಇದ್ದಂತೆಯೇ ತಿಳಿದುಕೊಳ್ಳುವುದು. ಇರುವುದು ಇದ್ದಂತೆಯೇ ತಿಳಿದುಕೊಳ್ಳುವುದಕ್ಕೆ ಇದು ಈಗ ಇದೆ, ನಾಳೆ ಇರುವುದಿಲ್ಲ ಅನ್ನೋದು ಖಚಿತಾದರೆ ಆಯಿತು ಅಲ್ವಾ? ಈಗ ಎಷ್ಟೋ ನಿಮ್ಮ ಸ್ನೇಹಿತರು ಇವಾಗ ಇಲ್ಲವೇ ಇಲ್ಲ. ಮೊದಲಿದ್ರೋ ಇಲ್ವೋ? ಈಗ ಇಲ್ಲ. ಅವರು ನಾಳೆ ಬರ್ತಾರೆ, ಏನೋ ಬಂದರು ನಿಮ್ಮ ನೆಂಟರಾದ್ರು ನಿಮ್ಮ ಇಷ್ಟ ಹೌದಾ ಅಲ್ಲೋ ಗೊತ್ತಿಲ್ಲ. ಅದನ್ನ ಅದು ಯಾವುದಕ್ಕೂ ನಿಲುಗಡೆ ಇಲ್ಲ ಅಂದರೆ ಒಂದೇ ಥರ ಇರುವುದಿಲ್ಲ ಅನ್ನುವುದು ಯಥಾರ್ಥ ಜ್ಞಾನ. ಯಾವ್ದು ಹೇಗಿದೆಯೋ ಹಾಗೆ ತೊಗೊಳ್ಳೋದು. ಈಗ ಬೇಳೆ ಅಂತ ಹೇಳಿದ್ರೆ ಬೇಳೆ ಒಂದೇ, ಆದರೆ ನೀವು ಹೇಳೋದೇನು, ಇದು ಶಿವಲಿಂಗ ಬೇಳೆ, ಇದು ಗಣೇಶ ಬೇಳೆ, ಇದು ಪ್ರೆಸಿಡೆಂಟ್ ಬೇಳೆ, ಇದರೊಳಗಡೆ ಮಾಡಿದ್ರೆ ಒಬ್ಬಟ್ಟು ಚೆನ್ನಾಗಿ ಆಗುತ್ತದೆ. ಇದೆಲ್ಲ ಮಾಡ್ಕೊಂಡಿರೋದು ಯಾರು? ನಾವೇ ಬೇಳೆ ಮಾಡಿಲ್ಲ ಇದನ್ನು. ಆದ್ದರಿಂದ ಎಷ್ಟೋ ದೇಶಗಳಲ್ಲಿ ಒಬ್ಬಟ್ಟು ಅಂದ್ರೆ ಇಲ್ಲವೇ ಇಲ್ಲ, ಗೊತ್ತೇ ಇಲ್ಲ ಅವ್ರಿಗೆ. ಹೌದಾ? ಉನ್ನೆ ನಮ್ಮಲ್ಲೇ ಗೊತ್ತಿಲ್ಲ, ಹೇಳಕ್ಕೂ ಬರಲ್ಲ. ಒಬ್ಬಟ್ಟು ಹೆಬ್ಬೆಟ್ಟು ಅಂತಾಳೆ. ಪೂರಣ್-ಪೋಳಿ ಅಂದ್ರೆ ಒಬ್ಬಟ್ಟು ಅಂತಲೇ. ಆ ಕಡೆ ಗೊತ್ತಿಲ್ಲ, ಮಹಾರಾಷ್ಟ್ರ ತನಕ ಮಾತ್ರ. ಹಿಮಾಲಯದಲ್ಲಿ ಇರೋರಿಗೆ ಈ ಬೆಂಗಳೂರು ಈ ಕರ್ನಾಟಕ ಇದೆ ಅನ್ನೋದೇ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾನು ಹಿಂದೆ ಟೂರ್ ಮಾಡುವಾಗ ಸಿದ್ದಹಳ್ಳಿ ಅಂತ ಒಂದು ಹೋಗಿದ್ದೆ, ರಾಯಚೂರು ಇದ್ರೊಳಗೆ. ಅವನನ್ನು ಕೇಳಿದ್ರೆ ಅವನು ರಾಯಚೂರು ಭಾಳ ಹತ್ತಿರ ಇದ್ದಾನೆ, 15-20 ಕಿಲೋಮೀಟ್ರು. ರಾಯಚೂರೇ ನೋಡಿಲ್ಲ. ಅವ್ನಿಗೆ ಎಷ್ಟು ವರ್ಷ? 90 ವರ್ಷ. ಆ ಥರ ಅವತ್ತು ಅಂದ್ಕೊಂಡೆ ನಾನು, ಈ ಥರ ವ್ಯಕ್ತಿಗಳು ಎಷ್ಟಿರ್ಬೋದು ಅಂತ. 144 ಕೋಟಿನಲ್ಲಿ ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಇದ್ದಾರೆ. ವಿದ್ಯಾಭ್ಯಾಸ ಇಲ್ಲದೆ ಇರೋದಲ್ಲ, ಅವರೆಲ್ಲಿ ಹೋಗೇ ಇಲ್ಲ, ನೋಡಿ ಇಲ್ಲ, ಕೇಳಿ ಇಲ್ಲ.
ಸುಮ್ಮನೆ ಏನೋ ಎಲ್ಲಿಂದ ಏನೋ ಅವ್ರು ಒಂದು ಬೆಂಕಿ ಪಂಡ ತರಕ್ಕೆ 15 ಕಿಲೋಮೀಟ್ರ್ ಹೋಗ್ಬೇಕಂತೆ. ಯಾರು ಹೋಗ್ತಾರೋ ಅವ್ರ ಕೈಲಿ ತರಿಸ್ಬಿಡೋದು 2 ಬೆಂಕಿ ಪಟ್ಟ, ಅದು ಒಂದೊಂದೇ ಕಡ್ಡಿ ಅದು ಉರಿತಾ ಯಾವುದೋ ಇದನ್ನ ಹಾಕ್ಕೊಂಡು ಇನ್ನು ಪೇಪರು ಗೀಪರು ಹಾಕ್ಕೊಂಡು ಸದಾ ಉರಿತಾರೆ ಥರ ನೋಡ್ಕೊಳ್ಳೋದು. 2 ಪಟ್ಟಣ ಇರೋದು. ಹೋಗ್ಬಿಟ್ರೆ ಕರ್ಸಾಬಿಟ್ರೆ ಬೇರೆ ಗತಿ ಇಲ್ಲ ಅವನಿಗೆ. ಅಂಥ ಕಿತ್ತು ತಿನ್ನುವ ಬಡತನವನ್ನು ನಾನು ನೋಡಿದ್ದೇನೆ ನೆಂಟೂರಲ್ಲಿ. ತಿಂಗಳು ನಿಮಗೆ ದುಡ್ಡು ಬರುತ್ತೆ ಮಂಜು, ನಿಮ್ಗೇನು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಹೋಗ್ಬೇಕು ಹಳ್ಳಿಗೆ ನೀವು. ಏಕ್ದಂಗೆಲ್ಲ ಓದುವಾಗ ಅವ್ರು ಇದ್ದಿದ್ದೇ ಇದು, ಅವ್ರು ಓದ್ಬಿಟ್ಟು ಆ ಪುಸ್ತಕದಲ್ಲಿ ಹಾಗೆ ಹೇಳಿದರೆ ಹೀಗೆ. ಅದು ಹೇಗೆ ನೀವು ಹೋಗಿದ್ದೀರೋ? ಇಲ್ಲ. ಅದೆಂಥದೋ ಒಂದು ಊರಿಗೆ ಹೋಗಿದ್ನಪ್ಪ ನಾನು. ಎಂಥದೋ ಮಲ್ಲಿಗೆ ಹೇಳ್ತಿದ್ದಲ್ಲ, ಹೂವಿನ ಹಡಗಲಿ ಬೇರೆ, ಅದು ಇದರ ಥರ ಇದು ತುಂಗಭದ್ರಾ ನದಿಲಿ ಹೂವಿನ ಹಡಗಲಿ ಅಂತಿದೆ. ಹಡಗಲ್ಲಿ ಹೂವನ್ನು ಕಳಿಸೋದು, ಹಂಪಿಗೆ ಹೋಗೋದು 12 ಗಂಟೆ ಹೊತ್ತು ಕರೆಕ್ಟಾಗಿ. ಅದನ್ನು ದೇವ್ರ ಮೇಲೆ ಇಟ್ಟ ಮೇಲೆ ಮಂಗಳಾರತಿ ಮಾಡ್ತಿದ್ವಿ. ಅದಕ್ಕೆ ಆ ಊರಿಗೇನು ಹೆಸರು ಹೂವಿನ ಹಡಗಲಿ. ಅದೆಲ್ಲ ಅಲ್ಲಿ ಟೂರ್ ಹೋದಾಗ ತಿಳ್ಕೊಂಬಂದಿರೋದು ನಾನು. ಯಾತಕ್ಕೆ ನಿಮ್ಗೆ ಹೇಳೋಣ ಅಂತ ಮರ್ತೇ ಹೋಗೋದು ನಾನು ಅಲ್ವಾ. ಏನೇನೋ ಹೆಸರಿಟ್ಕೊಂಡು ನಮ್ಮಗಳ ಕಡೆ ಅಂತೂ ಭಾಳ ಇದು. ಈಗ ಯಾವ ಊರಿಗಾರು ಹೋಗಿ ಇಲ್ಲಿ ರಾಮ ಬಂದಿದ್ದಂತೆ, ಇಲ್ಲ ಆಂಜನೇಯ ಬಂದಿದ್ದಂತೆ, ಇಲ್ಲ ಅವ್ನು ಕಾಲಿಟ್ಟಿದ್ದಂತೆ, ನಾವೊಂದು ಸಿಲಿಮೆಗೆ ಹೋಗಿ ನೋಡಿ ಇಲ್ಲಿ ಕಾಲಿನ ಗುರುತು. ಎಲ್ಲ ಊರು ಹಾಗೆ ಹೇಳ್ಬಿಟ್ರೆ ನಾವು ಎಲ್ಲಿಗೆ ಹೋಗಿದ್ದ ಆಂಜನೇಯ ಅಂತ ತಿಳ್ಕೊಬೇಕು. ಅದಕ್ಕೆ ನಾವು ಹೇಳೋದೇನೆಂದರೆ, ಎಲ್ಲೆಲ್ಲಿ ಹೆಜ್ಜೆ ಕಾಣುತ್ತದೋ ರಾಮನೋದು ಆಂಜನೇಯನೋ ನೀವು ಬರ್ಕೊಳ್ಳಿ, ಯಾರು ಬೇಡ ಅಂದರು. ಮನೆಯಲ್ಲೆಲ್ಲ ಓಡಾಡಿದ್ದಾನೆ ಇವನು ಅಂತ ಯಜಮಾನಂಗೆ ಹೇಳಿದ್ರೆ ಎಲ್ಲಿ ಓಡಾಡೇನೆ ಅಂತ ಹೇಳೋದು? ಯಾವುದೋ ಒಂದು ಟೈಮಲ್ಲಿ ಎಲ್ಲೋ ಒಂದು ಕಾಲಿಟ್ಟಿರ್ತಾನಪ್ಪ, ಅಲ್ಲೋ ಮಂಜು. ಆದ್ದರಿಂದ ನಾವು ಅದನ್ನು ದೇವರಿಗೆ ಹೋಲಿಸಿ ಯಾವತ್ತೂ ಮಾತಾಡಬಾರ್ದು. ಈ ಎಲ್ಲವೂ ದೇವರೇ, ಸರ್ವಂ ಕಲ್ವಿದಂ ಬ್ರಹ್ಮ. ಏನು ಮಾಡ್ತೀರಾ? ಹೀಗಿರುವಾಗ ಎಲ್ಲವೂ ಸಹಜಂ ಕರ್ಮ ಕೌಂತೆಯ. ಹುಟ್ಟೋದು ಹೇಗೆ ಸಹಜವೋ ಸಾಯೋದು ಹಾಗೆ ಸಹಜ. ಆಳೋದಕ್ಕೆ ನಗೋದಕ್ಕೆ ಏನಿಲ್ಲ ಅಲ್ಲಿ. ಸುಮ್ಮನೆ ಬರುತ್ತೆ ಇರುತ್ತೆ ಹೋಗುತ್ತೆ ಅಷ್ಟೇ. ಏನಕ್ಕೆ ಕೇಳ್ತೀರಾ ಅನ್ನತ್ತೆ ಜ್ಞಾನ ಬೇಡವಲ್ಲ ನಮಗೆ. ಆದ್ದರಿಂದ ಏನು ಹೇಳ್ತಾ ಇದ್ದಾರೆ ನೋಡಿ. ಹಾಂ, ಗತ ಹೊಟ್ಟೋಗಿರೋರು, ಅಗತಾಸು ಅಂದರೆ ಹೋಗೋಕ್ಕೆ ರೆಡಿಯಾಗಿರುವವರು ಅಂತ. ನಾವೆಲ್ಲ ಹೋಗಕ್ಕೆ ರೆಡಿಯಾಗಿರೋರೆ, ಯಾವತ್ತು ಹೋಗ್ತೀವಿ ಗೊತ್ತಿಲ್ಲ. ಮತ್ತು ಜಂಬ ಮಾತ್ರ ಪಡ್ತೀವಿ. ಅಗ್ನಿಗೆ ಕರ್ಮ ತ್ಯಾಗವು ಅಶಕ್ಯ, ಜ್ಞಾನಿಗೆ ಶಕ್ಯ. ಮಾಡೋಣ ಬೇಡವದನ್ನ ಮಾಡೋಣ, ಏನು ಚೂರ ಮಾಡಿ 7:15 ಮುಗಿಸೋಣ. ಆಮೇಲೆ ಮಣಿ ಏನೋ ಮಾತಾಡ್ತಾರೆ. ಅಗ್ನಿಗೆ ಕರ್ಮ ತ್ಯಾಗವು ಅಶಕ್ಯ, ಜ್ಞಾನಿಗೆ ಶಕ್ಯ. ಹೆಡ್ಡಿಂಗು ನೋಡಿ ಏನು ಹೇಳ್ತಾರೆ ಅವ್ರಿಗೆ. ಆಕ್ಷೇಪ. ಹಾಗಾದರೆ ಆತ್ಮನು ಆಗಿರುವಲ್ಲಿ ಕರ್ಮವನ್ನು ನಿಶ್ಶೇಷವಾಗಿ ಬಿಡುವುದಕ್ಕೆ ಆಗುವುದಿಲ್ಲ ಎಂಬುದು ಹೇಗೆ? ಪರಿಹಾರ. ಗುಣಗಳು ನಿಜವಾಗಿರಲಿ, ಅವಿದ್ಯಾಕಲ್ಪಿತವೇ ಆಗಿರಲಿ, ಕರ್ಮವು ಅವುಗಳ ಧರ್ಮ. ಯಾವುಗಳ ಧರ್ಮ? ಗುಣಗಳ ಧರ್ಮ. ಅಷ್ಟು. ಆ ಧರ್ಮವು ಆತ್ಮನಲ್ಲಿ ಅವಿದ್ಯೆಯಿಂದ ಆರೋಪಿತವೆಂದು ಆಗುತ್ತದೆ. ಆದ್ದರಿಂದ ಅಗ್ನನಾದವನು ಯಾವನೊಬ್ಬನೂ ಒಂದು ಕ್ಷಣವೂ ಅದನ್ನು ನಿಶ್ಶೇಷವಾಗಿ ಬಿಡಲಾರ ಎಂದು ಹೇಳಿದರು. ಅವಿದ್ಯೆ ಅಂದರೆ ಅಜ್ಞ ಅಂತಾನೆ. ಅವಿದ್ಯೆ ಅಂದರೆ ಮೋಹ ಅಂತ, ಅವಿದ್ಯೆ ಅಂದರೆ ಮಾಯಾ ಅಂತ. ಈಗಿರುತ್ತೆ ನಿನ್ನ ಕ್ಷಣದಲ್ಲಿ ಇರೋದೇ ಇಲ್ಲ. ಏನೇ ನೆನ್ನೆ ತಾನೇ ನೆಗಡಿ ಅಂತಿದ್ದೆ, ಹೊಟ್ಟಾಯ್ತು, ನಾಳೆ ತಿರುಗಿ ಬರ್ಬೋದು. ಸೊ ವ್ಯಾಧಿಗೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಅದನ್ನು ನೀವು ಗಮನ ಇಟ್ಟು ಯೋಚನೆ ಮಾಡಿ. ಇಲ್ಲಿ ಸತ್ಯವನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಇಲ್ಲಿ ಮನೆ ಸತ್ಯ ಒಂದೇ ಇರೋದು. ಆದರೆ ಜ್ಞಾನಿಯು ವಿದ್ಯೆಯಿಂದ ಅವಿದ್ಯೆಯು ತೊಲಗಲಾಗಿ ನಿಶ್ಶೇಷವಾಗಿ ಕರ್ಮವನ್ನು ಬಿಡುವುದಕ್ಕೆ ಶಕ್ತನೇ ಆಗಿರುತ್ತಾನೆ. ಏಕೆಂದರೆ ಅವಿದ್ಯೆಯಿಂದ ಹುಟ್ಟುಗಟ್ಟಿದ್ದು ವಿದ್ಯಾವಸ್ಥೆಯಲ್ಲಿ ಉಳಿದುಕೊಳ್ಳುವುದು ಎಂಬುದು ಹೊಂದುವುದಿಲ್ವಲ್ಲ. ಆದ್ದರಿಂದ ಅದು ಮಾಯವಾಗಿ ಬಿಡುತ್ತದೆ ಅಂತ ಅರ್ಥ. ಕಣ್ಣು ಪರೆ ಇರುವವನ ದೃಷ್ಟಿಯಿಂದ ಹುಟ್ಟುಗಟ್ಟಿದ ಎರಡನೇ ಚಂದ್ರನೇ ಮುಂತಾದದ್ದರ ಶೇಷವು ಪರೆಯು ಹೋದ ಮೇಲೆ ಉಳಿದುಕೊಳ್ಳಲಾರದಷ್ಟೇ.
ಅಲ್ವಾ ಮಂಜು? ನಮಗೆ ಯಾವುದೋ ಒಂದು ಕಣ್ಣಿಗೆ ಪರೆ ಬಂದ್ಬಿಟ್ಟಿರುತ್ತೆ, ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಏನಾಗುತ್ತೆ ಪರೆ? ಅವಾಗ ನಿಶ್ಚಳವಾಗಿ ಎಲ್ಲವೂ ಕಾಣುತ್ತೆ ನಮಗೆ ಜ್ಞಾನ ಮೊದಲು ಇರಲಿಲ್ಲ, ಕಣ್ಣು ಇರಲಿಲ್ಲ, ದೃಷ್ಟಿ ಇರಲಿಲ್ಲ ಅಂತಾನೆ ಇತ್ತು, ಅದು ಅದರ ಮೇಲೆ ಪರದೆ ಇತ್ತು. ಅದೇ ಥರ ಈ ಅಜ್ಞಾನವೂ ಕೂಡ, ಮೋಹವು ಕೂಡ, ಮಾಯೆಯೂ ಕೂಡ. ಯಾ ಮಾಯಾ ಜಗತ್ ಸರ್ವಮಿದು ಪ್ರಸೂಯತೆ, ಇದೆಲ್ಲ ವಿವೇಕ ಚೂಡಾವಣೆಯಲ್ಲಿ ಭಾಳ ಗಟ್ಟಿಯಾಗಿದೆ, ಗೊತ್ತಾ ಇರ್ಬೇಕು ನೀವು. ಹೀಗಾದ ಪಕ್ಷದಲ್ಲಿ ಮನಸ್ಸಿನಿಂದ ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡಿ ಎಂದು ಮುಂತಾಗಿರುವ ಈ ವಚನವು ಸರ್ವಕರ್ಮಾಣಿ ಮನಸ ಇತ್ಯಾದಿ ಮತ್ತು ತನ್ನ ತನ್ನ ಕರ್ಮದಲ್ಲಿ ಅಭಿರತನಾದ ನರನು ಸಂಸಿದ್ಧಿಯನ್ನು ಹೊಂದುತ್ತಾನೆ. ಶ್ರೇಷ್ಠೇ ಕರ್ಮಣಿ ಅಭಿರತಃ ಸಂಸಿದ್ಧಿಂ ಲಭತೆ ನರಃ. ಸಂಸಿದ್ಧಿ ಅಂದ್ರೆ ಏನು ಮಣಿ? ಸಮ್ಯಕ್ ಸಿದ್ಧಿ ಅಂದರೆ ಸಿದ್ಧಿಯನ್ನು ಪಡೆದ ನಂತರ, ಅಂದರೆ ಜ್ಞಾನವನ್ನು ಪಡೆದ ನಂತರ ಮತ್ತೆ ಅಜ್ಞಾನಕ್ಕೆ ಹೋಗದೇ ಇರುವುದು ಸಂಸಿದ್ಧಿ. ಮತ್ತೆ ತಿರುಗಿ ಅಜ್ಞಾನ ಬರಲ್ಲ, ಬರಾಗೇ ಇಲ್ಲ. ಒಂದು ಸತಿ ನಿಮ್ಗೆ ಅರ್ಥ ಆದರೆ ಒಂದು ಸತಿ ಪರವಟರು ತಿರ್ಗಾ ಬರೋದಿಲ್ಲ. ಬರ್ತಾ ಬರ್ಕೊಡ್ದು ಬಂದರೆ ಅದು ಸಂಸಿದ್ಧಿ ಅಲ್ಲ, ಅಷ್ಟೇ. ಮುಂದೆ ತನ್ನ ಕರ್ಮದಿಂದ ಆತನನ್ನು ಅರ್ಚನೆ ಮಾಡಿದರೆ ಮಾನವನು ಸಿದ್ಧಿಯನ್ನು ಹೊಂದುತ್ತಾನೆ ಎಂಬುದು ಹೊಂದುಗಡೆ ಆಗುತ್ತದೆ. ಅವಾಗ ಒಂದುಗಡೆ ಆಗುತ್ತೆ. ಅಂದರೆ ತಿರ್ಗಾ ಮತ್ತೆ ವಾಪಸ್ ಅಜ್ಞಾನಕ್ಕೆ ಬರಬೇಕಾಗಿಲ್ಲ, ಒಂದು ಸತಿ ಜ್ಞಾನ ಬಂದಮೇಲೆ ಸಾಕು. ಯಾಕೆ ಅಂದರೆ ಕರ್ಮ ಜ್ಞಾನ ಎರಡರ ನಡುವೆ ಭಕ್ತಿ ಇದೆ. ಇಲ್ಲಿ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಎಲ್ಲವೂ ಭಗವಂತನೇ ಎಂದು ಅನ್ನೋ ಒಪ್ಪಿಗೆಯಿಂದ ನಮ್ಮ ಜೀವನವನ್ನು ನಡೆಸಬೇಕು. ಅದೇ ಭಕ್ತಿ. ವಿಭಕ್ತಿ ಇಲ್ಲದೆ ಇರೋದು ಭಕ್ತಿ ಅಲ್ವಾ? ಮೋಕ್ಷ ಕಾರಣ ಸಾಮಗ್ರಾಂ ಭಕ್ತಿರೇವ ಗರೀಯಸಿ ಅಲ್ವಾ? ಸ್ವಸ್ವರೂಪ ಅನುಸಂಧಾನ ಭಕ್ತಿ ನಿತ್ಯ. ಅಷ್ಟೇ. ಭಕ್ತಿ ಅಂದ್ರೆ ಏನಾಗರೆ ನನ್ನನ್ನು ನಾನು ನನ್ನಿಂದಲೇ ಅರಿತುಕೊಳ್ಳುವುದು, ಬೇರೆ ಯಾವುದರ ಶಾಸ್ತ್ರದ ಸಂಬಂಧವೂ ಇಲ್ಲದೆ ಅದು ನಿಜವಾದಂಥ ಭಕ್ತಿ ಅಂತ ಶಂಕರರು ಹೇಳಿದ್ದಾರೆ. ಹೌದಾ ಅಲ್ವಾ ಮಣಿ? ಸ್ವಸ್ವ ಅರೂಪ ಸ್ವರೂಪ, ರೂಪ ಸ್ವರೂಪ, ಸ್ವಸ್ವರೂಪ. ಇದನ್ನು ವಿಗ್ರಹ ಮಾಡಬೇಕು. ವಿಗ್ರಹ ಅಂದರೆ ಪಡೆದು ಅರ್ಥನಿಗೆ ಯೋಗ್ಯವಾದಂತೆ ಮಾಡಿಕೊಳ್ಳುವುದು. ಹಾಗೆ ನೋಡಕ್ಕೆ ಹೋದರೆ ಜಗತ್ತಿನ ಪ್ರತಿಯೊಂದು ವಸ್ತುಗಳು ಕೂಡ ಅರ್ಚನೆ ಯೋಗ್ಯವಾದದ್ದೇ, ಬೇರೆ ಬೇರೆ ಕಾಣುತ್ತಷ್ಟೇ. ಇವಾಗ ಯಾವುದೋ ಕೆಲವು ಹೂಗಳು ಮಾತ್ರ ಅರ್ಚನೆಗೆ ತಗೋತೀವಿ, ಬೇಲಿಯೋ ಅರ್ಚನೆಗೆ ತಗೋತೀವ? ಯಾಕೆ ನಾವು ತಗೊಳ್ಳಲ್ಲ? ನಮ್ಮಲ್ಲಿ ಮಂದ ಬುದ್ಧಿ ಇದೆ. ಯಾವ ಹೂವನ್ನು ಬೇಕಾದ್ರೂ ದೇವ್ರಿಗೆ ಕೊಡ್ಬೋದು, ಹೌದಲ್ಲ? ಶಾಸ್ತ್ರದ ಪ್ರಕಾರ ಇಂಥದೇ ಕೊಡು. ಶಾಸ್ತ್ರ ಅಲ್ಲ ಹೇಳಿರೋದು, ನೀವು ಮಾಡಿಕೊಂಡಿರೋದು. ಶಾಸ್ತ್ರದಲ್ಲಿ ಇಂಥ ಹೂವು ಶ್ರೇಷ್ಠ, ಇದು ಕನಿಷ್ಠ. ಭಗವಂತನ ಸೃಷ್ಟಿಯಲ್ಲಿರೋ ಎಲ್ಲ ಹೂವುಗಳು ಶ್ರೇಷ್ಠವೇ, ಎರಡನೇ ಮಾತೇ ಇಲ್ಲ. ಅದು ತಲೆಗೆ ಹೆಂಗೆ ಬರುತ್ತೆ? ಯಾರೋ ಒಬ್ಬಂಗೆ ಬರುತ್ತೆ, ಅವನು ಶ್ರೇಷ್ಠ ಜ್ಞಾನಿ ಹೇಳಿ. ಜ್ಞಾನಿಗೂ ಒಂದಿಷ್ಟು ಅವಿದ್ಯೆ ಉಳಿದುಕೊಂಡಿರುವುದು ಎಂಬ ಕೆಲವರು ವೇದಾಂತಿಗಳ ವಾದವು ಆಚಾರ್ಯರಿಗೆ ಒಪ್ಪಿಲ್ಲ. ಆಚಾರ್ಯರು ಅಂದರೆ ಶಂಕರರು. ಎಲ್ಲ ನಿಂಗೆಲ್ಲ ವೇದಾಂತ ಕೊಟ್ಟಿದ್ರು ಅಜ್ಞಾನಂತ ಕೆಲಸ ಮಾಡ್ತಾ ಇದೆಯಲ್ಲ, ಅದು ಕೆಲವು ವೇದಾಂತಿಗಳಲ್ಲಿ ತಲೆಯಲ್ಲಿ ಇದೆ. ಅದು ಇರುವುದನ್ನು ಶಂಕರ ಭಗವತ್ಪಾದರು ಒಪ್ಪಿಕೊಳ್ಳುವುದಿಲ್ಲ ಅಂತ ಒಂದು ಮೆನ್ಷನ್ನು. ಮಾನವ ಸಿದ್ಧಿ ಹೊಂದುತ್ತಾನೆ ಎಂಬುದು ಹೊತ್ತುಗಡೆಯಾಗುತ್ತದೆ ಎನ್ನುವ ಟಿಪ್ಪಣಿ. ತನ್ನ ಕರ್ಮ ಎಂಬುದು ಅವಿದ್ಯೆಯ ದೃಷ್ಟಿಯಿಂದ ಗುಣಗಳ ಧರ್ಮವಾದ ಕರ್ಮವನ್ನು ಆತ್ಮನಲ್ಲಿ ಆರೋಪಿಸುವ ಅವಿದ್ಯಾ ದೃಷ್ಟಿಯಿಂದ ಆಡಿದ ಮಾತು. ಅಹಂಕಾರದಿಂದ ಇದು ನನ್ನ ಧರ್ಮ, ಇದು ನಿನ್ನ ಧರ್ಮ ಅಂತ ಬೇರೆ ಮಾಡಿದ ತಕ್ಷಣನೇ ಹೋಯ್ತದು. ಧರ್ಮ ಅನ್ನೋದು ಯಾರೇ ಮಾಡಲಿ ಅದು ಧರ್ಮವೇ, ಅದು ಅನ್ನೋ ಸ್ವಕರ್ಮವೇ ಆಗಿರುತ್ತದೆ ಅಂತ ಸಿದ್ಧಾಂತ. ಒಪ್ಕೋತೀರ ಮಂಜು? ಒಪ್ಕೊಳ್ಳಲ್ಲ ಅಂದರೆ ನಾವೇನು ಮಾಡೋಕ್ಕಲ್ಲ, ಇರೋದದು ಇರೋದೇ ಹಾಗೆ. ಈಗ ಸೂರ್ಯನನ್ನು ಮೊದಲು ಸೃಷ್ಟಿಸಿದ್ದು ಯಾರು? ಮೊದಲು ಯಾಕೆ ಸೂರ್ಯನನ್ನು ಸೃಷ್ಟಿಸಿದ್ದು ಯಾರು? ಚಂದ್ರನನ್ನು ಸೃಷ್ಟಿಸಿದ್ದು ಯಾರು? ಗೊತ್ತೇ ಇಲ್ಲ. ಗೊತ್ತಾ ನಿಮಗೆ? ಏನಾದ್ರು ಯಾವ್ದಾದ್ರು ವಿಜ್ಞಾನ ಓದಿದ್ದೀರಾ ಮಣಿ? ಸೂರ್ಯನನ್ನು ನಾನು ಇದರ ಮಣಿಯವರು ಸೃಷ್ಟಿಸಿದರೋ? ಎಲ್ಲರೂ ಇದೆಯಾ? ರಮೇಶ್ ಸೃಷ್ಟಿಸಿದರು ಇದೆಯಾ? ಇಲ್ಲ. ಹಾಗಾದ್ರೆ ಯಾರು ಮಾಡಿದ್ದದನ್ನ? ಗಾಳಿಯನ್ನು ಸೃಷ್ಟಿಸಿದವರು ಯಾರು? ಆಕಾಶವನ್ನು ಸೃಷ್ಟಿಸಿದವರು ಯಾರು? ಈ ಸೃಷ್ಟಿಯನ್ನು ಸೃಷ್ಟಿಸಿದವರು ಯಾರು?
ಮಹಾಜ್ಞಾನಿಗಳು ಯಾರೋ ಇದು ಭಗವಂತನ ಸೃಷ್ಟಿಯೇ ನನ್ನದಲ್ಲ ಅಂತ ಹೇಳಿದಾನೆ. ನನ್ನದಲ್ಲ ಅಂದಮೇಲೆ ಅದು ಯಾರ್ದೂ ಅಲ್ಲ. ಹೌದಾ? ನಾವು ಮೊನ್ನೆ ಕೇಳಿದ್ನಲ್ಲ, ಸಮುದ್ರವು ಯಾರ ಆಸ್ತಿ? ಕೆಲವ್ರಿಗೆ ಏನು ಅನ್ನಿಸ್ತು, ಇದು ಇಂಡಿಯಾದು, ಇದು ಸಮುದ್ರವು ತನ್ನಟ್ಟಿಗೆ ತಾನೇ ಆದದ್ದು, ಆದ್ದರಿಂದ ಅದು ಎಲ್ಲರಿಗೂ ಸೇರಿದ್ದು. ಯಾವುದು ಒಪ್ಪುತ್ತೀರ ನೀವು? ಎಲ್ಲರಿಗೂ ಒಪ್ಪುಗಳಲ್ವ ಅದು? ಈ ಪ್ರಪಂಚವು ಯಾರಿಗೆ ಸೇರಿದ್ದು? ನಮಗೆ ಸೇರಿದ್ದು. ನನಗೆ ಯಾಕೆ ಸೇರಿದ್ದು? ಅಹಂ ಬ್ರಹ್ಮ ಅಸ್ಮಿನ್. ಹೌದಲ್ವಾ? ಕಂಡಿಡ್ಕೊಂಡು ಭಾಗ ಮಾಡ್ಕೊಂಡಿರೋ ಇವರು ವಾಸ್ಕೋಡ್ ಗಾಮ ಅಂಥವ್ರೆಲ್ಲರೂ ಡಿವೈಡ್ ಮಾಡಿರೋದು ಅಷ್ಟೇ. ಆದರೆ ಜ್ಞಾನ ಏನು ಹೇಳುತ್ತೆ? ಎಲ್ಲವೂ ಒಂದೇ. ಎಲ್ಲವೂ ಒಂದೇ ಅನ್ನೋದು ನಿಮಗೆ ಒಪ್ಪಿಗೆ ಆದರೆ ಮುಂದಕ್ಕೆ ಹೋಗೋಣ, ಇಲ್ಲಿ ಬೇಡ. ಹೌದಲ್ವಾ? ಎಲ್ಲವೂ ಒಂದೇ, ಬೇರೆ ಬೇರೆ ಥರ ಕಾಣುತ್ತೆ. ಇರುವುದು ಒಂದೇ, ಬೇರೆ ಬೇರೆ ಥರ ಕಾಣುತ್ತೆ. ನನಗೆ ಹಸಿವಾಗಿದೆ ಅಂತ ಅಮೇರಿಕಾದವನು ಹೇಳಿ, ಯುರೋಪಿಯನ್ ಹೇಳಿ, ಇಂಡಿಯಾದವನು ಹೇಳಿ ಹಸಿವೆ. ಹೌದಲ್ವ ಮಂಜು? ಹಸಿವಾದಾಗ ಅದು ತುಂಬಿಸ್ಕೊಳ್ಳೋದಕ್ಕೆ ಒಬ್ಬ ಮಾಂಸ ತಿನ್ಬೋದು, ಒಬ್ಬ ಬೇರೆ ತಿನ್ಬೋದು, ಇನ್ನೊಬ್ಬ ಏನು ಸಿಗದಿದ್ರೆ 2 ಬಿಸ್ಕಟ್ ತಿಂದು ನೀರು ಕುಡಿಬೋದು. ಹೌದಾ ಅಲ್ವಾ? ಏನು ವ್ಯತ್ಯಾಸ ಇದೆ? ವ್ಯತ್ಯಾಸ ಇರುವುದು ನೀವು ಭಾವದಲ್ಲಿಯೇ ಹೊರತು ಜ್ಞಾನದಲ್ಲಿ ಅಲ್ಲ. ಹೇಳಿ. ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡಿ ಎಂಬುದು ಆತ್ಮನಲ್ಲಿ ಯಾವ ಕರ್ಮವೂ ಇಲ್ಲ ಎಂದು ನಿಶ್ಚಯಿಸುವ ವಿದ್ಯಾದೃಷ್ಟಿಯಿಂದ ಹೇಳಿತು. ಈಗ ಆತ್ಮನಿಗೆ ಯಾವ ಕರ್ಮವೂ ಇಲ್ಲ. ಹೌದಾ? ಆತ್ಮನು ಅಕರ್ಮಿ. ಹೌದಲ್ವ? ಆದ್ದರಿಂದ ಆ ಕರ್ಮದ ಯಾವ ದೋಷವೂ ಅವನಿಗಿಲ್ಲ. ಆದರೆ ಅಜ್ಞರಿಗೆ, ಗೊತ್ತಿಲ್ಲದೇ ಇರುವವರಿಗೆ, ಜ್ಞಾನ ಇಲ್ಲದೇ ಇರುವವರಿಗೆ, ಆತ್ಮಜ್ಞಾನ ಇಲ್ಲದೇ ಇರುವವರಿಗೆ ಈ ಅಜ್ಞತ್ವವು ಆಪಾದನೆಯಾಗಿದೆ. ನನ್ನ ಕರ್ಮ ಅಂತಿರ್ತಾನೆ. ಹಾಗಲ್ವೇ ಅಲ್ಲ. ನೀವು ಯೋಚನೆ ಮಾಡಿ ನೋಡಿ, ಎಷ್ಟು ಜನ ಬಂದೋದ್ರು, ನಾವೆಲ್ಲ ಎಷ್ಟನೇವರು ಗೊತ್ತಾ ನಮಗೆ? ಇಲ್ಲ. ಎಲ್ಲರೂ ನಾವು ಹೋಗ್ತಾ ಇದ್ವಿ. ಶಂಕರಾಚಾರ್ಯರು ಹೋದರು, ರಾಮಾನುಜರು ಹೋದರು, ಮದ್ದೂರು ಹೋದರು, ಬಸವಣ್ಣವ್ರು ಹೋದರು, ಅಕ್ಕಮಹಾದೇವಿ ಹೋದರು, ಭಾಗ್ಯ ಹೋಗ್ತಾರೆ, ನಾನು ಹೋಗ್ತೀನಿ, ಇವ್ರು ಹೋಗ್ತಾರೆ, ಮಂಜು ಹೋಗ್ತಾರೆ, ಮಣಿ ಹೋಗ್ತಾರೆ, ಇವ್ರು ಹೋಗ್ತಾರೆ. ಯಾಕೆ ಹೋಗ್ತೀವಿ ನಾವು ಬಂದಿರುವುದೇ ಹೋಗೋಕ್ಕೆ. ಏನು ವ್ಯತ್ಯಾಸವೇ ಇಲ್ಲ. ಏನು ತಿಳ್ಕೊಂಡ್ವಿ? ಏನು ತಿಳ್ಕೊಳ್ಳಿಲ್ಲ. ಏನು ತಿಳ್ಕೊಳ್ಳದೇ ಇರುವುದನ್ನು ತಿಳಿದುಕೊಂಡೆ ಅಂತ ಹೇಳುವುದು ಮಹಾಪರಾಧವಾಗುತ್ತದೆ ಅಲ್ವಾ? ಪ್ರಯತ್ನ ಮಾಡಿ. ಸುಮ್ಮನೆ ಕಾಮೆಂಟ್ ಮಾಡುವುದು, ಹಾಗೆ ಹೀಗೆ, ನನಗೆ ಬಸವಣ್ಣವ್ರು ಗೊತ್ತು. ಏನು ಗೊತ್ತು ಬಸವಣ್ಣವ್ರ ಸಿದ್ಧಾಂತ ಏನು? ಎಲ್ಲರೂ ಒಂದೇ ಅಂತಲೇ ಅವ್ರು ಹೇಳಿರೋದುವೆ ಅಲ್ವಾ? ಹೌದಲ್ವಾ? ಹೊಲಸು ತಿಂಬುವನು ಹೊಲೆಯ, ಅಥವಾ ಆಡುವವನು ಆ ಥರ ಇರ್ತಾನೆ. ಬೇರೆ ಬೇರೆ ಮಾತಾಡ್ತಾನೆ ಅಷ್ಟೇ. ಅವನು ಕೆಟ್ಟದ್ದು ಮಾತಾಡ್ತಾನೆ, ಒಳ್ಳೆಯದು ಮಾಡ್ತಾನೆ. ಕೆಟ್ಟದ್ದು ಅಂದ್ರೇನು? ಅವನು ಹೇಳಿದ್ದನ್ನು ನಾನು ತಪ್ಪಾಗಿ ತಿಳಿಯುವುದೇ ಕೆಟ್ಟದ್ದು. ಸರಿಯಾಗಿ ತಿಳಿಯೋದು ಅಂದ್ರೇನು? ಅದಕ್ಕೆ ಯಾವುದೇ ನಿಷ್ಪಕ್ಷವಾಗಿ, ಅದಕ್ಕೆ ಯಾವುದೇ ರೀತಿಯಾದ ಉತ್ತರವನ್ನು ಕೊಡದೇ ಇರುವುದು, ಅಭಿಪ್ರಾಯವನ್ನು ತಳೆಯದೇ ಇರುವುದು, ತನ್ನ ಮೇಲೆ ತಾನು ಧಾರಣೆ ಮಾಡಿಕೊಳ್ಳದೇ ಇರುವುದು. ಇಲ್ಲಿ ಧರ್ಮ ಕರ್ಮ ಎರಡೂ ಎಗರೋಯ್ತು. ಹೌದಾ? ಕಷ್ಟ ಅಲ್ವಾ ಮಂಜು? ಇದು ಅರ್ಥ ಆಗೋದು? ಹೌದು. ಹೌದು ಅಂದ್ಬಿಟ್ರೆ ಮುಗಿದೋಯ್ತು. ನಿಮ್ಮನ್ನೇನು ಕೇಳಾಗೇ ಇಲ್ಲ ನಾನು. ಆದ್ದರಿಂದ ಶಂಕರರೇನು ಹೇಳದೆ ಏನು ಹೇಳಿದರೆ ಅದನ್ನೇ ಬಸವಣ್ಣವ್ರು ಹೇಳಿರೋದು, ಅದನ್ನೇ ರಾಮಾನುಜರು ಮದ್ದೂರು ಎಲ್ಲ ಹೇಳಿರೋದು. ಆದರೆ ಅದೆಲ್ಲವನ್ನು ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಅದು ನಾವು ಒಪ್ಪಿಗೆ ಆಗಬೇಕಾದ್ರೆ ಲಾಂಛನಗಳಲ್ಲ, ನಾಮವೋ ಮುದ್ರೆಯೋ ವಿಭೂತಿಯೋ ಅಲ್ಲ, ಜ್ಞಾನ ಬರಬೇಕು. ಅಜ್ಞಾನ. ಹೌದಲ್ವಾ? ಅಜ್ಞಾನಾವೃತ ಜ್ಞಾನಂ ತೇನ ಮುಖ್ಯಂತಿ ಜಂತವ. ಮೋಹಗೊಳ್ತಾರೆ, ಅದರಿಂದ ಹಾಗಂತಾರೆ ಅವರು. ಮಳೆ ಬರ್ತಾನೆ ಇದೆ ಅಲ್ವೇ? ಹೋಗೋದು ಯಾಕೆ ನೀವು? ಕಾರಿದೆ ಅಲ್ವಾ? ಅವಾಗ ನೆಕ್ಸ್ಟು ಕರ್ಮಸಿದ್ಧಿ ಆದ ಬಳಿಕ ನೈಷ್ಕರ್ಮ ಸಿದ್ಧಿಯು ದೊರೆಯುವ ಬಗೆ. ಅದು ಮುಂದಿನ ವಾರ ಮಾಡೋಣಲ್ಲ. ಈಗ ಅದನ್ನು ಮಾಡಿಬಿಟ್ರೆ ಬೇರೆ ತುಂಬ ಜನ ಇರೋದೇ ಇಲ್ಲ. ಕರೆಕ್ಟಾಗಿ ಹೇಳೋರೆ. ಇವಾಗ ಏನಾದ್ರು ಒಂದು ಹೇಳಿ ಮಣಿ. ಏನು ನೀವು ಹೇಳಿ ಕೇಳೋಣ. ಏನಾದ್ರು ತಪ್ಪಿದೆ ತಿದ್ದದಷ್ಟೇ. ಎಲ್ಲ ಇರುತ್ತೆ, ಸುಮ್ಮನೆ ಬಿಡಲ್ಲ, ಬಾಯಿ ಬಿಡಲ್ಲ. ನಾನೇನು ಮಹಾ ದೊಡ್ಡ ವಿದ್ವಾಂಸ ಅಂದ್ಕೊಂಡು ನೀವು ಹೇಳ್ತಿಲ್ಲ ಅಂತ ಆಗುತ್ತೆ.
ಮಂಜು ನೀವು ಹೇಳಿ. ಮಂಜು, ಮಣಿ, ಸಂಪತ್ತು ನೀವು ಹೇಳಿ. ಭಾಗ್ಯ ಹೇಳೋ. ಹಾ ಹೇಳಿ. ಸ್ವಧರ್ಮ ಆಚರಿಸೋದೇ ಒಳ್ಳೇದು ಅಂತ ಹೇಳಿದ್ರು. ಹಾ, ನಮ್ದು ಅಜ್ಞಾನ ಅಂದ್ರೆ ನಮ್ಮ ಸ್ವಧರ್ಮ ಹೇಗೆ ಅನ್ನೋದು ಹೇಗೆ ತಿಳ್ಕೊಳ್ಳೋದು. ಸ್ವ ಅಂದ್ರೇನು, ಧರ್ಮ ಅಂದ್ರೇನು? ನೀವೇ ಉಪಯೋಗಿಸಿದ ಪದ. ಧರ್ಮ ಅಂದ್ರೆ ಧಾರಣೆ, ನಾನು ಅಂದ್ಕೊಂಡಿರೋದು ಅಲ್ವಾ. ಸ್ವಧರ್ಮ ಯಾವಾಗಲೂ ಸ್ವಧರ್ಮ ವಿಗುಣ, ಪರಧರ್ಮ ಸಂಶತೆ. ಬೇರೆ ಧರ್ಮಗಳು ಯಾರು ಚೆನ್ನಾಗಿ ಆಚರಿಸ್ತಾ ಇದ್ರು, ಅವನು ಮಾಂಸ ಮಾರ್ತಾ ಇದ್ದಾನೆ, ಒಳ್ಳೆ ಲಾಭ ಬರ್ತಿದೆ ಅನ್ನೋದು ಕರ್ಮದ ಫಲಿತಾಂಶ ಹೇಳ್ತಿರೋದು. ಸ್ವಧರ್ಮ ಅಂತಂದ್ರೆ ಏನು? ನಾನು ಏನು ನನಗೆ ಬರುತ್ತದೋ ಅದನ್ನು ನಾನು ಧಾರಣೆ ಮಾಡ್ಕೊಂಡಿರ್ತೀನಿ. ನಾನು ಏನೂ ಊಹೆ ಮಾಡಿಕೊಳ್ಳುವುದಿಲ್ಲ ಅನ್ನೋ ಸ್ವಧರ್ಮ. ಪರಧರ್ಮ ಅಂದ್ರೇನು? ಬೇರೆ ಅವನು ಏನೋ ಮಾಡ್ತಾನೆ, ಮೋಸ ವಂಚನೆ ಏನು ಮಾಡ್ತಾನೆ ನಮ್ಗೆ ಗೊತ್ತಿಲ್ಲ, ಅವನದೇನು ವ್ಯವಹಾರ ಗೊತ್ತಿಲ್ಲ. ಆದರೆ ಬೇಕಷ್ಟು ಮನೆ ಇದೆ, 8 ಮನೆ ಇದೆ, 9 ಮನೆ ಇದೆ ಅಂತ ಅವ್ನು ಮಾಡ್ತಾ ಇರ್ತಾನೆ. ನೀವು ಅದನ್ನೇ ಮಾಡೋಕ್ಕೋದ್ರೆ ನಿಮ್ಗೆ ಆಗತ್ತಾ? ಆಗಲ್ಲ. ಇವಾಗ ಮೋದಿಯವರು ವಿಶ್ವ ಮಾನವ ಆದರು, ನಾವು ಮೋದಿಯವರು ಆಗಬೇಕು ಅಂತ ಹೇಳ್ಬಿಟ್ಟು ಪ್ರಧಾನಿ ಆಗಬೇಕು ಫಸ್ಟು. ಮೋದಿ ಆಗಕ್ಕಾಗತ್ತ? ವಿಶ್ವಕರ್ಮಿ ಆಗಕ್ಕಾಗತ್ತ? ಇಲ್ಲ. ಏನಂದರೆ ನಮ್ಮದು ಲಿಮಿಟೆಡ್ಡು. ಈ ಜೀವ ಮತ್ತು ಪರ ಇದೆಯಲ್ಲ, ಇದರ ಅಂತರ ಇರತಕ್ಕಂಥದ್ದೇ ಈ ವಿಚಾರದಲ್ಲಿ. ಅದರಿಂದ ಸ್ವಧರ್ಮ ಅಂದರೆ ನಾನು ನನ್ನ ಜೀವನೋಪಾಯಕ್ಕೆ ಮಾಡತಕ್ಕಂಥ, ನನಗೆ ಗೊತ್ತಿರುವ, ನಾನು ಮಾಡಬಹುದಾದ ಸ್ವಧರ್ಮ ಏನೇ ಅದು ಧರ್ಮ. ಊರಲ್ಲೊಬ್ಬ ಸಂಗೀತಗಾರ ಇರ್ತಾನೆ, ಅವ್ನು ನೋಡ್ಬಿಟ್ಟು ಒಬ್ಬ ಅಗಸ ನಾನು ನನ್ನ ಮಗನಿಗೆ ಸಂಗೀತ ಕಲಿಸ್ತೀನಿ ಅಂತ ಹೇಳ್ತಾನೆ. ಸಂಗೀತ ಅವನಿಗೆ ಬರಲ್ಲ, ಊರಲ್ಲಿದ್ದು ಒಬ್ಬ ಅಗಸ ಮಾಯ ಆಗೋದ. ಯಾಕೆ ಸರಿ? ಸ್ವಧರ್ಮ ಯಾವುದು? ಐರನ್ ಮಾಡೋದ, ಸಂಗೀತ ಕಲ್ತ್ಕೊಳ್ಳೋದ? ನನಗೆ ಅದಕ್ಕೆ ಹೊಂದಿಕೊಳ್ಳುವಂಥ ಯೋಗ್ಯತೆ ಇದೆಯೇ ಅಂತ ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ಳಬೇಕು. ಹೌದಲ್ವಾ ಸರ್? ಹೇಳಿ. ಸ್ವಧರ್ಮ ಬರೋದು ಹಾಗೆ. ಕಂಡ್ಕೊಳ್ಳೋದು ಹೇಗೆ ಅಂತ ನಿಮ್ಮ ಜೀವನದಲ್ಲಿ ನಿಮ್ಮ ಅನುಕೂಲ ಹಿಂದಿನಿಂದ ಬಂದಂತಹದ್ದು ಒಂದು ಕರ್ಮ ಇರುತ್ತೆ. ಹೌದಾ? ಹೋಗ್ಬಿಟ್ಟು ಇನ್ನೇನೋ ಒಂದು ಮಾಡೋದಲ್ಲ. ನನ್ನ ಯೋಗ್ಯತೆಗೆ ತಕ್ಕಂತೆ ನನಗೆ ಹೊಂದುವ ಕರ್ಮ ಯಾವುದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕ್ರಮೇಣ. ಹೌದಲ್ವಾ? ವ್ಯವಸಾಯ ಮಾಡೋದು ನೀವು ವ್ಯವಸಾಯ ಮಾಡ್ತೀರಾ, ಪ್ರವಚನ ಮಾಡೋದು. ಇವಾಗ ನಾನು ನನ್ನ ಜೀವನದಲ್ಲಿ ವ್ಯಾಪಾರ ಮಾಡಿ ಏನೇನೋ ಮಾಡಿ ಸತ್ತು ಸುಣ್ಣವಾಗಿ ಸ್ವಧರ್ಮ ಏನೊಂದು ಗೊತ್ತೇ ಆಗಲಿಲ್ಲ. ಈಗಲೂ ನಾನು ಮಾಡ್ತಾ ಇರೋ ನನ್ನ ಸ್ವಧರ್ಮನ ನಂಗೆ ಗೊತ್ತಿಲ್ಲ. ಆದರೆ ಏನೋ ಮಾಡಿ ಅದರೊಳಗೆ 4 ಜನಕ್ಕೆ ಒಳ್ಳೇದಾಗತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ. ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಹೇಳುವಂಥ ವಿಚಾರ ಸ್ವಧರ್ಮ. ಹೌದಲ್ವಾ? ಆಗತ್ತೋ ಇಲ್ವಾ? ನೀವೇ ಹೇಳಿ ಸರ್. ಆಗುತ್ತೆ ಅಲ್ವಾ? ಈಗ ಮರ, ತೆಂಗಿನಕಾಯಿ, ಅಡಿಕೆ ಮರ ಹತ್ತಬೇಕಾದ್ರೆ ಭಾಳ ತಾಕತ್ತಿರ್ಬೇಕು ಅಲ್ವಾ ಮಂಜು? ಎಲ್ರಿಗೂ ಅಡಿಕೆ ಮರ ಹತ್ತಕ್ಕಲ್ಲ. ನನ್ನ ಹತ್ತಿದ್ರೆ ಅರ್ಧದಲ್ಲೇ ಬಿದ್ದು ಸತ್ತೇ ಹೋಗ್ತೀನಿ ಅಲ್ವಾ? ಹೇಗೆ ಹತ್ತಬೇಕು ಅದು ಬಾಗ್ತಾ ಇರುತ್ತೆ. ನಾವು ಹಾಗೆ ಹೀಗೆ ಮಾಡ್ಕೊಂಡು ಹತ್ತಬೇಕು. ಎಲ್ಲ ಕೇಳಬೇಕು. ಏನೂ ಅವನಿಗೇನು ಆಗೋದೇ ಇಲ್ಲ. ಅವನು ಎಷ್ಟೋ ದಿನ ಮಾಡ್ತಿರ್ತಾನೆ. ಯಾಕೆ? ಅಭ್ಯಾಸ ಅಲ್ವಾ? ಈಗ ಹೇಳಿ, ನಮ್ಮ ಸ್ವಧರ್ಮವನ್ನು ನಾವು ಕಂಡುಕೊಳ್ಳುವುದು ಹೇಗೆ? ನನ್ನ ಅನುಭವದಿಂದಲೇ. ಹೌದಾ? ಹೇಳಿ ನಿಮ್ಮ ಸಂಪತ್ತು. ಇವಾಗ ನಿಮ್ಮ ಸ್ವಧರ್ಮ ಏನೋ ನೀವು ಹೇಳಿಪ್ಪ. ಹೇಳಿ ನಿಮ್ಮ ಸ್ವಧರ್ಮ ಏನು? ವ್ಯವಸಾಯವೋ, ಉದ್ಯೋಗವೋ, ಯೋಗವೋ? ಏನು ಮಾಡ್ತಾರೆ ನಿಮ್ಮ ಸ್ವಧರ್ಮ? ಸಂಸ್ಕೃತ ಮಾತಾಡ್ತಿರ? ಅದು ನಾವು ಎಲ್ಲವನ್ನೂ ಟ್ರೈ ಮಾಡ್ತಾ ಇದ್ವಿ. ಯಾವ್ದಾದ್ರು ನನಗೆ ಸೂಟ ಆಗುವುದನ್ನು ನಾನು ಮಾಡುವುದೇ ಸ್ವಧರ್ಮ. ಮನುಷ್ಯನಿಗೆ ಮನಸ್ಸಿಗಿಂತ ಇನ್ನೊಂದು ಬೇರೆ ಇಲ್ವೇ ಇಲ್ಲ. ಇಂದ್ರಿಯಗಳಿಂದ ಅರ್ಥವಾಗುವುದನ್ನು ಮನಸ್ಸಿಗೆ ಅರ್ಥವಾಗುವ ಹಾಗೆ ಮಾಡ್ಕೋಬೇಕು. ಆಮೇಲೆ ಆತ್ಮ ಗೀತ್ಮ ದೇವರು ದಿಂಡ್ರು ಎಲ್ಲ ಆಮೇಲೆ. ನಾನು ಹೇಳಿದ್ನಲ್ಲ ಹಾಗೆ, ಹಳ್ಳಿಯಲ್ಲಿರೋ ಜನಕ್ಕೆ ಅಕ್ಷರ ಜ್ಞಾನವೇ ಇಲ್ಲ. ಮೊದಲು ಅಕ್ಷರ ಜ್ಞಾನ ಕಂಡ್ಕೊಳ್ಳಿ ಅಂತ ಅವ್ರಿಗೆ ಹೇಳೋರು ಯಾರು? ಎಲ್ಲೋ ಕೂತ್ಕೊಂಡು ಆರ್ಟ್ ಆಫ್ ಲಿವಿಂಗ್ ಅದು ಇದು ಧ್ಯಾನ ಮಾಡಿ ಅದು ಇದು ಯಾರಿಗೆ ಗೊತ್ತಿದೆ ಅದು ಮಾಡೋಕ್ಕೆ? ಈ ಜಗತ್ತಿನಲ್ಲಿ, ಇಂಡಿಯಾದಲ್ಲ, ಈ ಜಗತ್ತಿನಲ್ಲಿ ಅಧ್ಯಾತ್ಮದ ವಿಚಾರವನ್ನು ತಿಳ್ಕೊಂಡವರು, ತಿಳಿದಿರೋರು, ಅದರಿಂದ ಪ್ರಚೋದನೆ ಆಗಿ 4 ಜನ ಕೇಳುವಂಥವ್ರು ಭಾಳ ಕಮ್ಮಿನೋ ಜಾಸ್ತಿನೋ? ತುಂಬ ಕಮ್ಮಿ, ಅಥವಾ ಇಲ್ಲವೇ ಇಲ್ಲ. ಯಾರೋ ಅವ್ರು ಹೇಳ್ತಾ ಇರ್ತಾನ, ಬಾಯದಾಗ ಹೇಳ್ತಾನಪ್ಪ, ಅದು ಯಾಕೆ ಅಷ್ಟೊಂದು ಜನ ಸೇರಿದಾರೋ ಏನೋ ನಂಗೆ ಗೊತ್ತಿಲ್ಲ.
ಭಜನೆ ಅಂತ ಸೇರ್ಕೊಂಡು 200-300 ಜನ ಭಜನೆ ಮಾಡ್ತಾರೆ ಸರ್. ನಾವು ಮುರಳಿ ಬಂದಿದ್ವಿ ಇವತ್ತು ನಮ್ಮ ಮನೆಗೆ. 5,000 ಜನ ಸೇರಿದ್ದಾರೆ. ಅವ್ರು ನೋಡಿಲ್ಲ, ಅರಮನೆಗೆ ಹೋಗಿ ಪ್ರಾರ್ಥನೆ ಮಾಡೋರು 1 ಲಕ್ಷ ಜನ ಸೇರ್ತಾರೆ. ಊಟ ಹಾಕ್ತೀವಿ ಅಂತ ಹೇಳ್ಬಿಟ್ರಂತೂ ಸಿಕ್ಕಾಬಟ್ಟೆ ಬಾಳೆ ಎಲೆ ಒಂಚಕಾಲ ನೀವು. ಆದ್ದರಿಂದ ಅದೆಲ್ಲ ಲೆಕ್ಕ, ಅದಕ್ಕೂ ಅಧ್ಯಾತ್ಮಕ್ಕೂ ಯಾವ ಸಂಬಂಧವೂ ಇಲ್ಲ. ಅದು ನಿಮ್ಮ ಕರ್ಮ. ಆದ್ದರಿಂದ ಅದನ್ನು ನಾವು ಬಿಟ್ಟು ಬಿಡಬೇಕು. ಆದ್ದರಿಂದ ಸ್ವಧರ್ಮವು ಅನುಭವದಿಂದಲೇ ಬರುತ್ತದೆ. ರೈತನ ಮಗ ರೈತನೇ ಆಗಬೇಕು ಅಂತ ಇವಾಗೇನು ರೂಲ್ ಇಲ್ಲ. ಹೌದಾ? ನಾನು ರೈತನ ಮಗನೂ ಅಲ್ಲ, ರೈತನೂ ಅಲ್ಲ. ಆದರೆ ನಾವು ವ್ಯಾಪಾರ ಮಾಡೋಕ್ಕೆ ಹೋಗಿದ್ದೆ. 35 ವರ್ಷ 36 ವರ್ಷ ವ್ಯಾಪಾರ ಮಾಡೋದು. ಏನಾರು ಆಯ್ತಾ ಮಂಜು? ಏನೂ ಆಗಲಿಲ್ಲ. ಯಾಕೆ ನಾವು ಮೋಸ ಮಾಡಕ್ಕೆ ಬರಲ್ಲ. ವ್ಯಾಪಾರದಲ್ಲಿ ಮೊದಲು ವಂಚನೆ ಅಲ್ವಾ? ವ್ಯಾಪಾರ ದ್ರೋಹ ಚಿಂತನ ಅಂತ ಇವ್ರು ಬರೆದಿರೋದು, ಶಾಸ್ತ್ರದಲ್ಲಿ ಇಲ್ಲ ಅದು. ವ್ಯಾಪಾರ ದ್ರೋಹ ಚಿಂತನ. ದ್ರೋಹ ಚಿಂತನೆಯೇ ವ್ಯಾಪಾರ ಆದರೆ ವ್ಯಾಪಾರನೂ ಉದ್ಧಾರ ಆಗಲ್ಲ, ದ್ರೋಹನೂ ಉದ್ಧಾರ ಆಗಲ್ಲ, ಅವನು ಉದ್ಧಾರ ಆಗಲ್ಲ. ಅರ್ಥ ಆಯ್ತಾ ನಿಮಗೆ? ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿ, ಇದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಳಿ, ನೀವು ಏನು ಪರವಾಗಿಲ್ಲ. ಅದಕ್ಕೋಸ್ಕರ ಮಹಾಭಾರತದಲ್ಲಿ 5,000ಕ್ಕಿಂತ ಜಾಸ್ತಿ ಕಥೆಗಳಿದೆ. ಆ ಕಥೆಗಳೆಲ್ಲವೂ ಧರ್ಮಬೋಧವಾಗಿದೆ, ಸ್ವಧರ್ಮ ಬೋಧನೆಯಾಗಿದೆ. ಅದನ್ನು ಓದ್ತಾ ಇರಬೇಕು. ಮಹಾಭಾರತ ಓದಿದ್ದೀರಾ ಸಂಪತ್ತು? ಓದಿ. ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಅದರೊಳಗಿದೆ. ವೇದವ್ಯಾಸನ ಕೊಟ್ಬಿಟ್ಟಿಯ, ಹೌದಲ್ವಾ? ಮಂಜು ಓದಿದ್ದೀರಾ? ಮಹಾಭಾರತ ಓದಿದ್ದೀರಾ ಮಣಿ? ಲೋಕತ್ತರ ಏನು ಓದಬೇಕಾಗಿಲ್ಲ. ಭಾಗವತ ಅಲ್ಲ ನಾ ಕೇಳ್ತಿರೋದು. ಮಹಾಭಾರತನ ಓದಿದ್ದೀರೋ? ಓದಿದ್ರೆ ಎಲ್ಲ ಕಥೆಗಳು ಗೊತ್ತಿರಬೇಕು. ಈ ಸ್ವಧರ್ಮ ಅಂದ್ರೆ ಗೊತ್ತಿರ್ಬೇಕು ನಿಮಗೆ. ಮಾಂಸ ಮಾರುವವನೊಬ್ಬ ಮಾಂಸವನ್ನು, ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ, ಮಾರ್ತಾನಷ್ಟೇ. ಮಾರುವುದವನ ಧರ್ಮ, ಸ್ವಧರ್ಮ. ಕೊಲ್ಲುವುದಲ್ಲ. ಯಾರು ಮಾಂಸ ಮಾರ್ತಿರ್ತಾರೋ ಕೊಂಡ್ಕೊಂಬರ್ತಾನೆ, ಮಾರ್ತಾನೆ. ಅವನ ಮನೆಗೆ ಕೌಶಿಕ ಹೋಗ್ತಾನೆ. ಅವನೋದಾಗ ಆಚೆ ಕಡೆ ಕೂತಿರಿ, ನಮ್ಮ ತಂದೆ ತಾಯಿಗಳಿಗೆ ಸೇವೆ ಮಾಡೋಕು ಅಂತಾನೆ. ಏನು ಈ ಥರ ಹೇಳ್ತಾನಲ್ಲ, ಕೂಡಿಸಿ ತಂದೆ ತಾಯಿಗಳು ಊಟ ಹಾಕಿ ಎಲ್ಲ ಆದ್ಮೇಲೆ ಬಂದು ಏನು ನಿಮ್ಮ ಪ್ರಶ್ನೆ ಅಂತಾನೆ. ಅವಾಗ ಅವನು ಕೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಸ್ವಧರ್ಮ ಇದು ನಂದು. ಸ್ವಂತ ಧರ್ಮ ನಿಮಗೆ ಹೊಂದುವಂತಹ, ನಿಮ್ಮ ಮನಸ್ಸಿಗೆ ಹೊಂದುವಂತಹ ಮತ್ತು ನಿಮ್ಮ ಪರಿಸರಕ್ಕೆ ಹೊಂದುವಂಥದ್ದು ಮಾಡಬೇಕು. ಹೆಂಡತಿ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಸ್ವಧರ್ಮ, ಹೌದು ಅಲ್ವಾ ಸಂಪತ್ತು? ಜೋರಾಗಿ ಹೇಳಿ. ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು. ಹಾಗೆಯೇ ವೃದ್ಧಾಪ್ಯದಲ್ಲಿರೋ ತಂದೆ ತಾಯಿಗಳನ್ನು ನೋಡ್ಕೋಬೇಕು. ನಾವೇ ವೃದ್ಧಾಪ್ಯದಲ್ಲಿದ್ರೆ ಏನು ಮಾಡೋದು? ಏನೇನೋ ಪ್ರಶ್ನೆ ಬರ್ತಾವಾಗ. ಅವಾಗ ನಿಮ್ಮ ಮಕ್ಕಳು ನೋಡ್ಕೋಬೇಕು. ಮಕ್ಕಳು ಏನು ಮಾಡೋದು? ಮಕ್ಕಳು ಓಡಿಸ್ಬೇಕು. ಯಾಕೆ ಓಡಿಸೋರು? ಯಾಕೆ ಅಂದರೆ ಚಿಕ್ಕ ವಯಸ್ಸಲ್ಲಿ ನೀವು ಅವ್ರಿಗೆ ಅನ್ನ ಹಾಕಿ ಕಾರಣ ಇರುತ್ತೆ. ಈಗ ನಮ್ಮ ಮನೆಯಲ್ಲಿ ನಮ್ಮ ಮಗ ಹಂಗೆ ಯುರೋಪಲ್ಲಿ ಇದ್ನಲ್ಲ, ಮದುವೆ ಆಗಲ್ಲ ಅಂದ. ನಾವು ಮದುವೆ ಆಗಲ್ಲ ಅಂದಮೇಲೆ ನೀನು ಎಲ್ಲರೂ ಇರ್ಬೋದು, ಹೇಗಾರು ಇರ್ಬೋದು, ಆದರೆ ಮದುವೆ ನೀವು ಮಾಡಿಕೊಂಡ್ರೆ ನಿಮಗೆ ಒಳ್ಳೇದಾಗತ್ತೆ. ನಾವೆಲ್ಲ ಹೇಳೋದು, ನನಗೆ ಆ ತಂದೆ ತಾಯಿ ಜೊತೆ ಇರಬೇಕು ಅಂತ ಆಸೆ ಇಲ್ಲ. ಬಾ ಹೆಣ್ಗೋ. ಇವಾಗ ನಾವೆಲ್ಲ ಈ ಜೊತೆಲೂ ಇದೀವಲ್ಲ, ಏನಾಗಿದೆ? ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಅದಕ್ಕೂ ಸಂಬಂಧ ಇಲ್ಲ. ಭಿನ್ನಾಭಿಪ್ರಾಯನೂ ಇರುತ್ತೆ. ದ್ವಂದ್ವೇ ವಿಮುಕ್ತ ಸುಖ ದುಃಖ ಸಂಘೆ. ಸುಖನೂ ಇರುತ್ತೆ, ದುಃಖನೂ ಇರುತ್ತೆ. ಎರಡು ಬರಮೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹೌದಲ್ಲ? ನೆಕ್ಸ್ಟ್ ಯೋಚನೆ ಈ ಸ್ವಧರ್ಮ ಇದೆಯಲ್ಲ, ಅದು ವರ್ಣಾಶ್ರಮಗಳಿಗೆ ತಕ್ಕ ಹಾಗೆ ಅವ್ರವ್ರು ಮಾಡ್ಕೊಂಡು ಬರ್ಬೇಕಂತ ಒಂದು ಮಾತು. ಕರೆಕ್ಟ್ ಕರೆಕ್ಟ್. ಬಟ್ ಈಗಿರೋದ್ರಲ್ಲಿ ವರ್ಣಾಶ್ರಮದಲ್ಲಿ ಬ್ರಾಹ್ಮಣ ಇರ್ತಕ್ಕಂಥವ್ರು ವ್ಯಾಪಾರ ಮಾಡ್ತಾರೆ. ಆಮೇಲೆ ಅವ್ರು ಯಾರೋ ಶೂದ್ರ ಅನ್ಕೊಂಡಿರೋರು ಇನ್ನೇನೋ ಇದಕ್ಕೆ ಹೋಗ್ತಾರೆ. ಹಂಗೆಲ್ಲ ಆಗೋಗ್ಬಿಟ್ಟಿದೆ. ಅಂದ್ರೆ ಈಗಿನ ಇದರಲ್ಲಿ ಅದು ಎಷ್ಟು ಪ್ರಸ್ತುತ ಅಂತ. ಎಷ್ಟು ಪ್ರಸ್ತುತ ಅಂದ್ರೆ, ಯಾಕಂದ್ರೆ ಈಗೆಲ್ಲ ಒಂಥರ ವರ್ಣಸಂಕರಣ ತರಾನೇ ಲೆಕ್ಕ ಇವರು. ವರ್ಣ ಅಂದ್ರೆ ಮೊದಲು ನೀವು ಅರ್ಥ ಮಾಡ್ಕೋಬೇಕು. ವರ್ಣ ಅಂದ್ರೆ ಏನು? ಅದೇ ಸರ್, ಜೀವ ಸ್ವಭಾವಕ್ಕೆ ವರ್ಣ ಅಂತ ಕರೀತಾರೆ. ಅವರು ಇವಾಗ ಅವ್ರಿಗೆ ವೇದಾಭ್ಯಾಸದಲ್ಲಿ ಅಥವಾ ಜಾತಿ ಹುಟ್ಟಿರೋದ್ರಿಂದ ನೀವು ಕೇಳ್ತಿದ್ದೀರಾ? ಜಾತಿದಲ್ಲ, ವರ್ಣಾಶ್ರಮಕ್ಕೇನೆ ಅದ್ರ ಬಗ್ಗೆನೇ ಇಲ್ಲಿ ಗೀತೆನಲ್ಲೂ ಬರ್ತಾ ಇವು ಮಕ್ಕಳು ಹಂಗೆ ಕೊಟ್ಟಿದ್ದಾರೆ. ಆ ವರ್ಣಾಶ್ರಮ ಅಂದ್ರೆ ಈಗ
ಚಾತುರ್ವರ್ಣಂ ಮಯಾ ಸೃಷ್ಟ. ಗುಣಕರ್ಮ ವಿಭಾಗಶಃ ಅಂತಾನೆ ಇದೆ. ಹಾಗಾದ್ರೆ ಚಾತುರ್ವರ್ಣ ಈಗ ಎಷ್ಟು ಜನ ಸರ್ ಈಗ ಬ್ರಾಹ್ಮಣ ಅಂತ ಅನ್ಕೊಂಡಿರೋ ಕೃಷಿ ಮಾಡ್ತಾರೆ. ಈ ಕೃಷಿ ಮಾಡ್ಕೊಂಡಿರ್ತಕ್ಕಂಥವ್ರು ಇನ್ನೇನೋ ಪಾಠ ಮಾಡ್ತೀನಿ ಅಂತ ಹೋಗ್ತಾರೆ. ಅಂದ್ರೆ ರಿಸರ್ವೇಶನ್ ಇದು ಕೊಂಡು ಹೋಗ್ತಾರೆ, ಕಾಲೇಜ್ಗಳಿಗೆ ಹೋಗ್ತಾರೆ. ಅಂದ್ರೆ ಅದಕ್ಕೆ ಅಷ್ಟೊಂದು ಸಿಸ್ಟಮ್ ಈಗಲೂ ಮಾಡಿಟ್ಟಿದ್ರೆ ಹಂಗೆ ಈಗಲೂ ಪ್ರಸ್ತುತ ಹೌದಾ ಅಲ್ವಾ ನಿಮ್ಮ ಪ್ರಶ್ನೆ? ಈಗಲೂ ಪ್ರಸ್ತುತ ಹೇಗೆ? ಪ್ರಸ್ತುತನ ಇವಾಗ್ಲೂ ಫಾಲೋ ಮಾಡ್ತಾ ಇಲ್ಲ ಅನ್ನೋದು ಯಾರು? ಮತ್ತೆ ಭಗವದ್ಗೀತೆದು ಅವು ಉಪನಿಷತ್ತು ಮಹಾಭಾರತದ್ದು ರಾಮಾಯಣದ ತಪ್ಪೇನಿದೆ? ಅಷ್ಟೇ. ಈಗ ಜೀವನೋಪಾಯ ಬಹಳ ಮುಖ್ಯ. ನೀವ್ ಹೇಳತಾನೆ ಪೂರ್ವಹಿತನೇ ಆದ್ರೆ ಜೀವನೋಪಾಯ ಹೆಂಗ್ ಮಾಡ್ತಾನೆ? ಅದಕ್ಕೆ ಅವನು ಇನ್ನೊಂದು ಇಟ್ಕೊಂಡಿರ್ತಾನೆ. ಮಗನ್ನ ಅವನು BE ಓದಿಸ್ತಾನೆ, ME ಮಾಡಿಸ್ತಾನೆ, MCom ಮಾಡಿಸ್ತಾನೆ, ಡಾಕ್ಟರ್ ಮಾಡಿಸ್ತಾನೆ. ಅವನು ಅಯೋಗ್ಯ ಆದ್ರೆ ಏನ್ ಮಾಡಕ್ಕಾಗ್ತದೆ? ಚಾತುರ್ವರ್ಣ ಮಯಸ್ಟ ಗುಣ ಕರ್ಮ ವಿಭಾಗಶಃ ಅಂತ ನೀವು ಜಾತಿಯಿಂದ ಹೇಳ್ತಿದ್ದೀರಾ. ಬ್ರಾಹ್ಮಣ ಜಾತಿಯವರು ಅಷ್ಟೇ ಅದನ್ನೇ ಪ್ರವೃತ್ತಿಕೆ ಮಾಡ್ಬೇಕು ಅಂತಿಲ್ಲ. ಯಾವುದೇ ಮನುಷ್ಯ ಗುಣ ಕರ್ಮ ಇಲ್ಲ ಸ್ವಭಾವದಿಂದ ಎಲ್ಲಾನು ಬಂದಿರೋದಿಲ್ಲ. ಈಗ ಗುಣ ಕರ್ಮ ಅವನ್ ಹೇಗಿದೆ ಹಾಗಿರುತ್ತೆ. ಗುಣ ಕರ್ಮ ವಿಭಾಗಶಃ ವಿಭಾಗ ಮಾಡ್ಬೇಕದ್ನ. ಒಬ್ಬ ಹೊಂದುತ್ತಾ ಇಲ್ಲೋ ಹೇಳಕ್ಕಾಗಲ್ಲ. ಈಗ ನಮ್ಮೂರಲ್ಲಿ ಅಕ್ಸಾಲಿಗೆ ಒಬ್ಬ ಇದ್ದ, ಅವನ ಮಗ ಭಾಸ್ಕರ ಅಂತ ನನ್ನ ಕ್ಲಾಸ್ಮೇಟು. ಅವನಿಗೆ ಮಾಡಕ್ಕೆ ಬರ್ತಾ ಇರಲಿಲ್ಲ, ಅವ್ರ ತಂದೆ ಮಾಡೋರು. ಈಗ ಹೊಟ್ಟೆ ಹೋಗ್ತದೋ, ಆಮೇಲೆ ಅವ್ನು ಎಲ್ಲೋದ್ನೋ ಗೊತ್ತಿಲ್ಲ, ಏನಾದ್ನೋ ಗೊತ್ತಿಲ್ಲ. ಯಾಕೆ ಹೀಗೆ ಹೇಳ್ತಾ ಬರ್ಬೇಕಲ್ಲ? ಇಲ್ಲ ಅದೇ ಬರೋದಿಲ್ಲ ಅಂದ್ರೆ ಅವರು ಐಡೆಂಟಿಫೈ ಮಾಡ್ಕೊಳ್ಳೋದು ಕಷ್ಟ ಅವ್ರಿಗೆ ಅಂತ. ಈಗ ಏನಾಗುತ್ತೆ ಜನಕ್ಕೆ ಅಂದ್ರೆ ದುಡ್ಡು ಮಾಡೋದಿದ್ಯಾ ಅದೇ ನಮ್ಮ ನಾಲೆಡ್ಜ್ ಅಷ್ಟೇನೆ. ಈಗ ಡಾಕ್ಟರ್ ಮಗ ಡಾಕ್ಟ್ರೇ ಓದ್ತಾನೆ ಆಗ್ತಾನೆ ಅಂತ ಹೆಂಗ್ ಗೊತ್ತು ನಿಮ್ಗೆ? ಬುದ್ಧಿಮತ್ತೆ ಅವ್ನಿಗೆ ಇಲ್ಲದೆ ಇರ್ಬೋದು. ಇರೋದಿಲ್ಲ. ಇವಾಗ ನಿಮ್ಮ ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಯಾರು ಯೋಗ ಮಾಸ್ಟರ್ ಆದ್ರು ಹೇಳಿ? ನನ್ನ ಮಕ್ಳು ಜೀನ್ಸ್ ಅಲ್ಲಿ ಬರ್ಬೇಕಾಗಿತ್ತು, ಬಂದಿಲ್ವಲ್ಲ. ನನ್ನ ಮಗನೋ ಯಾರು ಒಬ್ರು ಇಲ್ಲಿ ಪ್ರವಚನ ಮಾಡ್ಬೇಕಾಗ್ತದೆ. ಯಾಕಾಗಲ್ಲ? ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಇದೆ ಪಾವಗಡ ಅವರು ಮೊನ್ನೆ ಮಾತಾಡ್ತಾ ನೀವು ಕೇಳೋದಕ್ಕೊಂದು ಹೇಳೋದು. ಒಂದು ದಿವಸ ಯಾರೋ ಮನೆಯಲ್ಲಿ ಇಲ್ಲದೆ ಇದ್ದಾಗ ಪಾವಗಡ ಅವರು ತನ್ನ ಮಗನ ಪುಸ್ತಕವನ್ನು ತೆಗೆದ್ರು ನೋಡೋಣ ಅಂತ. ಏನು ಮಾಡಿದ್ರು ಅರ್ಥ ಆಗ್ಲಿಲ್ಲ. ಒಂದು ಪ್ಯಾರ ಇಬ್ರು ಇಂಜಿನಿಯರ್. ಇವರಿಗೆ ಏನು ಆ ಪ್ಯಾರ ಅರ್ಥನೇ ಆಗಲಿಲ್ಲ. ಯಾಕಾಗಲಿಲ್ಲ ಅಂದ್ರೆ ಆ ಸಬ್ಜೆಕ್ಟ್ ಅಲ್ಲ ಅದು. ಗುಣಕರ್ಮ ವಿಭಾಗಶಃ. ಮಗಂಗೆ ಹೇಳಿದ್ರು, ಮಗಂಗೆ ನೀನು BE ಓದ್ಬೇಡ, ನೀನು ಪ್ರವಚನ ಮಾಡ್ತೀನಿ ನೋಡು, ಆದರೆ ನನಗೆ ಅದು ಇಷ್ಟವಿಲ್ಲ ಅಂದ ಅವನು. ಹಾಗಾದ್ರೆ BE ಓದ. ಇವರು 10ರಷ್ಟು ಪಟ್ಟಿ ದುಡಿತಾನೆ ಅವನೀಗ. ಇವರೇ ಹೇಳಿದ್ದಾರೆ, ಇವರೇ ಹೇಳ್ಕೊಂಡ್ಯಾರೆ, ಹೇಳಿ ನಾನು ಕೇಳಿದ್ದೀನಿ. ಅದರಿಂದ ನಾ ಹೇಳೋದೇ ಏನಂದ್ರೆ, ಯಾರಿಗೇನು ಲಾಭವೋ ಯಾವುದು ಲಭ್ಯವೋ ಅದು ಅವನಿಗೆ ಆಗ್ತಾ ಇರುತ್ತೆ. ಅದನ್ನು ನಾವು ನೋಡ್ಬೇಕಾದ್ರೆ ಗುಣ ಕರ್ಮ ವಿಭಾಗಶಃ ಏನು ಮಾಡೋಕ್ಕಾಗಲ್ಲ. ನಾರಾಯಣಾಚಾರ್ಯರು ಅಳಿಯನಿಗೆ ಪುಸ್ತಕ ಎಲ್ಲ ಜೊತೆಲಿ ನನಗೆ ಹೋಗೋ ಪ್ರವಚನ ತೊಂಬಾರ ಅಂತ ಹೇಳಿದ್ರು. 3 ದಿವಸ 4 ದಿವಸದಿಂದ 5 ದಿವಸದಿಂದ ನಪಾಳಕ್ಕೆ ಶುರು ಮಾಡೋದು. ಯಾವನಿಂದೆಲ್ಲ ಓದ್ಕೊಂಡು ಅವನಿಂದ ಹೋಗಿ ಅವನು ಕುಕ್ಕರ್ಸು ಅವನು ಹೇಳ್ತಾನೆ, ನಾನು ಕೇಳ್ಕೊಂಡು. ಅವ್ರು ನಾರಾಯಣಾಚಾರ್ಯ ಹೇಳಿರೋ ಮಾತಿದ್ದು ನಂದಲ್ಲ. ಅವನು ಬೇಜಾರಾಗ ಅಳಿಯನ ನನ್ನ ಜೊತೆ ಬರೋದೇ ಬಿಟ್ಬಿಟ್ನಪ್ಪ ಅಂದರು. ಬಿಟ್ಟೇ ಬಿಡ್ತಾರೆ, ಯಾರು ಬರ್ತಾರೆ? ಹೌದಲ್ವಾ? ಈಗ ನಾನು ಆಗಲ್ಲ, ಬಲವಂತ ಮಣಿನೋ ಮುಂಜಾನೋ ನಾವು ಕೂಡಿಸ್ಕೊಂಡು ಎಷ್ಟೇ ಹೇಳ್ಕೊಟ್ರು ನಾಳೆಯಿಂದ ನೀವು ಪ್ರವಚನ ಮಾಡಿ ದಿವಸನೇ ಬರಲ್ಲ ಅವರು. ಅಲ್ಲ ಸಂಪತ್ತು, ನಾ ಹೇಳ್ಕೊಡ್ತೀನಿ ಬನ್ನಿ ಅಂದ್ರೆ ನೀವು ಬರ್ತೀರಾ? ನಾವು ಕೇಳ್ತೀವಿ ಅಷ್ಟೇ. ಮಣಿನೇ ಹೇಳಿದ್ರು. ಇವಾಗ ನೀವು ಮಾತಾಡಿ ನೀವು ಅಂದ್ರೆ ಏನು ಹೇಳಿದ್ರು ಅವರು? ಕೇಳಕ್ ಬಂದಿದ್ದೀವಿ ಏನೋ. ಅದಕ್ಕೆ ಪುಟ್ಟಣ್ಣ ಕನಗಾಲ್ ಪಿಕ್ಚರ್ ತೆಗಿತಾಗಿ ಅಂಬರೀಷ್ ಹೋಗಿ ಅದೇನ ಅಣ್ಣ ನಾನು ಇಲ್ಲಿ ಒಂದಿರುತ್ತದೆ ಕತೆ ಪೇಶಿರೋದಕ್ಕೆ ಕೇಳ್ಕಿರೋದಕ್ಕೆಲ್ಲ ಅಂದ್ರು. ಹೀಗಂದ್ರು ಅವರು ಕರೆಕ್ಟು. ನಾನು ಹೇಳ್ತೀನಿ, ನೀನು ಮಾಡು ಅಷ್ಟೇ. ನೀನೇ ನಿಂದೆ ಅದು ವ್ಯಾಪಾರ, ನೀನು ಲೇಟಾಗಿ ಬಂದಿದ್ದೆ ಕಾರಣಗಳು ನಂಗೆ ಬೇಕಾಗಿಲ್ಲ ಅಂತಂದ. ನಾನು ಕರೆಕ್ಟು. ಇರೋ ಕ್ಷೇತ್ರ ಇರೋದು ಹಾಗೆ ಏನು ಮಾಡೋದು? ಕರೀಂ ಖಾನ್ ಅವರು ನಟವರ ಗಂಗಾಧರ ಹಾಡು ಕೇಳಿದ್ದೀರಾ? ಸಂಪತ್ ಕೇಳಿದ್ದೀರಾ? ಕೇಳಿ. ನಟವರ ಗಂಗಾಧರ ಎಷ್ಟು ಚೆನ್ನಾಗಿ ಬರೆದಿದೆ. ಅದು ಕರೀಂ ಖಾನ್ ಬರೆದಿರೋದು. ಮುಸ್ಲಿಂ ಗುಣ ಕರ್ಮ ವಿಭಾಗಶಃ ಏನು ಮಾಡೋಕ್ಕಾಗಲ್ಲ.
ಅವ್ರು ಆಗಬಾರ್ದು ಜಾಬ್ ಆಗ್ಬೋದು, ಆ ಯೋಗ್ಯತೆ ಬೇಕಲ್ಲ. ನೀವು ದೇವಸ್ಥಾನಗಳಲ್ಲಿ ಪೂಜೆ ಮಾಡಬಾರ್ದು ಏನಿಲ್ಲ, ಯಾರು ಬೇಕಾದ್ರೆ ಮಾಡ್ಬೋದು, ಆದ್ರೆ ಅವ್ನಿಗೆ ಯೋಗ್ಯತೆ ಇರ್ಬೇಕಷ್ಟೇ. ಶೂದ್ರನಾದವನು ವೇದವನ್ನು ಓದಬಾರದು ಅಂತ ಇವ್ರು ಮಾಡಿರೋದು, ಶಾಸ್ತ್ರದಲ್ಲಿ ಇಲ್ವೇ ಅಲ್ಲ ಅದು. ಅವನು ವೇದವನ್ನು ಓದಬಹುದು, ಆ ವೇದವನ್ನು ಓದುವ ಯೋಗ್ಯತೆ ಅವನಿಗಿದ್ದರೆ ಮಾತ್ರ ಓದಬಹುದು, ಹೌದಲ್ವಾ? ಆದ್ದರಿಂದ ಚಾತುರ್ವರ್ಣ ಮಯಾ ಸೃಷ್ಟ ಗುಣ ಕರ್ಮ ವಿಭಾಗಶಃ. ಫಸ್ಟ್ ನೀವು ಮೊದಲು ಓದ್ಕೊಂಬರ್ಬಾರ್ದು, ಗುಣ ಕರ್ಮನ ಡಿವೈಡ್ ಮಾಡಬೇಕು, ಇವನಿಗಾಗತ್ತಾ ಅಂತ. ಈಗೇನಾರು ನನ್ನ ಕರ್ಕೊಂಡು ಹೋಗಿ ಯೋಗ ಮಾಡಿಸಿ ಅಂದರೆ ಯೋಗ ಬಗ್ಗೆ ಹೇಳ್ತೀನಿ, ನಾನು ಮಾಡೋಕ್ಕಾಗಲ್ಲ. ಏನದು ಆಗಲ್ಲ, ಈ ವಯಸ್ಸಲ್ಲಿ ಕಾಲ ಮುರಿದೋಗುತ್ತೆ, ನನಗೆ ಕೈಯ ಮುರಿದೋಗುತ್ತೆ, ಏನು ಮಾಡೋಕ್ಕಾಗುತ್ತೆ? ಮುಂದೆ 90-95 ಆಗ್ಬಿಟ್ಟಾಗ ಮಣಿಗೂ ಕೂಡ ನಾನು ಯೋಗ ಮಾಡೋದ, ಬೇಕಾದ್ರೆ ಹೀಗೆ ಮಾಡಿ ಹೀಗೆ ಮಾಡಿ ಅಲ್ವಾ ಮಣಿ? ಅದರಿಂದ ಶರೀರ ಅನ್ನೋದಕ್ಕೆ ವಯಸ್ಸು ಆಗ್ತಾನೇ ಇರುತ್ತೆ. ನಾವು ಮಾಡುವುದು ಏನು ಇಲ್ಲ ಅದರೊಳಗಡೆ. ನೀವು ಎಷ್ಟೇ ಯೋಗ ಮಾಡಿ ಏನೇ ಮಾಡಿ ಹಾಗೆ ಆಗತ್ತೆ. ರಾಜ್ಕುಮಾರ್ ಅವ್ರಿಗೆ ಎಷ್ಟು ವರ್ಷಕ್ಕೆ ಸತ್ರು? 77. ಯೋಗ ಮಾಡಿಸಿದ್ರೆ ಇಲ್ವ ಅವರು? ಯಾಕೆ ಸತ್ರು? ಮಡ್ಸಕ್ಕೆ ಆಗ್ತಿರಲ್ಲ ಕಾಲ ಅವ್ರಿಗೆ, ಕೊನೆಗೆ ಮಂಡಿ ನೋವು ಬಂದ್ಬಿಡ್ತು ಅವ್ರಿಗೆ, ವಿಪರೀತ ಪ್ರಾಬ್ಲಮ್ ಅದು. ಯಾಕೆ ಆಗಲ್ಲ ವಯಸ್ಸಲ್ಲೇ, ಅದು ವಯೋಧರ್ಮ ಅಲ್ವಾ? ಏನಂತೀರ ನೀವು? ಮನೆ ಕೆಲಸ ಮಾಡೋರ್ ಮಕ್ಕಳು, ಆಟೋ ಡ್ರೈವರ್ ಮಕ್ಕಳುಗಳು, IAS KS, ಅದ್ ಹೇಗೆ ಅಪ್ಪ ಅಮ್ಮಂಗ್ ವಿದ್ಯೆನೇ ಇಲ್ಲ, ಮಕ್ಳಿಗೆ ಹೆಂಗ್ ಬಂತು? ಅವರು ಅದೇ ಆಟೋ ಓಡಿಸ್ಬೇಕಾಯ್ತಲ್ವಾ ಅಂತ ಅನ್ಕೊಂಡ್ರೆ ಆಗಲ್ಲ. ಅವರು ಮನೆ ಕೆಲಸನೇ ಮಾಡ್ಬೇಕು ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ. ಅವ್ರು ಯಾಕಂದ್ರೆ ಗುಣ ಕರ್ಮ ಬೇರೆ ಆಯ್ತಲ್ಲ ಅವ್ರದ್ದು. ಅವಾಗ ಏನ್ ಮಾಡ್ತಾರೆ, ಕಷ್ಟ ಪಟ್ಕೊಂಡು ಓದ್ತಾರೆ, ಫ್ರೀ ಫೆಸಿಲಿಟಿ ಯೂಸ್ ಮಾಡ್ತಾರೆ. ಈಗ ಮೊದ್ಲಿಗಿಂತ ಇವಾಗ ವೃತ್ತಿಗಳು ಜಾಸ್ತಿ, ಜಾಸ್ತಿ ಆಯ್ಕೆ ಜಾಸ್ತಿ, ಯಾವ್ದಕ್ಕಾದ್ರೂ ಹೋಗ್ಬೋದು. ಎಷ್ಟೊಂದು ಮಾಸ್ಟರ್ ಡಿಗ್ರಿ ಮಾಡಿರೋ ಕೆಲಸ ಬಿಟ್ಟು ಕೃಷಿ ಮಾಡ್ತೀನಿ ಅಂತ ಹೋಗಿಲ್ವಾ? ಹಳ್ಳಿಗಳಲ್ಲಿ ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಅಣ್ಣನ ಉದಾಹರಣೆಗೆ ರಾಯಲ್ ಎನ್ಫೀಲ್ಡ್ ಇದ್ದ, ಬಿಟ್ಬಿಟ್ಟು ಊರ್ ಜಮೀನಿದೆ ಮಾಡ್ತೀನಿ ಅಂತ ಬಂದ್ಬಿಟ್ಟ. ಅಥವಾ ಇವಾಗಿಲ್ಲ ಅವನು ಅಂತ ಇಟ್ಕೊಳ್ಳಿ, ಅವನು ಒಳ್ಳೆ ತೋಟ ಎಲ್ಲ ಮಾಡ್ದ, ಸಕ್ಸಸ್ ಆಯ್ತು. ಆದ್ರೆ ಅವನೇ ಇಲ್ಲ ಇವಾಗ. ಆಮೇಲೆ ಅದನ್ನ ನೋಡ್ಕೊಳ್ಳೋರು ಯಾರು ಇಲ್ಲ, ಮಾರ್ಬಿಟ್ರಿ. ಏನ್ ಮಂಚು ತೆಂಗಿನಕಾಯಿ ಈಗ ಊರಿಗೆ ಹೋದ್ರು ಯಾರೋ ಓಡ್ ಬರ್ತಾರೆ, ಹುಡುಗರು ಯಾರು ಗೊತ್ತೇ ಇರಲ್ಲ. ಅವನು ಕಾಯೆಲ್ಲ ತಂದು ಕೊಡ್ತಾನೆ, ಕುಡೀರಿ ಅಂತಾನೆ, ಸ್ವಾಮಿ ಅಂತಾನೆ, ನಮಸ್ಕಾರ ಮಾಡ್ತಾನೆ, ಎಲ್ಲ ಕರೆಕ್ಟ್. ಕೆಲವ್ರಿಗಿದೆ, ಕೆಲವ್ರಿಗಿಲ್ಲ. ಯಾವನವನು ಅನ್ನೋರು ಇದ್ದಾರೆ. ಕಾಲದಿಂದ ಕಾಲಕ್ಕೆ ವೃತ್ತಿ ಬದಲಾಗ್ತಾ ಹೋಗುತ್ತೆ ಅಲ್ವಾ? ಏನು ಮಾಡಾಗಿಲ್ಲ. ಸ್ವಭಾವಸ್ಕೊಳ್ಬೇಕಂದ್ರೆ ಅವನಿಗೆ ಸತ್ವ ಗುಣ ಇದೆಯಾ, ರಜೋ ಗುಣ ಇದೆಯಾ, ತಮೋ ಗುಣ ಇದೆಯಾ, ಅದನ್ನ ಗುರುತಿಸೋಕೆ ಕಷ್ಟ ಆಗ್ಬಿಟ್ಟಿದೆ. ಅದನ್ನ ಬೇರೆಯವ್ರದೆಲ್ಲ ಗುರ್ಸೋದು, ನಿಮ್ದೇ. ಯಾಕೆ ಕಷ್ಟ ಇದೆ? ಏನಿರುತ್ತೆ, ಚೇಂಜ್ ಆಗ್ತಿರುತ್ತೆ. ದಿನಕ್ಕೆ 3 ಸತಿ ಗುಣ ಬರುತ್ತೆ. ಸ್ವಭಾವ ಅದರಲ್ಲಿ ತಮೋ ಗುಣ ತುಂಬಾ ಕಡಿಮೆ. ಈಗ ನೋಡಿಪ್ಪ, ಸತ್ವ ಗುಣ ಜಾಸ್ತಿ ಇರ್ಬೇಕು ಅಂತ ಅವನು ಹೋಗ್ಬಿಟ್ಟು ಮಿಟ್ರಿಗೆ ಹೋಗ್ತೀನಂತೆ. ಇಲ್ಲ ಈ 3 ಗುಣ ಒಂದೇ ಅಪ್ಪ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಗುಣ ಒಂದೇ. ಇದನ್ನ ವಿಭಾಗಶಃ ವಿಭಾಗ ಮಾಡಿದ್ರೆ ಒಬ್ಬನಲ್ಲಿಯೇ 3 ಗುಣವೂ ಇರುತ್ತದೆ. ಒಂದು ಪ್ರಧಾನವಾಗಿ ಯಾವಾಗ್ಲೂ ಇರಲ್ಲ ಅದು. ಪ್ರಧಾನ ಪ್ರತಿ ಬೆಳಗಿನ ಸಂಜೆವರೆಗೂ ಇರಲ್ಲ. ನಿಮ್ಗೆ ಹಸಿವಾಗಿರುತ್ತೆ, ಊಟ ಮಾಡುವ ಮೊದಲು ಹಸಿವಿರುತ್ತೆ, ಊಟ ಆದ್ಮೇಲೆ ಹಸಿವಿರಲ್ಲ. ಅದೇ ತರನೇ 3 ಗುಣನೂ. ಗುಣ ಅಂದ್ರೆ ಬೇರೆ ಏನೂ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಸ್ವಭಾವ. ಈಗ ಒಳ್ಳೆನಿರ್ತೀನಿ, ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬೇರೆ ತರ ಆಗ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತ ಬೇರೆ ತರ ಆಗ್ತೀನಿ. ಯಾವಾಗಲೂ ನಾನು ಇದೇ ಅಲ್ಲ. ಪ್ರವಚನ ನಾನು ಯಾವಾಗಲೂ ಮಾಡ್ತಿರ್ತೀನ ಮಂಜು? ಇಲ್ಲ ಅಲ್ವಾ? ಯಾವಾಗಲೂ ಅವಸ್ಥೆ ಮಾಡ್ತೀನಿ. ನಾನು ಸತ್ವಗುಣಿಯೋ ರಜಗುಣಿಯೋ ತಮಗುಣಿಯೋ ಅಂತ ಹೇಳಿದ್ರೆ ಏನು ಇರ್ತೀನಿ ನೀವು? ಅಲ್ಲ, ನೀವು ಪ್ರವಚನ ಮಾಡುವಾಗ ಸತ್ವಗುಣಿ, ಆಮೇಲೆ ಇವ್ರ ಜೊತೆ ಆಗಿರ್ತಾರೆ ಗೊತ್ತಿಲ್ಲ. ಬೆಳಗ್ಗೆ ಸಮಾಧಾನವಾಗಿರ್ತೀವಿ ಸತ್ವಗುಣದಲ್ಲಿ, ಮಧ್ಯಾಹ್ನ ಸಿಡಿಬಿಡಿ ರಜಗುಣ ಬಂತು, ಸಾಯಂಕಾಲದ ಹೊತ್ತಿಗೆ ಯಾರು ಬೆಳ ಹೋಗಿ ಬಿದ್ಕೊಳ್ಳೋಣ ಅಂತ ತಮಗುಣ 3 ಬಂದ್ಬಿಡ್ತಲ್ಲ. 3 ಹೊತ್ತಿಗೆ 3 ತರ ಗುಣ ಒಂದೇ ಮಣಿ, ತಿಳ್ಕೊಳ್ಳಿ. 3 ಗುಣ ಒಂದೇನೆ. ಗುಣವು 3 ಗುಣಗಳು 3 ರೀತಿಯಲ್ಲಿ ವರ್ತಿಸುತ್ತವೆ. ವರ್ತನೆಯನ್ನು ನೋಡಿಕೊಂಡು ನಾವು ಇವನು ಜ್ಞಾನಿ, ಇವನು ಸಹಜವಾಗಿದೆ ಇವನ ಹತ್ರ, ಆದ್ರಿಂದ ಇವನು ಜ್ಞಾನನೂ ಇದೆ, ಕರ್ಮನೂ ಇದೆ, ಮತ್ತೆ ಮೋಹನೂ ಇದೆ. ಇದ್ದೇ ಇರುತ್ತೆ. ಮನುಷ್ಯ ಸಾಯೋವರೆಗೂ ಈ 3 ಗುಣವೂ ಎಲ್ಲಾ ಮನುಷ್ಯರಲ್ಲೂ ಇರುತ್ತೆ. ಪ್ರಧಾನವಾಗಿರುತ್ತೆ, ಕೆಲವು ಪ್ರಧಾನವಾಗಿಲ್ಲ. ಗೀತಾಭ್ಯಾಸಿಗಳಾದವ್ರಿಗೆ ಸ್ವಲ್ಪ ಮಟ್ಟಿಗೆ ಗುರುತಿಸ್ಕೊಳಕ್ಕಾಗತ್ತೆ.
ಹಾ. ನನ್ಗೆ ಯಾವಾಗ ಈ ಗುಣ ಇದೆ ಅನ್ನೋದು ಗುರ್ತಿಸ್ಕೋಬಹುದು ಅಟ್ಲೀಸ್ಟ್. ಅದರಂತೆ ಆಗೋದಕ್ಕೆ ಅಭ್ಯಾಸ ಮಾಡಬೇಕು. ಮಾಡ್ಬೇಕು. ಯಾವಾಗಲೂ ಅದೇ ದೇವ್ರ ಚಿಂತನೆ ಮಾಡಿದ್ರೆ ರೇಗೋತ್ ನಿಮಗೆ. ನಾವು ಬಂದಿರೋದು ಅನ್ನಕ್ಕೆ ಯಾವಲೋ ದೇವರು ಸಾಯಬೇಡೋದು. ಅವ ಏನು ಮಾಡ್ತೀನಿ ನೀನು ದೇವ್ರನ್ನ ಇಟ್ಕೊಂಡು? ಗೊತ್ತಿಲ್ಲದೆ ಇರೋ ದೇವರು ಅದಾ. ಅದರಿಂದ ನಮ್ಗೆ ಯಾವಾಗಲೂ ಗುರುಕೃಪೆಯಿಂದ ದೈವಕೃಪೆ, ದೈವಕೃಪೆಯಿಂದ ದೈವ ದರ್ಶನ. ದೈವದ ದರ್ಶನ ಯಾವುದೋ ಮಣಿ? ಗುರುಕೃಪೆಯಿಂದ ದೈವಕೃಪೆಯಿಂದ ದೈವ ದರ್ಶನ. ಅದು ಅಲ್ವಾ? ಕಂಡ್ರು ನಮ್ಗೆ ಕಾಣಕ್ಕೆ ಆಗಲ್ಲ. ಯಾಕೆಂದ್ರೆ ನಮಗೆ ಕಾರಣ ನಮ್ಗೆ ಅಷ್ಟು ಯೋಗ್ಯತೆನೇ ಇಲ್ಲ. ಅದಲ್ವಾ? 11ನೇ ಅಧ್ಯಾಯದಲ್ಲಿ ಅರ್ಜುನ ಇದೆಲ್ಲ ವಿಚಾರ ಹೇಳಿಯಾನೆ ಕೃಷ್ಣ. ಅರ್ಜುನನ್ ಕೂಡ ನಿನ್ಗೆ ಈಗ ಇರುವ ಈ ಕಣ್ಣಿನಿಂದ ನೀನು ನನ್ನನ್ನು ನೋಡಲಾರೆ ಹೇಳಿದಾನ ಇಲ್ವಾ? ಹೇಳಿದ ಆಗದಿಲ್ಲ. ನಿನಗೆ ಒಂದು ದಿವ್ಯ ಚಕ್ಷು ಅಂದ್ರೆ ಏನು? ಅವನನ್ನು ನೋಡತಕ್ಕಂಥ ಭಾವ, ಅವನನ್ನು ನೋಡ್ತಿರೋದು. ಅದರಿಂದ ಜ್ಞಾನ ಇರೋದು ಮುಖ್ಯ ಅಲ್ಲ, ಜ್ಞಾನವು ಹೆಪ್ಪುಗಟ್ಟಿ ಭಾವ ಆಗಬೇಕು. ಪ್ರಜ್ಞಾನಂ ಬ್ರಹ್ಮ, ಜ್ಞಾನಂ ಬ್ರಹ್ಮ ಹೇಳಿಲ್ಲ, ಹೇಳಿದೇನಾ? ಪ್ರಜ್ಞಾನಂ ಬ್ರಹ್ಮ. ಪ್ರಜ್ಞಾನಂ ಅಂದ್ರೆ ಏನರ್ಥ? ಪ್ರಕಟವಾಗುವ ಪ್ರಜ್ಞೆ. ಅಂದ್ರೆ ಪ್ರಜ್ಞೆಯನ್ನು ಯಾವಾಗಲೂ ನಿತ್ಯ ಎಚ್ಚರ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಅದು ಪ್ರಜ್ಞಾನ. ಅದರಿಂದ ಯಾವಾಗಲೂ ತತ್ವಮಸಿ ಪ್ರಜ್ಞಾನಂ ಬ್ರಹ್ಮ. ಅದರಿಂದ ನಾವು ಈ 4 ಮಹಾವಾಕ್ಯಗಳೇನಿದೆ ಅದನ್ನು ಓದಬೇಕಾದ್ರೆ ಈ ಅಪರ ಎಲ್ಲ ತಿಳ್ಕೊಂಡಿರ್ಬೇಕು. ಇದ್ದದ್ದು ಇದ್ದಂತೆ ಕಾಣುವುದು ಇಂದ್ರಿಯಗಳಿಂದ ಸಾಧ್ಯ. ಅದಕ್ಕೆ ವಿಶೇಷವಾದ ಜ್ಞಾನ ಬೇಡ. ಇದ್ದಿದ್ದಕ್ಕೆಲ್ಲ ಇರುವುದಕ್ಕೆಲ್ಲ ಕಾರಣ ಯಾರು? ಬರುವುದಕ್ಕೂ ಇರುವುದಕ್ಕೂ ಹೋಗುವುದಕ್ಕೆಲ್ಲ ಕಾರಣ ಯಾವುದು? ಒಂದೇ ಪುನಃ ಬ್ರಹ್ಮ ಅಷ್ಟೇ. ದೈವಂಚೈವಾತ್ರ ಪಂಚಮಂ. 4 ಪುರುಷಾರ್ಥ ಇದೆ. ಈ ಪುರುಷಾರ್ಥವು ಅದರಂತೆ ನಮ್ಗೆ ಭಾವ ಆಗಬೇಕಾದ್ರೆ, ಅನುಕೂಲವಾಗಬೇಕಾದ್ರೆ, ಅದು ನಮ್ಗೆ ಅನುಭವಕ್ಕೆ ಬರಬೇಕಾದ್ರೆ ನಮಗೆ ದೈವದ ಸಹಾಯ ಬೇಕು ಅಲ್ಲ. ದೇವ್ರ ಮನಸ್ಸು ಮಾಡ್ಬಿಟ್ರೆ ಅಂತೀವಲ್ಲ, ಏನಾಗಂದ್ರೆ ದೇವ್ರು ಯಾಕೆ ಮನಸ್ಸು? ದೇವ್ರ ಮನಸ್ಸು ಅಂತ ಅಲ್ಲ, ಇಲ್ವೇ ಇಲ್ಲ ಅಲ್ವಾ? ಕಾಲ, ದೇಶ, ವಸ್ತು, ಈ 3 ಚೆನ್ನಾಗಿ ಸ್ಟಡಿ ಮಾಡಿ. ಯಾವಾಗಲೂ ಹೇಳಿರ್ತೀನಿ ನಿಮಗೆ, ಟೈಮ್, ಸ್ಪೇಸ್ ಅಂಡ್ ಕ್ಯಾರೆಕ್ಟರ್. ಈ 3 ಅಧ್ಯಯನ ಮಾಡಿದ್ರೆ ನಿಮಗೆ 80-85% ಅಧ್ಯಾತ್ಮ ಬಂದ್ಬಿಡುತ್ತೆ. ನನಗೆ ಅಧ್ಯಾತ್ಮ ಅರ್ಥ ಆಗಲ್ಲ ಅಂತ ಅನ್ನುವಾಗೆಲ್ಲ ಈಗ ಓದಿದ್ದು ಟೈಮ್, ಸ್ಪೇಸ್ ಅಂಡ್ ಕ್ಯಾರೆಕ್ಟರ್ ಓದಿದ್ದು. ಮ್ಯಾಕ್ಸ್ ಮಿಲ್ಲರ್ ಪುಸ್ತಕಗಳು ಓದಿ ಇಂಗ್ಲೀಷ್ ನೀವು ಬರೋದಾದರೆ, ಅರವಿಂದರ ಪುಸ್ತಕ ಓದಿ ಇಂಗ್ಲೀಷ್ ಬರೋದಾದರೆ, ಆಮೇಲೆ ಟ್ರಾನ್ಸ್ಲೇಷನ್ ಎಲ್ಲ ಚಿನ್ಮಯಾನಂದದ ಇಂಗ್ಲೀಷ್ದೆಲ್ಲ ಓದಿ ಅಥವಾ ಇಂಗ್ಲೀಷ್ ಬರುವುದಾದರೆ, ಇಲ್ಲ ಅಂದರೆ ಕನ್ನಡ ಟ್ರಾನ್ಸ್ಲೇಷನ್ ಇದೆ, ಬೇಕಾದಷ್ಟು ಪುಸ್ತಕಗಳಿದೆ, ಓದ್ತಾ ಇರಿ. ಅದನ್ನು ಓದುವಾಗೆಲ್ಲ ಇದು ಎಲ್ಲಿ ಬೇರೆ ಕಡೆ ಹಿಂದೆ ರೆಫರ್ ಆಗಿದೆ ಅನ್ನೋದನ್ನ ಗಮನ ಇಟ್ಟು ಓದಿ. ಅದೇ ನಿಮಗೆ ಮನದ ಗತಿಯೇ ಗಮನ. ಇನ್ನೇನಾದ್ರು ಪ್ರಶ್ನೆ ಇದೆಯಾ ಸಂಪತ್ತು? ಏನ್ ಬೇಕಾದ್ರೆ ಪ್ರಶ್ನೆ ಕೇಳಿ, ಹಾಗಿದ್ರು ನಂಗೆ ಗೊತ್ತಿಲ್ಲ. ಈಗ ನಮ್ಮ ಯೋಗಕ್ಕೂ ಹಾಗೆ ಬರ್ತದೆ, ಯೋಗಕ್ಕೆ ಬರ್ತಾರ ಅವ್ರಿಗೆ ಕೆಲವರು ಧ್ಯಾನಕ್ಕೆ ಜಾಸ್ತಿ ನೀವು ಮೈ ಬಗ್ಸಿದ್ರೆ ಆಗೋದಿಲ್ಲ. ನಾ ಧ್ಯಾನ ಕೂತ್ಕೊಳ್ತೀವಿ ಮಾಡ್ತಾರೆ ಇನ್ನು ಕೆಲವರು ವಿಚಾರ ಇವಾಗ ಜ್ಞಾನ ಯೋಗದಲ್ಲಿ ಅವ್ರಿಗೆ ವಿಚಾರ ಮಾಡೋದಕ್ಕೆ ಇಂಟ್ರೆಸ್ಟ್. ನೀವು ಕುತ್ಕೊಂಡು ಮಾಡಿ ಅಥವಾ ಆಸನ ಮಾಡಿ ಅಂದ್ರೆ ಆಗೋದಿಲ್ಲ. ಇನ್ನು ಕೆಲವ್ರಿಗೆ ಶರಣಾಗತಿ ಭಾವುಕರಾಗಿರ್ತಾರೆ, ಭಾವ ಪ್ರಧಾನ, ಅವ್ರಿಗೆ ಭಕ್ತಿ ಯೋಗ ಸೆಟ್ ಆಗ್ತದೆ. ಇವಾಗ ಕುತ್ಕೊಂಡು ಸ್ವಲ್ಪ ಒಂದಷ್ಟು ಧ್ಯಾನ ಯೋಗ ಮಾಡೋಣ, ಜ್ಞಾನ ಯೋಗ ಮಾಡೋಣ, ವಿಚಾರ ಮಾಡೋಣ ಅಂದ್ರೆ ಬರೋದಿಲ್ಲ. ಅದು ಅಲ್ವಾ? ಅದೇ ತಾನೇ ಇವಾಗ ಅವನಿಗೆ ಜ್ಞಾನ ಇದೆಯೋ ಇಲ್ಲೋ ಪ್ರಧಾನ ಇರ್ತದಲ್ಲ ಅವ್ರಿಗೆ. ಜ್ಞಾನ ಭಾವದಿಂದ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಧ್ಯಾನ ಮಾಡಿ ಅಂದ್ರೆ ನಿಮ್ಗೆ ಬರುತ್ತೆ, ಅವನಿಗೆ ಬರ್ಬೇಕಲ್ಲ. ಅದು ಡಿಫ್ರೆನ್ಸ್. ಜೊತೆಗೆ ಅವನಿಗೆ ಹೇಳಕ್ ನಮಗೆ ಗೊತ್ತಾಗಬೇಕಲ್ಲ, ಅವನಿಗೆ ಅರ್ಥವಾಗ ಹಾಗೆ. ಸ್ವಾಮಿ ವಿವೇಕಾನಂದ ಮಾತಾಡಿ ಯುನಿಟಿ education is manifestation of the divinity existing in every being. That should brought out either by action, philosophy, devotion or psychic control. ಅದೇ ಮನಸ್ಸಿನ ಮೇಲೆ ರಾಜಯೋಗ ಮಾಡ್ತಾರಲ್ಲ ಧ್ಯಾನ, or combination of one or combination of all others ಅಂತ ಧ್ಯೇಯ ವಾಕ್ಯ. ವಿವೇಕಾನಂದರು ಹೇಳಿದ್ರಲ್ವಾ, ಇಷ್ಟೊಂದು ಆಪ್ಷನ್ ಕೊಟ್ಬಿಟ್ರೆ ಅವ್ನು ಯಾವ್ದಾದ್ರು ಒಂದ್ ಮಾಡ್ಬೇಕಲ್ಲ. ಆಗಲೇ ಸೆಟ್ ಆಗುತ್ತೋ ಅದು ಮಾಡ್ತಾರೆ. ಅದನ್ನೇ ಸಂಪತ್ ಕೇಳಿದ್ದು, ಯಾವ ಸೆಟ್ ಆಗತ್ತೆ ಸ್ವತಃ ಯಾವ್ದು
ಅದು ಅವ್ರಿಗೆ ಗೊತ್ತಾಗ್ಬೇಕು. ನನ್ಗೆ ಇಂಥದ್ದು ಮಾಡಿ ನಾನು ಇವಾಗ ನಾನು ಸುಳ್ಳು ಹೇಳೋದು ಅಂಥವೆಲ್ಲ ಮಾಡಲ್ಲ. ಈಗ ನಮ್ಮ ಹುಡುಗ ಇದ್ದಾನೆ, ಎಕ್ಸಾಂಪಲ್ ಹೇಳೋದು, ಅವ್ನಿಗೆ ಮ್ಯಾನೇಜ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಬೇರೆ ಪ್ರಮೋಷನ್ ಕೊಟ್ಟು ನೀನು ಅಲ್ಲಿ ಟೀಮ್ ಮ್ಯಾನೇಜರ್ ಆಗ್ಬಿಡು ಅಂದ್ರೆ ಆಗೋದಿಲ್ಲ. ನಾನು ಟೆಕ್ನಿಕಲ್ ನನ್ಗೆ ಓಕೆ, ಟೆಕ್ನಿಕಲ್ ಮಾಡ್ಕೊಂತೀನಿ, ಆ ಕೆಲಸನೂ ಮಾಡ್ತೀನಿ, ನನಗೆ ಮ್ಯಾನೇಜ್ಮೆಂಟ್ ಆಗೋದಿಲ್ಲ. ಟೆಕ್ನಿಕಲ್ ಕೊಡಿ ಅಂತ ಅಂದ್ರೆ ಒಬ್ಬೊಬ್ಬರ ತರ ಚೂಸ್ ಮಾಡ್ಕೊಂತಾರಲ್ವಾ. ಸೊ ಅದು ಅವ್ರಿಗೆ ಅಂದ್ರೆ ಅವ್ರ ಸ್ವಭಾವಕ್ಕೆ ಸ್ವಧರ್ಮ ಅಂತಾನೆ ಇಟ್ಕೊಂಡು ಅಂದ್ರೆ ಅವ್ರಿಗೆ ಫುಲ್ ಆಗಿ ಸೆಟ್ ಆಗುವಂಥದ್ದು. ಈಗ ನಮ್ಗೆ ಕೆಲವರು ನಮ್ಮ ಪರಿಚಯದವ್ರು ಇದ್ದಾರೆ, 4 ಗಂಟೆ ಧ್ಯಾನ ಕೂತ್ಕೊಳ್ತಾರೆ. ನಮ್ಗೆ 1 ಅವರ್ಗೆ ಎಚ್ಚರ ಆಗುತ್ತೆ. ನಮ್ಗೆ ಏನಂದ್ರೆ ಈ ಆಸನಗಳು ಅದು ಇದು ಇಂಥವು ಮಾಡ್ಕೊಂಡು ಹೋಗ್ತೀವಿ, ಅಥವಾ ಕೆಲವು ವಿಚಾರಗಳು ಮಾಡ್ತೀವಿ. ಅಂದ್ರೆ ಅವ್ರು ಇದಕ್ಕೆ ಬರೋದಿಲ್ಲ. ಅವರು ಧ್ಯಾನ ಅಂತ ಮಾಡಿ ಚೆನ್ನಾಗಿ ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ಬೇಕಾಗುತ್ತೆ. ಬನ್ರಿ ಭಗವದ್ಗೀತೆಗೆ ಬನ್ನಿ, ಜ್ಞಾನ ನಮ್ಗೆ ಆತ್ಮಜ್ಞಾನ ಬರಬೇಕು, ಪರಗಳೆಲ್ಲ ವ್ಯತ್ಯಾಸ ಇಲ್ಲ ನಮ್ಗೆ ಅದು ಅವೆಲ್ಲ ಅರ್ಥನೂ ಆಗೋದಿಲ್ಲ. ನಾನು ಇದ್ರಲ್ಲಿ ಓಕೆ ಫೈನ್, ಅವ್ರು ಗಂಟೆ ಕುತ್ಕೊಂಡಿರ್ತಾರೆ, ಚೆನ್ನಾಗೂ ಮಾಡ್ತಾರೆ. ಸೊ ಇದನ್ನ ಸ್ವಭಾವ ಅಂತ ನಾನು ಅನ್ಕೊಂಡಿರೋದು. ಅವರ ಸ್ವಭಾವ ತಕ್ಕನಾಗ ಅವನವನಿಗೆ ನನ್ನ ಅರ್ಥ ಕೇಳಿ, ನನ್ನ ಭಾವ ಏನು ಅಂದ್ರೆ ಯಾರ್ಯಾರಿಗೆ ಏನೇನು ಇಂಟ್ರೆಸ್ಟ್ ಇದೆ ಇನ್ನೊಬ್ಬರಿಗೆ ತೊಂದರೆ ಆಗದ ಹಾಗೆ ನಾವು ಮಾಡ್ಬೇಕು. ಅದೇ ಇನ್ನು ಕೆಲವರು ಏನು ಮಾಡೋದಿಲ್ಲ. ನಿಮ್ಗೆ ಏನಾದ್ರು ಸರ್ವಿಸ್ ಮಾಡ್ಕೊಂಡಿರ್ತೀವಿ, ಹೆಲ್ಪ್ ಮಾಡ್ತೀವಿ, ತಂದು ಕೊಡ್ತೀವಿ. ಯಾವ ಗುಣ ಯಾವ್ದ್ರಲ್ಲೂ ಇರಲ್ಲ, ಪ್ರಧಾನ ಇರುತ್ತಲ್ಲ ಮೇಡಮ್, ಪ್ರಧಾನ ಇರುತ್ತೆ ಅಷ್ಟೇ. ಬೆಳಗಿನ ಸಂಜೆ ತನಕ ನಾವು ಒಂದೇ ತರ ಇರುತ್ತೆ. ಈಗ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂದಿಟ್ಕೊಳ್ಳಿ, ಅವ್ರಿಗೆ ಈಗ ಪ್ರವಚನ ಕೇಳ್ಸನ ಒಂದಷ್ಟೊತ್ತು ಕೇಳ್ಬೋದು, ಭಜನ್ ಕೇಳ್ಬೋದು. ಬಟ್ ನೀವು ಇದನ್ನ ಅಧ್ಯಯನ ಮಾಡುವಂತ ಮಾಡೋದಿಲ್ಲ. ಅವರು ಮಾಡು ಅಂತ ಯಾಕೆ ಹೇಳ್ಬೇಕು ಅವನಿಗೆ? ಮಾಡಕ್ ಬಂದ್ಬಿಟ್ರೆ ಬೆಳೆಯೋರು ಯಾರು? ಅವ್ರಿಗೆ ಪ್ರಧಾನ ಇರ್ತಕ್ಕಂಥದ್ದು ಅವ್ರ ಕೃಷಿ ಅಂತ ಇಟ್ಕೊಳ್ಳೋಣ. ಎಕ್ಸಾಂಪಲ್ ನನ್ನ ಡೌಟ್ ಹೇಳ್ತಾ ಇರೋದು. ನಿಮ್ ಡೌಟ್ ಏನು? ಈಗ ಈ ಸ್ವಭಾವ ಅಂತ ಅವ್ರಿಗೆ ಇಂಟ್ರೆನ್ಸಿಕ್ ಕ್ವಾಲಿಟಿ ಅಂತ ನೋಡಿ. ನಾ ಈಗ ವ್ಯಾಪಾರ ಮಾಡ್ತಾರೆ, ಕೆಲವರು ಮಾಡಿ ಬಿಸ್ನೆಸ್ ಎಲ್ಲ ಲಾಸ್ ಆಗ್ಬಿಡ್ತದೆ. ಇದು ನಮ್ಗೆ ಬಂದೋದಿಲ್ಲಪ್ಪ, ಯಾಕಂದ್ರೆ ನಾನು ಸುಳ್ಳು ಅಂದ್ರೆ ಅದಕ್ಕೆ ಬೇಕಾಗಿರೋ ಟೆಕ್ನಿಕ್ಸ್ ಇಲ್ಲ ನನಗೆ. ಇದೆಲ್ಲ ಸುಳ್ಳು ಹೇಳ್ಬೇಕು, ಆಮೇಲೆ ಕೆಲವು ಅಡ್ಜಸ್ಟ್ಮೆಂಟ್ಗಳು ಮಾಡಬೇಕು, ಆಮೇಲೆ ಒಬ್ಬೊಬ್ಬರ ಹತ್ರ ಒಂದೊಂದು ಥರ ಮಾತಾಡ್ಬೇಕು, ಹಂಗೆ ನೇರ ನೋಡಿ ಅಲ್ಲೆಲ್ಲ ಆಗದೆ ಇರ್ಬೋದು. ಸೊ ಇದನ್ನ ಅದನ್ನೇ ಅವರು ಕೇಳಿದ್ದು, ನನ್ಗೆ ಯಾವ ಸರ್ಟಿಫಿಕೇಟ್ ಅಷ್ಟೇ. ಸೊ ಅವ್ರವರೇ ಉಡ್ಕೊಳ್ಬೇಕು. ಈಗ ಅಬ್ಸರ್ವ್ ಮಾಡ್ತಾ ಇರ್ಬೇಕು, ನನ್ಗೆ ಯಾವ ಚೆನ್ನಾಗಿ ಸೆಟ್ ಆಗುತ್ತೆ ಅನ್ನೋದು. ಈಗ ಸ್ವಭಾವ ಯಾರ್ದಪ್ಪ, ಯಾರು ಕೇಳ್ತಾರೋ ಅವ್ರದ್ದು, ಹೌದಾ? ಆ ಸ್ವಭಾವನ ಅರ್ಥ ಮಾಡ್ಕೊಂಡಿರೋರು ಯಾರು? ಅವರೇ ಆಗಿರ್ಬೇಕಲ್ವಾ, ಬೇರೆ ಯಾರು? ನಿಮ್ಮ ಸ್ವಭಾವ ನನಗೆ ಅರ್ಥ ಆಗ್ಬಿಟ್ರೆ ನಾನು ಏನೇ ಆಗಕ್ಕೆ ಸಾಧ್ಯ? ನನ್ನದ ಅರ್ಥ ಆಗ್ಬೇಕು ನನಗೆ. ಈಗ ನನಗೂ ಕೇಳ್ತಾರೆ ಸರ್, ನೀವು ಇಷ್ಟು ವರ್ಷದಿಂದ ಏನಮ್ಮ ಯೋಗಾಭ್ಯಾಸ ಅಂದ್ರೆ ಆಸನಗಳು ಇಂಥವು ಮಾಡ್ತಾ ಇದ್ದೀರಾ, ನೀವು ಇದಕ್ಕೆ ಬಂದ್ಬಿಡಿ, ಧ್ಯಾನಕ್ಕೆ ಬಂದ್ಬಿಡಿ, ಬ್ರಹ್ಮಕುಮಾರಿಗೆ ಸೇರ್ಕೊಂಡ್ಬಿಡಿ ಅಂತ. ಇಲ್ಲ ನನ್ಗೆ ಆಫ್ ಮಾಡೋದಿಲ್ಲ, ನಮ್ಗೆ ಇದು ಸೆಟ್ ಆಗಿದೆ. ಈಗ ಸ್ವಲ್ಪ ಗೀತಾ ಧ್ಯಾನ ಮಾಡ್ತೀವಿ, ಬೆಳಗ್ಗೆ ಹೊತ್ತು ಏನೋ ಒಂದಷ್ಟು ಮಾಡ್ತೀವಿ, ಆಮೇಲೆ ಸ್ವಲ್ಪ ವಿಚಾರ ಮಾಡೋದೇನು ಮಾಡ್ತೀವಿ, ಚೆನ್ನಾಗಿ ಸೆಟ್ ಆಗ್ಬಿಟ್ಟಿದೆಪ್ಪ. ನಾವು ಹಂಗೆ ಹೇಳೋದು ಎಲ್ಲದಕ್ಕಿಂತ ಮುಂಚೆ ಎಲ್ಲದಕ್ಕಿಂತ ಏನ್ ಗೊತ್ತಾ, ನನಗೆ ಜೀವನದಲ್ಲಿ ಏನು ಬೇಕೋ ನಿರ್ಧಾರ ಮಾಡ್ಕೋಬೇಕು ನೀವು. ಅಲ್ಲ ಸಂಪತ್ತು, ನಿಮಗೆ ಜೀವಮಾನದಲ್ಲಿ ಏನ್ ಬೇಕು? ಅದಕ್ಕೆ ನಾ ಪ್ರಮೋಷನ್ ತಗೊಂಡ್ಬಿಟ್ಟು ನಮ್ಮವರೆಲ್ಲ ಬೈತಾ ಇರ್ತಾರೆ ಒಂದೇ ತರ. ಇಲ್ಲ ಐ ಆಮ್ ಹ್ಯಾಪಿ ಹಂಗೆ ಇದು ಈ ಲೈಫ್ ಸೆಟ್ ಆಗ್ಬಿಟ್ಟು ಗೀತಾ ಅಧ್ಯಯನ ಸ್ವಲ್ಪ ಓದ್ತೀವಿ, ಕ್ಲಾಸಿಗೆ ಬರ್ತೀವಿ, ವಿಚಾರ ಮಾಡ್ತೀವಿ, ಸ್ವಲ್ಪ ದೇಹಕ್ಕೋಸ್ಕರ ಸ್ವಲ್ಪ ಮಾಡ್ಕೊಳ್ತೀವಿ. ಇನ್ನೊಂದು ಮಣಿ, ನಿಮಗೆ ಜೀವನದಲ್ಲಿ ಏನ್ ಬೇಕಪ್ಪ? ಮಂಜು, ಸಂಪತ್ತು, ನೀವು 3 ಜನ ಹೇಳಿ, ರವಿ ಹೇಳಿ, ನಿಮಗೆ ಜೀವನದಲ್ಲಿ ಏನು ಬೇಕೋ? ಏನಾದ್ರೂ ನೀವು ಸರಿ ಹೇಳಿ ನೋಡೋಣ. ಹೇಳಿ ಮಣಿ. ನೆಮ್ಮದಿ, ಶಾಂತಿ, ನೆಮ್ಮದಿ. ಯಾವ್ದಾದ್ರು ಒಂದು. ನನಗೆ ಶಾಂತಿ ಬೇಕೋ, ಮಿಕ್ಕಿದೆಲ್ಲ ಬಂದೇ ಬರುತ್ತಲ್ಲ. ನನಗೆ ಶಾಂತಿ ಬೇಕು ಅನ್ನೋದಕ್ಕೆ ಏನ್ ಮಾಡ್ಬೇಕು ನೀವು? ವಿಪರೀತ ಆಗೋಯ್ತು ನೀವು. ಶಾಂತಿ ಬೇಕು ಅಂತ ಹೇಳಿದ್ರೆ ಮುಗೀತು, ಮಿಕ್ಕಿದೆಲ್ಲ ಬರುತ್ತಲ್ಲ. ಶಾಂತವಾಗಿರೋದಕ್ಕೆ ನಾನು ಏನು ಮಾಡಬೇಕು? ಶಾಂತವಾಗಿರ್ಬೇಕು, ಏನು ಮಾಡಬಾರ್ದು. ಏನು ಮಾಡಬಾರ್ದು ಅಂದೇನರ್ಥ? ಎಲ್ಲದರ ಜ್ಞಾನ ಇರಬೇಕು, ಜ್ಞಾನ. ಅಥವಾ ಏನು ಮಾಡಿದ್ರು ತುಂಬಾ ಭಕ್ತಿಯಿಂದ ಮಾಡಬೇಕು. ಆಗತ್ತೋ? ಇಲ್ಲ. ಪಿತೃಭಕ್ತಿ, ಮಾತೃಭಕ್ತಿ ಇದೆಲ್ಲ ಇದೆ ಅಲ್ವಾ? ಕರ್ಮ ಬಿಟ್ಟು ಭಕ್ತಿ ಬಗ್ಗೆ ಹೇಳೋದಾದ್ರೆ, ಭಕ್ತಿ ರೇವ ಗರಿಯಸಿ, ನಮಗೆ ಮೋಕ್ಷಕ್ಕೆ, ಶಾಂತಿಗೆ, ಮೋಕ್ಷ ಅಂದ್ರೆ ಏನು? ಶಾಂತಿಗೆ ನಿಜವಾದಂತಹ ಭಕ್ತಿ ಯಾವುದು? ವಿಭಕ್ತಿ. ಜಗತ್ತಿನಲ್ಲಿರುವುದೆಲ್ಲವೂ ನನ್ನದೇನೂ ಪ್ರಯೋಜನವಿಲ್ಲ, ಎಲ್ಲವೂ ಭಗವಂತನ ಸೃಷ್ಟಿಂತ ಭಗವಂತನನ್ನು ಅತಿಯಾಗಿ ಪ್ರೀತಿಸುವುದು. ಅತಿಯಾಗಿ ಅಂದ್ರೆ ಏನರ್ಥ? ಬೇರೆ ಯಾವ ಪದಾರ್ಥವನ್ನು ಅದರಷ್ಟು ಪ್ರೀತಿಸುವುದಿಲ್ಲ.
ಇದಕ್ಕೆ ಯಾರು ಏನು ಹೇಳಿದ್ದಾರೆ? ಶಂಕರರು ಹೇಳಿದ್ದಾರೆ, ರಾಮಾನುಜರು ಹೇಳಿದ್ದಾರೆ, ಬಸವಣ್ಣವ್ರು ಹೇಳಿದ್ದಾರೆ, ಅಕ್ಕಮಾದೇವಿ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ನಮಗೇನು ಗುನ್ಗು? ಬಿಟ್ಬಿಡೋದು ಅಷ್ಟೇ, ಪ್ರಶ್ನೆ ಮಾಡಬಾರ್ದು. ಅಧ್ಯಾತ್ಮದಲ್ಲಿ ಪ್ರಶ್ನೆಗಳೇ ಇಲ್ಲ. ಯಾಕೆ ಅಂದರೆ ಪ್ರಶ್ನೆಯೇ ಉತ್ತರವಾಗಿರುತ್ತದೆ. ಇವತ್ತಿನ ಸಿದ್ಧಾಂತ ಇದು. ಅಧ್ಯಾತ್ಮದಲ್ಲಿ ಉತ್ತರ ಪ್ರಶ್ನೆ ಎರಡೂ ಕೂಡ ಒಂದೇ ಆಗಿರುತ್ತದೆ. ಬೇಕಾದ್ರೆ ನೋಡಿ, ಅಧ್ಯಾತ್ಮದ ದೃಷ್ಟಿ ಬೇಕಷ್ಟೇ. ನಿಮಗೆ ದೃಷ್ಟಿ ಬೇಕು ಅಂದ್ರೇನು? ಜ್ಞಾನ ಬೇಕು, ಜ್ಞಾನ ನಿಷ್ಠೆ. ಮುಂದೆ ಎಲ್ಲ ಶ್ಲೋಕಗಳು ಅದೇ ಇರೋದು. ಆದ್ದರಿಂದ ನಾವು ಕೇಳೋ ಪ್ರಶ್ನೆ, ಇವಾಗ ಮಣಿ ಕೇಳಿದ ಪ್ರಶ್ನೆ ಎಲ್ಲ, ಸಂಪತ್ತು ಕೇಳಿದ ಪ್ರಶ್ನೆ ಎಲ್ಲ ಬೇರೆ ಯಾರ್ದು ಆಗಿರುತ್ತೆ, ಅವ್ರದ್ದಾಗಿರಲ್ಲ. ಯಾಕೆ ಹೀಗಿದೆ, ಯಾಕೆ ಇರೋದೇ ಹಾಗೆ. ಅವರು ನಿಮ್ಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ, ನಾವು ಅದರೊಳಗೆ ಅವರ ಜೊತೆ ಇರುವುದಾ ಬಿಡುವುದಾ, ನಾವೇ ಬೇರೆ ಇರುವುದಾ? ಅಧ್ಯಾತ್ಮ ಅನ್ನುವುದು ವೈಯಕ್ತಿಕ ಯಾವಾಗಲೂ. ಈಗ ನೋಡಿ, ಯಾವುದಾದ್ರು ಪ್ರಾರ್ಥನೆ ಅದು ಇದು ಅಂತನ್ನುವಾಗ ಬೇಕಾದ ಜನ ಸೇರ್ತಾರೆ, ಅದು ಅಧ್ಯಾತ್ಮ ಅಲ್ಲ. ಒಬ್ಬರು ಹೇಳ್ತಾ ಇರ್ತಾರೆ, ಕೇಳ್ತಾ ಕೂತಿರೋದು. ನಿಮ್ಮ ಸಾಧನೆ ಏನಿದೆ ಅದೆಲ್ಲವೂ ವೈಯಕ್ತಿಕ. ಅಧ್ಯಾತ್ಮವು ಸಾಧನೆ ಅಂದರೆ ನಾನು ಗೊತ್ತಾಗ್ತಾ ಹೋಗ್ತೇನೆ, ನೋಡ್ತಾ ಹೋಗ್ತೀನಿ, ವೈಯಕ್ತಿಕವಾಗಿರುತ್ತೆ. ಸುಮ್ಮನೆ ಈ ವ್ಯವಹಾರದಲ್ಲಿ ಹೇಳ್ತಾರೆ ನಾನು ಮೋಸ ಮಾಡಲ್ಲ, ಸುಳ್ಳು ಹೇಳಲ್ಲ, ಇದೆಲ್ಲ ಹೇಳಿ ಮಾತಾಡೋದಲ್ಲ, ಅದೆಲ್ಲವೂ ವ್ಯವಹಾರದಲ್ಲಿರೋದು. ಮಾಡಬೇಕು ಮಾಡಬಾರ್ದು ಅಷ್ಟೇ, ಎರಡು. ಅಧ್ಯಾತ್ಮದಲ್ಲಿ ಈ ಥರ ಕರ್ಮಗಳೇ ಇಲ್ಲ ಅಲೋಮಣಿ. ಆಧ್ಯಾತ್ಮದಲ್ಲಿ ಕರ್ಮ ಇಲ್ಲ. ವಿಪರೀತ ಭಕ್ತಿ ಇದೆ ಅಂದ್ರೇನು? ಎಲ್ಲವನ್ನು ವಿಭಕ್ತಿಸಿ ನೋಡಬೇಕು. ಜಗತ್ತನ್ನು ನೋಡುವಾಗ ಹೀಗೆ ಈ ಜಗತ್ತಿರುವುದು. ನಾವು ಯಾರು ಕಾಮೆಂಟ್ ಮಾಡೋಗಿಲ್ಲ. ನೀವಲ್ಲಿ ಯಾರು ಓಟ್ ಹಾಕಿರಲಿ, ಸಿದ್ದರಾಮಯ್ಯ ಈಗ ಮುಖ್ಯಮಂತ್ರಿ, ನೀವು ಬೇಕಾಷ್ಟು ಬೈರಿ ಏನಾರು ಮಾಡಿ, ಅವನೇ ಮುಖ್ಯಮಂತ್ರಿ ತಾನೆ. ಅದೇ ರೀತಿ ಅದನ್ನು ನಾವು ತೊಗೊಂಡು ಅಧ್ಯಾತ್ಮಕ್ಕೆ ಯಾಕಿದೆ ಅದೇನದೇ ಹಾಗೆ ರೀ, ನಿಮ್ಮ ಕರ್ಮ ಆಗಿದೆ, ಸವಿಬೇಕಷ್ಟೇ. ಇನ್ನು ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡಿದ್ರೆ ಏನಾಗುತ್ತದೆ? ಮಣ್ಣು ತಿನ್ನುತ್ತೇವೆ. ಅವನು ಅಂತ ಕೂತ್ರೆ ಏನಾಗುತ್ತದೆ? ಈಗಲೂ ನಾವು ಮಣ್ಣೆ ತಿಂತಿರೋದು. BJP ಬೆಸ್ಟ್ ಪಾರ್ಟಿ ಅಂತಲ್ಲ, ಮೋದಿಯವರು ಬೆಸ್ಟ್ ಅಂತ ಹೇಳ್ತಿರೋದು ಎಲ್ಲರೂ, BJPನಲ್ಲ, ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ನಮಗೆ BJPಲಿ ಕುಂದು ಕೊರತೆಗಳು ಕೋಟಿ ಇದೆ. ಅವರು ಯೋಗ್ಯರ ಕೈಗೆ ಸಿಕ್ಕಿದೆ, ಅದು ಪಾರ್ಟಿ ಇನ್ನೂ ಜೀವಂತವಾಗಿದೆ. ದಿ ಡೇ ವೆನ್ ಹಿ ಗೋಸ್, ಎವ್ರಿಥಿಂಗ್ ಗೋಸ್. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಇಟಾಲಿಯನ್ನ, ಇಂಡಿಯನ್ನ ಚರ್ಚೆ ಮಾಡ್ತಾ ಇದ್ರೆ ಪರಿಹಾರ ಆಗತ್ತಾ? ಇಲ್ಲ, ಆಗಲ್ಲ. ಅವನಿಗೆ ಆ ಪ್ರಾಮುಖ್ಯತೆ ಕೊಟ್ಟು ಕೂಡ್ಸಿದ್ದಾರೆ. ಪಕ್ಷ ಆ ಥರ ಇದೆ, ಏನು ಮಾಡೋದು? ಒಂದು ದಿವಸ ಏನೋ ಒಂದು ಆಗತ್ತೆ. ನಾವು ಎಲ್ಲನೂ ನೋಡಿದ್ವಾ? ನೀವು ನೋಡಿದ್ದೀರಾ? ಮಂಜು ನಿಜಲಿಂಗಪ್ಪನವ್ರು ನೋಡಿದ್ದೀರಾ ಅಲ್ವಾ? ವೀರೇಂದ್ರ ಪಾಟೀಲ್ ನೋಡಿದ್ದೀರಾ? ಅದೇ ಥರ ಇವನು ನೋಡಿ, ಯಡಿಯೂರಪ್ಪಂದ ಆಯಿತು, ಸಿದ್ದರಾಮಯ್ಯನೂ ನೋಡಿ ಅಷ್ಟೇ. ಕುಮಾರಸ್ವಾಮಿನ ಕೂಡ್ಸಿರಿ, ಏನಾಯ್ತು? ಏನೂ ಆಗಿಲ್ಲ. ಅದೇ ಥರ ಏನೂ ಆಗಿಲ್ಲ. ನಿಮ್ಮ ಪಾಡಿ ನೀವು ಅಕ್ಕಿ ತರ್ತೀರಾ, ಬೆಳೆ ತರ್ತೀರಾ, ಜಾಸ್ತಿಯೋ ಕಡಿಮೆ ಆಗ್ತಾ ಇರ್ತೀವಿ, ಬೈಕೊಂಡು ಏನೇ ಇಷ್ಟಿದೆ ಸರ್, ನಾವೇನು ಮಾಡೋಣ ಸ್ವಾಮಿ, ಕೊಂಡ್ಕೊಂಬರಕ್ಕೆ ಅಷ್ಟೇ ರೇಟು ಅಂತ ಅವನ ಮೇಲೆ ನೀವು ರೇಗಾಗಿಲ್ಲ, ಹೊಡೆಯಕ್ಕೆ ಹೋಗಾಗಿಲ್ಲ. ನೀವು ಮನಸ್ಸು ಕೆಡಿಸ್ಕೊಂಡು ಮನೆಗೆ ಬಂದು ಅನ್ನ ಹಾಕೋ ನಿಸ್ರಿ ಅಂತ ಬೈಬೋದು ಹೆಂಡ್ತೀನಷ್ಟೇ. ಏನು ಪ್ರಯೋಜನ ಆಗಲ್ಲ. ಹೀಗೆ ನಾವು ಒಂದು ಕಣ್ಣು ಮುಚ್ಕೊಂಡ್ರೆ ನಮ್ಮ ಮಕ್ಕಳುಗಳು ಮುಂದೆ ಹೀಗೆ ಏನೋ ಮಾಡ್ಕೋತ ಕಣ್ಣು ಮುಚ್ಕೋತಾರೆ ಅಲ್ಲವಣೆ. ನಮಗೆ ದೇಶ ಆಳುವ ತಾಕತ್ತಿಲ್ಲ. ನಮ್ಮ ಮುಂದೆ ಕುಳಿತುಕೊಳ್ಳೋದು 15-20 ಜನನ ಸರಿ ಮಾಡೋ ತಾಕತ್ತಿಲ್ಲ. ಪ್ರವಚನ ಮಾಡೋರು ಕೂಡ ಎಲ್ಲರೂ ಏನು ಅನ್ಕೊಂಡಿರ್ತಾರೆ, ಅಬ್ಬ ಇಷ್ಟು ಜನ ಸೇರಿದ್ರು, ಕೇಳಿದ್ರೆಲ್ಲ ಏನಾದ್ರು ಅವ್ರವ್ರ ಮಾಡಿಗೆ ಹೋದ್ರು ಅಷ್ಟೇ. ಏನೂ ಆಗಲ್ಲ. ಇದೆಲ್ಲ ಸುಮ್ಮನೆ ಅನ್ಕೋತಾ ಇದ್ದೀರ ಅಷ್ಟೇ ಅಲ್ಲ. ಮತ್ತು ನೀವು ಭಗವದ್ಗೀತೆನ ವ್ಯಾಸರು ಬರೆದ್ರು, ಅವರು ನಾನು ಹೇಳಿದೆ ಅಂತ ಹೇಳಲೇ ಇಲ್ಲ, ಕೃಷ್ಣನ ಕೈಲಿ ಹೇಳಿಸಿದ್ರು, ಶ್ರೀ ಭಗವಾನ್ ವಾಚ ಅಂತ ಹೇಳಿಸ್ಬಿಟ್ರು. ಅವರೇನು ಹೇಳಿದ್ರೆ ಕೃಷ್ಣಂಗೆ ನೀ ಹೇಳೋದಿಲ್ಲ, ಇವನು ಹೇಳಿದ್ದು. ಅರ್ಜುನ ಕೇಳ್ದ, ಕೃಷ್ಣ ಹೇಳ್ದ, ನಾವು ಅದನ್ನ ಕೂತ್ಕೊಂಡು ಮಾಡಿದ್ದು ಪ್ರವಚನ. ಇನ್ನೇನು ಪ್ರಶ್ನೆ ಇದೆಯಾ? ಈಗ ಸ್ವಧರ್ಮ ಅರಿಯಲು ಮಹಾಭಾರತ ಓದಬೇಕು ಅಂತ ಒಂದು ಮಹಾಭಾರತದಲ್ಲಿ ಇರೋದೇ ಅಷ್ಟು. ಈಗ ವಿದುರ ಇದ್ದ, ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ, ಆಮೇಲೆ ಓದ್ಕೊಂಡಿದ್ದಾನೆ. ವಿದುರ ಯುದ್ಧ ಮಾಡಲಿಲ್ಲ, ಹೌದಾ? ಅವನಿಂದ ದುರ್ಯೋಧನಿಗೆ ಏನು ಉಪಕಾರ ಆಯಿತು? ಏನೂ ಇಲ್ಲ. ನಾನು ಯುದ್ಧ ಮಾಡಲ್ಲ ಅಂತ ಹೊಸ್ಲ ಮೇಲೆ ಬಿಲ್ ಇಟ್ಬಿಟ್ಟು ಅವನ ಪಾಡನ್ನು ಹೊಟ್ಟೋದ. ಎಲ್ಲ ಆದ್ಮೇಲೆ ಬಂದ.
ಏನೇ ಅಷ್ಟೊತ್ತಿಗೆಲ್ಲ ಸತ್ತ ಹೋಗಿದ್ರು. ವಿದುರ ನೀತಿ ಇದೆಯಲ್ಲ, ವಿದುರ ನೀತಿಯಿಂದ ಯಾರಿಗೇನು ಅವನು ಮಾಡಿದ ಕರ್ಮದಿಂದ ಪಾಲನೆ ಮಾಡೋದು ಏನೂ ಆಗಲ್ಲ. ಬೇಡ, ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ, ಓದಿ ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲ, ವಿದುರ ನೀತಿಯಿಂದ ಯಾರಿಗೂ ಉಪಯೋಗ ಆಗಿರುತ್ತಾ? ಯಾರಿಗೆ ಹೇಳಿ, ನೀವು ಹೇಳಿ. ಅಲ್ಲ, ಇವನು ಧರ್ಮರಾಜ ಎಲ್ಲ ಕೇಳ್ತಾನಲ್ಲ ಸರ್, ಅವ್ನ ಜ್ಞಾನ ಎಲ್ಲ ಬಂತು. ಬರೀ ಕೇಳಿಸ್ಕೊಂಡ, ಏನು ಆಗ್ಲಿಲ್ಲ, ಬೇಕಾದ ನೀತಿ ಹೇಳ್ದ, ಕೇಳಿಸ್ಕೊಂಡ. ಧೃತರಾಷ್ಟ್ರ ಏನ್ ಕೇಳಿಸ್ಕೊಂಡ, ಏನ್ ಪ್ರಯೋಜನ ಮಾಡ್ಕೊಂಡ? ಅವ್ನು ಕೇಳಿಸ್ಕೊಂಡ, ನೀವು ಹೇಳ್ತಿರೋದು. ಮಹಾಭಾರತದಲ್ಲಿ ಅಂದ್ರೆ ಅವ್ನ ಜ್ಞಾನದ ಅವ್ನ ರಾಜ್ಯಭಾರದಲ್ಲಿ ವಿದುರ ಅಳಿಸ್ಕೊಂಡಿಲ್ಲ. ಇಲ್ಲ ಇಲ್ಲ ಇಲ್ಲ, ಒಂದು ಮಾತು ಕೇಳ್ತಿರಲಿಲ್ಲ ವಿದುರ, ಕೇಳಿಸ್ಕೊಳ್ಳೋಣ. ರಾಜನೀತಿಗೂ ವಿದುರ ನೀತಿಗೂ ಸಂಬಂಧ ಇಲ್ಲ. ಈಗ ವಿದುರನು ಜಾಸ್ತಿ ತುಂಬಾ ಹೇಳಿದ್ ಯಾರಿಗೆ ಗೊತ್ತಾ? ಧೃತರಾಷ್ಟ್ರಂಗ. ಅವನಿಗೆ ಕಣ್ಣು ಕಾಣ, ಅವನು ಏನ್ ಕೇಳಿದ್ರು ಈ ಕಡೆ ಕೇಳ್ತಾನೆ, ಈ ಕಡೆ ಕಣ್ ಕಾಣಲ್ಲ, ಕಿವಿ ಕೇಳಿಸ್ಕೊಂಡ್ರು ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ. ವಿದುರನೇ ನೀನು ಮಾತಾಡೋಣ ಅಂತಾನೆ ದುರ್ಯೋಧನ. ಅವನು ಮಾತಾಡಕ್ ಹೋದ್ರೆ ನೀನು ಮಾತಾಡಬೇಡ ಅಂತ. ವಿದುರ ನೀತಿ ತರ ಏನಾದ್ರು ರಾಜ್ಯಭಾರ ಮಾಡಿದ್ರೆ ದೇಶ ಕೂಲ್ಗೆಟ್ಟೋಗೋದು. ಯೋಚನೆ ಮಾಡಿ ನೋಡಿ. ಹೌದಾ? ವಿದುರಂದಾಯ್ತು. ಬೇಡ, ನೆಕ್ಸ್ಟ್ ಉದಾಹರಣೆ ಯಾರದು? ಕರ್ಣಂದು. ಕರ್ಣ ಬಹಳ ದಾನ ಶೂರ ಕರ್ಣ ಹೇಳ್ತಿರಲ್ಲ. ಏನ್ ದಾನ ಮಾಡ್ದ ಅವನು? ಯಾರು ದಾನ ಮಾಡ್ದ? ಸುಮ್ಮನೆ ಅಂದೆ, ಅದು ಹೆಂಗ ಆಗ್ಬಿಡುತ್ತೆ? ದುರ್ಯೋಧನ ಕೊಟ್ಟ, ಇವನ್ ದಾನ. ಈಗ ಮುನಿ ಹೇಳ್ತಾರೆ ಬಿಲ್ಡಪ್ ಅಂತ. ಯಾರು ಬಿಲ್ಡಪ್? ನಾನು ನನ್ ಗೊತ್ತಿರೋ ಕೊಟ್ಟಿರೋದು ಕವಚ ಅವ್ನು ಕೊಟ್ಟಿದ್ದಾನೆ ಅಷ್ಟೇ. ಇನ್ಯಾರಿಗೆ ಏನ್ ಧನ ಅಂತ ಏನ್ ಕೊಟ್ಟರು ಅವಂದಲ್ಲ, ಅವಂದಂತೂ ಅಲ್ಲ. ಜೀವನನೇ ವ್ಯರ್ಥ. ಸ್ನೇಹಿತಂಗೆ ಸಹಾಯ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ, ಸುಮ್ಮನೆ ಇದ್ದ. ನಾನು ಯುದ್ಧದಲ್ಲಿ ಈ ತಾತ ಇರೋರು ಮಾಡಲ್ಲ ಅಂದ. ಏನ್ ಪ್ರಯೋಜನ? ಪ್ರೈಮ್ ಟೈಮ್ ಇರ್ಬೇಕಾಗಿತ್ತು. ಆದ್ದರಿಂದ ಯುದ್ಧದಲ್ಲಿ ಈ ಮಹಾಭಾರತದಲ್ಲಿ ಬೇಕಾಷ್ಟು ಎಡವಟ್ಟುಗಳಿದೆ. ಅದರ ಐಡೆಂಟಿಫೈ ಮಾಡೋ ಯೋಗ್ಯತೆ ನಮ್ಗಿರ್ಬೇಕು. ಆಮೇಲೆ ಮೊದಲೇ ಶಾಪಗ್ರಸ್ತ ಟೈಮ್ ಕರೆಕ್ಟ್ ಆಗಿ ಎಲ್ಲ ಮರ್ತೋಗ್ಬಿಡ್ತು. ನಮಗೂ ಅಷ್ಟೇ ಎಷ್ಟೋ ಮರ್ತೋಗಿರುತ್ತೆ ಅಲ್ವಾ? ಏನೂ ಬೇಡ, ಈ ಅಪ್ಪ ಅಮ್ಮ ಇದಾರಲ್ಲ ಇವ್ರನ್ನ ಸಾಕ್ಬೇಕು. ಯಾಕೆ? ಅವ್ರನ್ನ ನೆತ್ಯಾರಯ್ಯ. ನಾನು ಈಗ ಈ ಶರೀರದಲ್ಲಿ ಇರೋದಕ್ಕೆ ಕಾರಣನೇ ಅವ್ರನ್ನ ಮರ್ತೇ ಹೋಗುತ್ತೆ. ಏನು ಮಂಜು? ಹೂನಕ್ಕೆ. ಆದ್ದರಿಂದ ದಿವಸ ಹಿಟ್ಟು ಕಾಣೋದಕ್ಕೆ ಹೆಂಡತಿ ಕಾರಣ, ಎಲ್ಲ ನೋಡ್ಕೋತಾ ಇದ್ದೇನೆ ಮಕ್ಕಳ ಕಾರಣ, ಎಲ್ಲ ಕಾರಣಗಳಿರುತ್ತೆ. ನಾವು ಕಾರಣಗಳನ್ನು ನೋಡಿ ನೋಡಿ ಕಾರ್ಯಗಳಲ್ಲಿ ತಪ್ಪುಗಳಾಗಿದ್ದನ್ನು ಮರೆಯಬೇಕು. ಸಹಜಂ ಕರ್ಮಕೋಂತೆಯ ಸದೋಷಮಪಿ ನತ್ಯಜೇತ. ಎಷ್ಟೇ ದೋಷ ಇದ್ರೂ ಕೂಡ ಅದನ್ನು ಬಿಡಬಾರ್ದು, ಮಾಡಬೇಕು. ನಾನು ಮಾಡಕ್ಕೆ ಬರುತ್ತೆ, ನನಗೆ ಪ್ರವಚನ ಮಾಡಕ್ಕೆ ಬರುತ್ತೆ, ಮಾಡ್ತೀನಿ ಅಷ್ಟೇ. ಬೇರೆಯವರೇ ಟ್ರೈನಿಂಗ್ ಕೊಡ್ತೀನಿ, ನಾ ಮಾಡೋದು ನಮ್ಗೆ ಇಂಟ್ರೆಸ್ಟ್ ಇಲ್ಲ. ನಮ್ಗೆ ಯೋಗದಲ್ಲಿ ಇಂಟ್ರೆಸ್ಟ್. ಒಂದು ಮಣಿ ಅಂತಾರೆ, ಮಣಿ ಸಂಪತ್ತು ಕೇಳಿದ್ರೆ ಹೇಳೋದು. ನಾವು ಮಂಜು ಅಂತಾನೆ ನನಗೆ ಪ್ರವಚನ ಅಲ್ಲ, ನಾವು ಬರ್ತಾ ಇರೋದೇ ಮಣಿಯವ್ರ ಬಲವಂತಕ್ಕೆ ಬರ್ತಾ ಇದ್ದೀನಿ. ಯಾವನಿಗೆ ಬೇಕಾಗಿದೆ ಪ್ರವಚನ ಅಲ್ಲ, ಹೇಳಿದ ವಿಷಯ ಅಲ್ಲ, ಹಾಗಿರುತ್ತೆ, ಭಿನ್ನತೆ ಇರುತ್ತೆ. ಏನು ಮಾಡೋಣ. 8 ಗಂಟೆ ಆಯ್ತು. ಇಲ್ಲಿ ಇದರಲ್ಲೂ ಕೊಟ್ಟಿದ್ದಾರೆ ಸರ್, ನೀವು ಮಾತಾಡ್ತಾರೆ ಇದಕ್ಕೆ ತಕ್ಕನಾಗಿ ಹಿಂದಿನ ಶ್ಲೋಕದಲ್ಲಿ ಚೆನ್ನಾಗಿ ಆಚರಿಸಲಾದ ಬೇರೆಯವರ ಧರ್ಮಕ್ಕಿಂತ ಗುಣರಹಿತವಾಗಿದ್ದರೂ ತನ್ನ ಧರ್ಮವು ಶ್ರೇಷ್ಠವಾಗಿದೆ. ಅದೇ ಹೇಳಿದಿತ್ತು ಅಷ್ಟೇ. ಅಲ್ಲೇ ಇದೆಯಲ್ಲ ಉತ್ತರ. ಸಂಪತ್ತು ಗುಣರಹಿತವಾದ, ಗುಣವೇ ಇಲ್ಲದೆ, ಅಂದ್ರೆ 3 ಗುಣವೂ ಇಲ್ಲದೆ ಇರತಕ್ಕಂಥ ನನ್ನ ಸ್ವಧರ್ಮ ಉತ್ತಮ ಅಂತ ಹೇಳುತ್ತೆ. ಅದು ನಾವು ಅದೇ ಥರ ಆಚರಿಸ್ಬೇಕು ಅಂದ್ರೆ ನಾವು ಅದಾಗಿರ್ಬೇಕು ಅಲ್ವ ಮಣಿ? ಇವಾಗ ಹೇಳೋಣ.